ಇಲ್ಲಿ ನೋಡಿ, ಇವತ್ತಿನ ಕ್ಲಾಸಲ್ಲಿ ಯೂಶಲಿ ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ಅವರ್ ಪ್ರೀವಿಯಸ್ ಕ್ಲಾಸಸ್. ಏನೆಲ್ಲ ಡಿಸ್ಕಸ್ ಮಾಡಿದ್ವಿ ಅಂದ್ರೆ 85% AG-BSc ಅಗ್ರಿ BSc ಅವರ ಒಂದು ಸ್ಟ್ರಾಟಜಿನ ಡಿಸ್ಕಸ್ ಮಾಡಿದ್ವಿ. ಓಕೆ, ಈ ಸ್ಟ್ರಾಟಜಿಯಲ್ಲಿ ಐ ಗೆಸ್ 21 ಡೇಸ್ ಇಂದ ಒಂದು 3 ರೌಂಡ್ಸ್ ಆಫ್ ಪ್ಲಾನ್ಸ್ ಅನ್ನ ಡಿಸ್ಕಸ್ ಮಾಡಿದ್ವಿ. ಅದಾದ ಮೇಲೆ ನಿನ್ನೆ 15% ನವರ ಅಲೈಡ್ ಸೈನ್ಸಸ್ ಅವರ ಒಂದು ಸ್ಟ್ರಾಟಜಿ ಡಿಸ್ಕಸ್ ಮಾಡಿದ್ವಿ. ಸೊ ಇವರಿಗೆ ಒಂದು 4 ರೌಂಡ್ಸ್ ಸ್ಟ್ರಾಟಜಿ ಡಿಸ್ಕಸ್ ಮಾಡಿದ್ವಿ. ಮತ್ತೆ ಇವತ್ತು ಬೋತ್ ಫಾರ್ 85% ಅಂಡ್ 15% ನವರಿಗೆ ಕಾಮನ್ ಇರುವ ಪೇಪರ್ ಯಾವುದು ಅಂತ ಹೇಳಿದ್ರೆ ಈ ಒಂದು ಜನರಲ್ ಸ್ಟಡೀಸ್ ಪೇಪರ್. ಇದರ ಡಿಸ್ಕಷನ್ ಇವತ್ತು ಮಾಡೋಣ. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ದಿಸ್ ಪೇಪರ್ ವಿಚ್ ಇಸ್ ಗೋಯಿಂಗ್ ಟು ಮೇಕ್ ಯು ಇನ್ ಆರ್ ಔಟ್ ಅನ್ನೋದನ್ನ ಡಿಸೈಡ್ ಮಾಡುವ ಪೇಪರ್, ಮಹತ್ವದ ಪೇಪರ್ ಇದೆ. ಸೊ ಅದರ ಬಗ್ಗೆ ಈ ಒಂದು ಸ್ಟ್ರಾಟಜಿ ಇವತ್ತು ಡಿಸ್ಕಸ್ ಮಾಡೋಣ. ಈ ಒಂದು ಸ್ಟ್ರಾಟಜಿಯಲ್ಲಿ ಏನೇನು ಇರ್ತದೆ ಅಂತ ಹೇಳಿದ್ರೆ, ವಿ ಹ್ಯಾವ್ ಡಿವೈಡೆಡ್ ದ ರಿಮೈನಿಂಗ್. ಸ್ಟಾರ್ಟಿಂಗ್ ಅಲ್ಲಿ 54 ಡೇಸ್ ಇತ್ತು ಇಲ್ಲಿ ಈ ಒಂದು ಸ್ಟ್ರಾಟಜಿ ಡಿಸ್ಕಸ್ ಮಾಡಿದಾಗ. ಇಲ್ಲಿ 51 ಡೇಸ್ ಬಂತು. ಇವತ್ತು 50 ಡೇಸ್ ಮಾತ್ರ ಉಳಿದಿದೆ ನಿಮ್ಮ ಎಕ್ಸಾಮಿನೇಷನ್ಗೆ. ನೋಡಿ ಹೇಗೆ ಒಂದೊಂದು ದಿವಸನೇ ಕಳೀತಾ ಹೋಗ್ತಿದೆ ಅಂತ. ಸೊ ಜನರಲ್ ಸ್ಟಡಿ ಸ್ಟ್ರಾಟಜಿಗೆ ನಾಳೆಯಿಂದ ನಾವು ಕೌಂಟ್ ಮಾಡ್ತಾ ಹೋದ್ರೆ ನಿಮಗೆ ಅರೌಂಡ್ 50 ಡೇಸ್ ಉಳಿಯುತ್ತೆ ಫಾರ್ ಯುವರ್ ಎಕ್ಸಾಮಿನೇಷನ್. ಸೊ ಈ ಒಂದು 50 ಡೇಸ್ ಅಲ್ಲಿ ನಿಮ್ಮ ಎಕ್ಸಾಮಿನೇಷನ್ಗೆ ಹೇಗೆ ಪ್ಲಾನ್ ಮಾಡ್ಕೊಂತೀರಾ ಅನ್ನೋದ್ರ ಬಗ್ಗೆನೇ ಈ ಒಂದು ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಇದರಲ್ಲಿ ನಿಮ್ಮ ಜನರಲ್ ಸ್ಟಡೀಸ್ ಅಲ್ಲಿ ಬರುವ ಪ್ರತಿಯೊಂದು ಸಬ್ಜೆಕ್ಟ್ ಅನ್ನು ನಾನು ಡಿವೈಡ್ ಮಾಡಿದ್ದೀನಿ. ಓಕೆ, ಪ್ರತಿಯೊಂದು ಸಬ್ಜೆಕ್ಟ್ ಅಂದ್ರೆ ಪರ್ ಡೇ ಪ್ಲಾನ್ ಇದೆ. ನೀವೇನ್ ಮಾಡ್ಕೋಬೇಕಂದ್ರೆ ಇದನ್ನ ಮೈನ್ಯೂಟ್ ಲೆವೆಲ್ ಪ್ಲಾನ್ ಮಾಡ್ಕೋಬೇಕು. ನಾನು ಒಂದು ಹೋಲಿಸ್ಟಿಕ್ ಪಿಕ್ಚರ್ ನಿಮಗೆ ಇವತ್ತು ಕೊಡ್ತಿದ್ದೀನಿ. ಅದಾದ ಮೇಲೆ ಪರ್ ಡೇ ನೀವು ಯಾವ ಸಬ್ಜೆಕ್ಟ್ ಓದಬೇಕು, ಅದಾದ ಮೇಲೆ ನಿಮಗೆ ರಿಸೋರ್ಸಸ್ ಯಾವುದು ನೀವು ರೆಫರ್ ಮಾಡಬೇಕು, ಸ್ಟ್ಯಾಂಡರ್ಡ್ ರಿಸೋರ್ಸಸ್ ನಾನು ಹೇಳ್ತಿದ್ದೀನಿ ಇಲ್ಲಿ. ಓಕೆ, ಇದು ನಿಮ್ಮ ಕನ್ವಿನಿಯಂಟ್ ಪ್ರಕಾರ ಚೇಂಜ್ ಮಾಡ್ಕೋಬಹುದು. ಅದಾದ ಮೇಲೆ ನಿಮಗೆ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಪ್ರತಿಯೊಂದು ಸಬ್ಜೆಕ್ಟ್ ಇಂದ ಎಷ್ಟೊಂದೆಲ್ಲ ಬರಬಹುದು. ಓಕೆ, ಅದ್ರ ಬಗ್ಗೆ ಹೇಳ್ತೀನಿ. ದಿಸ್ ಇಸ್ ಬೇಸ್ಡ್ ಆನ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಆಗಿರ್ಬೋದು. ಇವಾಗ ಪ್ರೆಸೆಂಟ್ಲಿ ನಡೀತಿರೋ ಟ್ರೆಂಡ್ಸ್ ಪ್ರಕಾರ ಯಾವ ಸಬ್ಜೆಕ್ಟ್ ಇಂದ ಎಷ್ಟೊಂದು ಕ್ವಶನ್ಸ್ ಬರಬಹುದು ಅದ್ರ ಬಗ್ಗೆ ಸಹ ನಾನು ಈ ಒಂದು ವಿಡಿಯೋ ಅಲ್ಲಿ ಡಿಸ್ಕಸ್ ಮಾಡ್ತೀನಿ. ಓಕೆ, ಸೊ ಲೆಟ್ ಅಸ್ ಬಿಗಿನ್. ಓಕೆ ಅನ್ನಿ, ವಿಲ್ ಸ್ಟಾರ್ಟ್. Yes, sir. Okay, sir. ಓಕೆ, ಇವತ್ತು 4th ಜೂನ್, ನಾಳೆ 5th ಜೂನ್. ಸೊ ನಾಳೆಯಿಂದಾನೇ ನಿಮ್ಮ ಪ್ರಿಪರೇಷನ್ ಸ್ಟಾರ್ಟ್ ಆಗ್ತದೆ. ಸೊ ಆಲ್ರೆಡಿ ಇಲ್ಲಿಂದ ನಿಮ್ಮ ಪ್ರಿಪರೇಷನ್ ಸ್ಟಾರ್ಟ್ ಆಗಿರಬಹುದು. 2ನೇ ತಾರೀಕಿಂದ ಜೂನಿಂದ ನಮ್ಮ ಫಸ್ಟ್ ಸ್ಟ್ರಾಟಜಿ ಫಾರ್ 85% ನವ್ರಿಗಿದೆ. ಮತ್ತೆ 4th ಇವತ್ತಿಂದ 15% ನವ್ರಿಗೆ ಸ್ಟ್ರಾಟಜಿ ಇದೆ. ಸೊ ನಾಳೆಯಿಂದ GS ಫಾರ್ ಬೋತ್ 85 ಅಂಡ್ 15% ನವ್ರಿಗೆ ಸ್ಟ್ರಾಟಜಿ ಇದೆ. ಇಲ್ಲಿ 85% ನವರು ನಾನು ಕಳಿಸಿರುವ PDF ಎಲ್ರಿಗೂ ಸಿಕ್ಕಿದ್ಯಾ ನಿಮಗೆ? PDF ಸಿಕ್ಕಿದೆಯಾ ಇಲ್ಲೋ ಒಂದು ಸ್ವಲ್ಪ ಹೇಳಿದ್ರೆ ಒಳ್ಳೇದು. ಸರ್ ಹಂಗೆ 15% ಅವ್ರಿಗೂ ಕೂಡ PDF ಕಳಿಸಿ. ಹಾ ಮೇಡಮ್, ಕಳಿಸಿದ್ದೀನಿ. ನೀವು ನೋಡಿಲ್ಲ ಅಷ್ಟೇ. ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಆಲ್ರೆಡಿ ಅಪ್ಲೋಡ್ ಆಗಿದೆ. 4 ಗಂಟೆಗೆ ಇವತ್ತು ಅಪ್ಲೋಡ್ ಆಗಿದೆ. ಮತ್ತೆ ಈ ಯೂಟ್ಯೂಬ್ ಅಲ್ಲೂ ಒಂದು ವಿಡಿಯೋ ಇದೆ, ಸೇಮ್ ಅದೇ ವಿಡಿಯೋನ. ನಿಮ್ಗೆ ಏನಾದ್ರು ಗೊಂದಲ ಆಯ್ತು, ಮತ್ತೆ ನಿಮ್ಗೆ ಕರೆಕ್ಟ್ ಆಗಿ ಒಂದು ಪ್ರಾಪರ್ ಏನು ಪ್ಲಾನಿಂಗ್ ಸಿಕ್ತಿಲ್ಲ ಅಂತ ಹೇಳಿದ್ರೆ ಮತ್ತೊಮ್ಮೆ ಈ ವಿಡಿಯೋಸ್ ಅನ್ನ ನೋಡಿ. ಓಕೆ, ಈ ವಿಡಿಯೋಸ್ ಅನ್ನು ಪದೇ ನೋಡೋದ್ರಿಂದ ನಿಮ್ಗೆ ಪ್ರಾಪರ್ ಆಗಿ ಒಂದು ಸ್ಟ್ರಕ್ಚರ್ ಸಿಗ್ತದೆ. ಮತ್ತೆ ನೀವು ನಿಮ್ಮ ಓನ್ ಸ್ಟ್ರಾಟಜಿನ ರೆಡಿ ಮಾಡ್ಕೋಬಹುದು. ಓಕೆನಾ? ಇಬ್ಬರಿಗೂ ಕಳಿಸಿದೀನಿ, 85% ಅವ್ರಿಗೆ, 15% ಅವ್ರಿಗೆ PDF ಅಂಡ್ ಆಸ್ ವೆಲ್ ಆಸ್ ವಿಡಿಯೋ. ಓಕೆ ಸರ್. ನಾಳೆಯಿಂದ ನೀವೇನ್ ಮಾಡ್ತೀರಿ, ಫಸ್ಟ್ ಇಂಡಿಯನ್ ಪೊಲಿಟಿನ ನೀವು ಓದಕ್ಕೆ ಸ್ಟಾರ್ಟ್ ಮಾಡ್ಕೊಂತೀರಿ. ನಿಮ್ಮ ಪ್ರಕಾರ ಎಷ್ಟೊಂದು ರೌಂಡ್ಸ್ ಆಫ್ ರಿವಿಷನ್ ನೀವು ಈ ಒಂದು 50 ಡೇಸ್ ಅಲ್ಲಿ ಮಾಡಬಹುದು GS ಪೇಪರ್ ಅನ್ನು ಹೇಳಿ? ಹೌ ಮೆನಿ ರೌಂಡ್ಸ್ ಯು ಕ್ಯಾನ್ ಕವರ್ GS? 2 times. 2 times. What is required? ರಿಕ್ವೈರ್ಡ್ ಹೋದ್ರೆ ನಿಮ್ಗೆ ಮಿನಿಮಮ್ 5 to 6 ರೌಂಡ್ಸ್ ಆದ್ರೂ ಮಾಡಬೇಕು. ಬಟ್ ನಿಮಗೆ ಸಮಯ ತುಂಬಾ ಕಡಿಮೆ ಇರೋದ್ರಿಂದ ಯು ಶುಡ್ ಹ್ಯಾವ್ ಟು ಗೋ ಫಾರ್ ಮಿನಿಮಮ್ 3 ರೌಂಡ್ಸ್. ಈ 5 to 6 ಬೇಡ. ಈ 2 ರೌಂಡ್ಸ್ ಅಂದ್ರೆ ತುಂಬಾ ಕಡಿಮೆ ಆಗ್ಬಿಡ್ತದೆ. ಸೊ 3 ರೌಂಡ್ಸ್ ಆದ್ರೂ ನೀವು ಮಾಡಲೇಬೇಕು. ಅದಾದ ಮೇಲೆ ಲಾಸ್ಟ್ ವೀಕ್ ಅಲ್ಲಿ ಒಂದು ಲಾಸ್ಟ್ ಮೂಮೆಂಟ್ ಅಲ್ಲಿ 1-2 ರೌಂಡ್ಸ್ ಇಫ್ ಪಾಸಿಬಲ್ ಯು ಕ್ಯಾನ್ ಡೂ. ಬಟ್ ಮಿನಿಮಮ್ 3 ರೌಂಡ್ಸ್ ಮಾಡ್ಕೊಂಡು ಹೋಗಿ. ಏನ್ ಅನ್ಸುತ್ತೆ, 3 ರೌಂಡ್ಸ್ ಇಸ್ ಫೀಸಿಬಲ್ ರೈಟ್ ಫಾರ್ ಯುವರ್ ಪ್ರಿಪರೇಷನ್? ಮಿನಿಮಮ್ ನೀವು 3 ರೌಂಡ್ಸ್ ಮಾಡಲೇಬೇಕು ಅಲ್ವಾ? ಹೌದು ಸರ್. ಹಾ ಸರ್, ಹೌದೌದು. ಓಕೆ,
ಇದ್ರ ಪ್ರಕಾರ 3 ರೌಂಡ್ಸ್ ಇಲ್ಲಿ ನೋಡಿ, 3 ರೌಂಡ್ಸ್ ಅನ್ನೋದು ಒಂದು ಸುಲಭವಾದ ಮಾತು. ಬಟ್ ಅದನ್ನ ಪ್ರಾಕ್ಟಿಕಲಿ ಎಕ್ಸಿಕ್ಯೂಟ್ ಮಾಡ್ತೀವಲ್ಲ, ಅವಾಗ ನಮ್ ಕಣ್ಣುಗಳು ತುಂಬಾ ಇಟ್ ಲೈಕ್ ಕಮಿಂಗ್ ಟು ದ ರಿಯಾಲಿಟಿ ಅನ್ನೋ ತರ ಆಗ್ಬಿಡ್ತದೆ. ರಿಯಾಲಿಟಿಯಲ್ಲಿ ಇಂಪಾಸಿಬಲ್ ಅನ್ಸ್ತದೆ. ಬಟ್ ಕಣ್ ಮುಚ್ಕೊಂಡು ನೋಡಿದ್ರೆ ಓಕೆ 3 ರೌಂಡ್ಸ್ ಮಾಡ್ಬೋದು, 4 ರೌಂಡ್ಸ್ ಮಾಡ್ಬೋದು ಅನ್ಸ್ಬಿಡ್ತದೆ. ಇಲ್ಲಿ ನೋಡಿ, ಈ ಒಂದು 3 ರೌಂಡ್ಸ್ ಅನ್ನು ಹೇಗೆ ನಾನು ಡಿವೈಡ್ ಮಾಡಿದೀನಿ ಅಂದ್ರೆ, ಟೋಟಲಿ 50 ಡೇಸ್ ನಿಮ್ಗಿದೆ. ಅದರಲ್ಲಿ ಬರೀ 4 ಡೇಸ್ ನಾನು ನಿಮಗೆ ಬಫರ್ ಡೇಸ್ ಕೊಡಕ್ ಆಗ್ತಿದೆ ಅಷ್ಟೇ. ಇದರಲ್ಲಿ ನಿಮಗೆ ಟೋಟಲಿ 46 ಡೇಸ್ ನೀವು ಸ್ಟಡಿ ಮಾಡ್ತೀರಿ. ಈ 46 ಡೇಸ್ ಅನ್ನು ಹೇಗೆ ಡಿವೈಡ್ ಮಾಡಿದೀನಿ ಅಂತ ಹೇಳಿದ್ರೆ, ಸ್ಟಾರ್ಟಿಂಗ್ ಫಸ್ಟ್ ರೌಂಡ್ ಅಲ್ಲಿ 28 ಡೇಸ್ ಡಿವೈಡ್ ಮಾಡಿದೀನಿ. ಇದರಲ್ಲಿ 1 ಡೇ ನಿಮಗೆ ಬಫರ್ ಬರ್ತದೆ, ನಾನು ಇದ್ರ ಬಗ್ಗೆ ಹೇಳ್ತೀನಿ. ಮತ್ತೆ ಸೆಕೆಂಡ್ ರೌಂಡ್ ನಿಮಗೆ 12 ಡೇಸ್ ಇದೆ. ಥರ್ಡ್ ರೌಂಡ್ ನಿಮ್ಗೆ 6 ಡೇಸ್ ಇದೆ. ಸೊ ಫಸ್ಟ್ ರೌಂಡ್ ಸ್ವಲ್ಪ ಇನ್ಡೆಪ್ತ್ ಆಗಿ ಸ್ವಲ್ಪ ಅನಲೈಸ್ ಮಾಡ್ಕೊಂಡು ಸ್ವಲ್ಪ ಅದ್ರ ಜೊತೆಗೆ ನೀವು ಫಾಸ್ಟ್ ಆಗೂ ಓದಬೇಕು. ಯಾಕೆಂದ್ರೆ 28 ಡೇಸ್ ಇಸ್ ನಾಟ್ ಎನಫ್ ಟು ಕಂಪ್ಲೀಟ್ ಯುವರ್ ಸಿಲೆಬಸ್. ಇಲ್ಲಿ ನೋಡಿ 14 ಸಬ್ಜೆಕ್ಟ್ಸ್ ಇದಾವೆ ನಿಮ್ಗೆ. ಇಂಡಿಯನ್ ಪೊಲಿಟಿ, ಇಂಡಿಯನ್ ಜಿಯೋಗ್ರಫಿ, ಕರ್ನಾಟಕ ಜಿಯೋಗ್ರಫಿ, ಇವರು ಎರಡನ್ನು ಮರ್ಜ್ ಮಾಡಿ ಕೊಟ್ಟಿದ್ದಾರೆ. ಬಟ್ ದೀಸ್ ಆರ್ 2 ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಆಗಿದೆ ಇದು. ಮತ್ತೆ ಇಂಡಿಯನ್ ಹಿಸ್ಟ್ರಿ, ಕರ್ನಾಟಕ ಹಿಸ್ಟ್ರಿ, ಜನರಲ್ ಸೈನ್ಸ್, ಮತ್ತೆ ಸೈನ್ಸ್ ಅಂಡ್ ಟೆಕ್ನಾಲಜಿ, ಕರೆಂಟ್ ಅಫೇರ್ಸ್, ಎನ್ವಿರಾನ್ಮೆಂಟ್, ಇಂಡಿಯನ್ ಎಕಾನಮಿ, IR, ಪಬ್ಯಾಡ್, ರೂರಲ್ ಡೆವಲಪ್ಮೆಂಟ್, ಮೆಂಟಲ್ ಎಬಿಲಿಟಿ. ಸೊ ಟೋಟಲಿ 14 ಸಬ್ಜೆಕ್ಟ್ಸ್ ನಿಮಗೆ ಬರ್ತದೆ. ಈ 14 ಸಬ್ಜೆಕ್ಟ್ಸ್ ಅನ್ನ ಹೇಗೆ ಡಿವೈಡ್ ಮಾಡಿದೀನಿ ಅಂತ ಒಂದು ಸ್ವಲ್ಪ ನೀವು ನೋಡಿ. ಇವಾಗ ಇದನ್ನ ಸ್ವಲ್ಪ ಮ್ಯಾಕ್ರೋ ಲೆವೆಲ್ ಅಲ್ಲಿ ಹೋದಾಗ ರೌಂಡ್ 1 ಅಲ್ಲಿ 28 ಡೇಸ್ ಕೊಟ್ಟಿದ್ದೀನಿ, ರೌಂಡ್ 2 ಅಲ್ಲಿ 12 ಡೇಸ್, ರೌಂಡ್ 3 ಅಲ್ಲಿ 6 ಡೇಸ್. ಈಗ ಪ್ರೆಸೆಂಟ್ಲಿ ನಾವು 28 ಡೇಸ್ ನ ಪ್ಲಾನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇನ್ನ ಮುಂಬರುವ ದಿವಸಗಳಲ್ಲಿ ನಿಮ್ಮ ಸಪೋರ್ಟ್ ಹೀಗೆ ಇದ್ರೆ ಈ 12 ಡೇಸ್ ಪ್ಲಾನ್ ಅನ್ನು ನಾನು ಡಿಸ್ಕಸ್ ಮಾಡ್ತೀನಿ. ಮತ್ತೆ ಥರ್ಡ್ ರೌಂಡ್ ಪ್ಲಾನ್, ಈ 6 ಡೇಸ್ ಪ್ಲಾನ್ ಅನ್ನು ನಾನು ಡಿಸ್ಕಸ್ ಮಾಡ್ತೀನಿ. ಓಕೆನಾ? ಸೊ ಫಸ್ಟ್ ರೌಂಡ್ ಅಲ್ಲಿ ನೀವ್ ಏನ್ ಮಾಡ್ಬೇಕು, ಪ್ರಾಪರ್ ಆಗಿ ಸ್ಟಡಿ ಮಾಡಬೇಕು ಮತ್ತೆ ಶಾರ್ಟ್ ನೋಟ್ಸ್ ಮಾಡ್ಕೋಬೇಕು. ಮತ್ತೆ ರೌಂಡ್ 2 ಅಲ್ಲಿ ಆದ್ರೆ ಈ ನೋಟ್ಸಿನ ಜೊತೆ ಶಾರ್ಟ್ ನೋಟ್ಸ್ ಅನ್ನ ಓದೋದಕ್ಕೆ ಟ್ರೈ ಮಾಡಿ. ಶಾರ್ಟ್ ನೋಟ್ಸ್ ಅನ್ನ ಇನ್ಕಲ್ಕೇಟ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಸಬ್ಜೆಕ್ಟ್ ಬಿಗ್ ಚಾಪ್ಟರ್ಸ್ ಇರ್ತದಲ್ಲ, ಅದರ ಶಾರ್ಟ್ ನೋಟ್ಸ್ ಮಾಡ್ಕೊಂಡ್ರೆ ತುಂಬಾ ಅಂದ್ರೆ ತುಂಬಾ ಒಳ್ಳೆಯದು ನಿಮ್ಗೆ ಲಾಸ್ಟ್ ಮೂಮೆಂಟ್ ಅಲ್ಲಿ ರಿವಿಷನ್ ಮಾಡೋದಕ್ಕೆ. ಮತ್ತೆ ರೌಂಡ್ 3 ಅಲ್ಲಿ 6 ಡೇಸ್ ನಿಮ್ಗೆ ಸಿಗ್ತದೆ. ಸೊ ಈ ಟೈಮ್ ಅಲ್ಲಿ 6 ಡೇಸ್ ನೀವು ಎಂಟೈರ್ ನೋಟ್ಸ್ ಅನ್ನಂತೂ 100% ಓದಕ್ ಆಗೋದಿಲ್ಲ. ಸೊ ಶಾರ್ಟ್ ನೋಟ್ಸ್ ಓನ್ಲಿ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯುವರ್ ಲಾಸ್ಟ್ ಮೂಮೆಂಟ್ ರಿವಿಷನ್. ಅದಾದ ಮೇಲೆ ಬಫರ್ ಆಗಿ 4 ಡೇಸ್ ನಾನು ಬಫರ್ ಡೇಸ್ ನಿಮಗೆ ಕೊಟ್ಟಿದ್ದೀನಿ. ಇದೊಂದು ಹೋಲಿಸ್ಟಿಕ್ ಪಿಕ್ಚರ್ ಅರ್ಥ ಆಯ್ತಾ ನಿಮಗೆ? ಹಲೋ, ಓಕೆ ಓಕೆ. ಸೊ ಇಲ್ಲಿ ನೋಡಿ, ಇವಾಗ ನಾವು ಪ್ರಾಪರ್ ಆಗಿ ರೌಂಡ್ 1 ಗೆ ಹೋಗ್ಬಿಡೋಣ. ಸ್ವಲ್ಪ ಕೆಮ್ಮು ನೆಗಡಿ ಆಗ್ಬಿಟ್ಟಿದೆ, ಐ ಆಮ್ ಸಾರಿ, ರಿಯಲಿ ಸಾರಿ ಫಾರ್ ದಟ್. ಸೊ ನಾಳೆಯಿಂದ ನಿಮಗೆ ಇಂಡಿಯನ್ ಪೊಲಿಟಿ ನೀವು ಸ್ಟಾರ್ಟ್ ಮಾಡ್ತೀರಿ. ಇಂಡಿಯನ್ ಪೊಲಿಟಿಗೆ ಯು ಶುಡ್ ಹ್ಯಾವ್ ಟು ಗಿವ್ 3 ಡೇಸ್. 3 ಡೇಸ್ ಅಲ್ಲಿ ನೀವು ಇಂಡಿಯನ್ ಪೊಲಿಟಿ ಮುಗಿಸ್ಬೇಕು. ಅದನ್ನ ನೀವೇನ್ ಮಾಡ್ತೀರಿ ಅಂತ ಹೇಳಿದ್ರೆ, ಪ್ರಾಪರ್ ಆಗಿ ಇಂಡಿಯನ್ ಪೊಲಿಟಿ ಸಿಲೆಬಸ್ ಅನ್ನ ಬರ್ಕೊಳ್ಳಿ. ಅದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಫಸ್ಟ್ ಡೇ ಅಲ್ಲಿ ಎಷ್ಟೊಂದು ಕವರ್ ಮಾಡ್ಬೇಕು ನಾನು, ಸೆಕೆಂಡ್ ಡೇ ಅಲ್ಲಿ ಎಷ್ಟೊಂದು ಕವರ್ ಮಾಡಬೇಕು, ಥರ್ಡ್ ಡೇ ಅಲ್ಲಿ ಎಷ್ಟೊಂದು ಕವರ್ ಮಾಡಬೇಕು, ಅದನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಓಕೆನಾ? ಅದರ ಪ್ರಕಾರ ನೀವು 5ನೇ ತಾರೀಕು, 6ನೇ ತಾರೀಕು ಮತ್ತೆ 7ನೇ ತಾರೀಕು ಇಂಡಿಯನ್ ಪೊಲಿಟಿ ಓದ್ತೀರಿ. ಮತ್ತೆ 7ನೇ ತಾರೀಕು ನೀವು ಮಾಕ್ ಟೆಸ್ಟ್ ಆಫ್ ಇಂಡಿಯನ್ ಪೊಲಿಟಿ ಅಟೆಂಡ್ ಮಾಡ್ತೀರಿ. ಇದಾದ ಮೇಲೆ ನಿಮಗೆ ಇಂಡಿಯನ್ ಜಿಯೋಗ್ರಫಿಗೆ ನಾನು 2 ಡೇಸ್ ಕೊಟ್ಟಿದ್ದೀನಿ. ಸೊ 2 ಡೇಸ್ ಅಲ್ಲಿ ಯು ಶುಡ್ ಹ್ಯಾವ್ ಟು ಕಂಪ್ಲೀಟ್ ಇಂಡಿಯನ್ ಜಿಯೋಗ್ರಫಿ ಅಟ್ ಎನಿ ಕಾಸ್ಟ್. ಸೊ 2 ಡೇಸ್ ಆದ್ಮೇಲೆ ಇನ್ನು ಉಳಿದಿರುವ 2 ಡೇಸ್ ಅಲ್ಲಿ ನೀವು ಕರ್ನಾಟಕ ಜಿಯೋಗ್ರಫಿ ಓದ್ತೀರಿ. ಅದಾದ ಮೇಲೆ ಒಂದು ಮಾಕ್ ಟೆಸ್ಟ್ ಆಫ್ ಕರ್ನಾಟಕ ಮತ್ತೆ ಇಂಡಿಯನ್ ಜಿಯೋಗ್ರಫಿದು ಅಟೆಂಡ್ ಮಾಡ್ತೀರಿ. ಇದಾದ ಮೇಲೆ 12th ಅಂದ್ರೆ 12ನೇ ತಾರೀಕು ಜೂನ್ ಇಂದ ನೀವು ಇಂಡಿಯನ್ ಹಿಸ್ಟ್ರಿ 3 ಡೇಸ್. ಈ ಇಂಡಿಯನ್ ಹಿಸ್ಟ್ರಿಯಲ್ಲಿ ಯು ಶುಡ್ ಹ್ಯಾವ್ ಟು ರೀಡ್ ಈ ಏನ್ಷಂಟ್ ಇರ್ತದಲ್ಲ, ಏನ್ಷಂಟ್ ಅನ್ನ ಒಂದ್ ಸ್ವಲ್ಪ ಓದಕ್ ಹೋಗಿ, ಮಿಡಿಯವಲ್ ಅಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನು ಓದಕ್ ಹೋಗಿ, ಮಾಡರ್ನ್ ಅನ್ನ ನೀವು ಸ್ವಲ್ಪ ಒಂದು ಥರವಾಗಿ ಓದ್ಬೇಕಾಗಿರ್ತದೆ. ಓಕೆ, ನೆಕ್ಸ್ಟ್ ಕಮಿಂಗ್ ಟು ದ ಕರ್ನಾಟಕ ಹಿಸ್ಟ್ರಿಗೆ ನಾನು ಬರೀ 1 ಡೇ ಕೊಟ್ಟಿದ್ದೀನಿ. ಸೊ ಕರ್ನಾಟಕ ಹಿಸ್ಟ್ರಿ ಒಂದ್ ಸ್ವಲ್ಪ ನೀವು ಇಂಪಾರ್ಟೆಂಟ್ ಏರಿಯಾಸ್ ಅನ್ನ ಓದ್ಕೊಂಡು ಹೋಗ್ಬೇಕು. ಲೈಕ್ ನಿಮ್ಮ ವಿಜಯನಗರ ಎಂಪೈರ್ ಆಗಿರ್ಬೋದು, ಮತ್ತೆ ಕದಂಬಾಸ್ ಟು ಹೊಯ್ಸಳಾಸ್, ಇದನ್ನ ನೀವು ಕ್ಲೀನ್ ಆಗಿ ನೋಡ್ಕೊಂಡು ಹೋಗ್ಬೇಕು. ಮತ್ತೆ ಜನರಲ್ ಸೈನ್ಸ್ ಅಲ್ಲಿ ಏನೇನ್ ಬರ್ತದೆ ಅಂತ ಸ್ವಲ್ಪ ಹೇಳ್ತೀರಾ? ಹಲೋ, ಜನರಲ್ ಸೈನ್ಸ್ ಅಲ್ಲಿ ಏನೇನ್ ಬರ್ತದೆ? ಎಸ್. ಸೊ ಜನರಲ್ ಸೈನ್ಸ್ ಅಲ್ಲಿ ನಿಮಗೆ ಇದೆ, ನೀವು ಏನು ಹೈಸ್ಕೂಲ್ ಅಲ್ಲಿ ಓದಿರ್ತೀರಿ, ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್ ಅದೇ ಬರೋದು. ಸೊ ಅದನ್ನ ನಾನು ಒಂದು 2 ಡೇಸ್ ಕೊಟ್ಟಿದ್ದೀನಿ ಸೊ ದಟ್ ಯು ಕ್ಯಾನ್ ರಿವೈಸ್ ಇಟ್. ಅದಾದ ಮೇಲೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಸಹ ನಾನು ಒಂದು 2 ಡೇಸ್ ಕೊಟ್ಟಿದ್ದೀನಿ. ಇದರಲ್ಲಿ ಏನೇನ್ ಬರ್ತದೆ ಅಂತ ಹೇಳಿದ್ರೆ, ನಿಮಗೆ
ಪ್ರೆಸೆಂಟ್ ಡೆವಲಪ್ಮೆಂಟ್ಸ್ ಕರೆಂಟ್ ಅಫೇರ್ಸ್ ಮೋಸ್ಟ್ಲಿ ರಿಲೇಟೆಡ್ ಬರ್ತದೆ. ಸೊ ಆದ್ರಿಂದ ನಿಮಗೆ ಕರೆಂಟ್ ಅಫೇರ್ಸ್ ಮತ್ತೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಒಟ್ಟಿಗೆ ಕೊಡಕ್ ಹೋಗಿದ್ದೀನಿ. ಇದರಲ್ಲಿ ನಿಮಗೆ ಮೇಜರ್ಲಿ ನ್ಯಾನೋ ಟೆಕ್ನಾಲಜಿ ಆಗಿರ್ಬೋದು, ಮತ್ತೆ ರೋಬೋಟಿಕ್ಸ್ ಆಗಿರ್ಬೋದು, ಮತ್ತೆ ಮಿಸೈಲ್ಸ್ ಇದ್ರ ಬಗ್ಗೆ ರಿಲೇಟೆಡ್ ಆಗಿರ್ಬೋದು, ಮತ್ತೆ ನಿಮಗೆ AI ಮಷಿನ್ ಲರ್ನಿಂಗ್ ಆಗಿರ್ಬೋದು, ಈ ತರ ಟಾಪಿಕ್ಸ್ ಬರ್ತದೆ. ಓಕೆ, ಸೊ ಮತ್ತೆ ನೀವು ಒಂದು ದಿವಸ ನೀವು ಕರೆಂಟ್ ಅಫೇರ್ಸ್ ಓದ್ತೀರಿ. ಕರೆಂಟ್ ಅಫೇರ್ಸ್ ನೀವು ನಾನು ಹೇಳ್ತೀನಿ ಕೊನೆಗೆ ಏನಂದ್ರೆ, ಕರೆಂಟ್ ಅಫೇರ್ಸ್ ಪ್ರತಿ ದಿವಸ ½ hour to 1 hour ನೀವು ಡೆಡಿಕೇಟ್ ಮಾಡ್ಬೇಕು. ಕರೆಂಟ್ ಅಫೇರ್ಸ್ ಆಸ್ ವೆಲ್ ಆಸ್ ಮೆಂಟಲ್ ಎಬಿಲಿಟಿ. ಇದನ್ನ ಆದ್ರೆ ರೆಗ್ಯುಲರ್ ಆಗಿ ಓದಕ್ ಟ್ರೈ ಮಾಡಿ. ಇಲ್ಲ ನಿಮ್ಗೆ ಕಷ್ಟ ಆಗ್ತಿದೆ ಅಂತ ಹೇಳಿದ್ರೆ ನೀವು ಮೆಂಟಲ್ ಎಬಿಲಿಟಿನ ಲಾಸ್ಟ್ ಮೂಮೆಂಟ್ ಲೈಕ್ ಒಂದು 20-25 ಡೇ ಮೆಂಟಲ್ ಎಬಿಲಿಟಿ ಸ್ಟಾರ್ಟ್ ಮಾಡ್ಕೊಳ್ಳಿ. ಕರೆಂಟ್ ಅಫೇರ್ಸ್ ಮಾತ್ರ ನೀವು ಮಿನಿಮಮ್ ಎಷ್ಟೊಂದು ತಿಂಗಳದ್ದು ಕವರ್ ಮಾಡ್ಬೇಕಂದ್ರೆ 8 to 9 months ಮಾತ್ರ 8 to 9 months ಮಿನಿಮಮ್ ನೀವು ಕವರ್ ಮಾಡಬೇಕು. ಓಕೆನಾ? ಇದಕ್ಕನ್ನ ಜಾಸ್ತಿ ನೀವು ಎಕ್ಸ್ಟ್ರಾ ಮಾಡಕ್ಕೂ ಹೋಗಬೇಡಿ, ಕಡಿಮೆ ಅಂತೂ ಮಾಡಕ್ಕೆ ದಯವಿಟ್ಟು ಹೋಗಬೇಡಿ. ದಿಸ್ ಮಚ್ ಯು ಶುಡ್ ಹ್ಯಾವ್ ಟು ರೀಡ್. ಓಕೆ, ಕರೆಂಟ್ ಅಫೇರ್ಸ್ ಆದ ಮೇಲೆ 3 days ಐ ಹ್ಯಾಡ್ ಗಿವೆನ್ ಫಾರ್ ಇಂಡಿಯನ್ ಎಕಾನಮಿ. ನೀವು 3 days ಓದ್ತೀರಿ. ಸೊ ಇಲ್ಲೊಂದು ಮಾಕ್ ಟೆಸ್ಟ್ ಅಟೆಂಡ್ ಮಾಡ್ತೀರಿ ಕರೆಂಟ್ ಅಫೇರ್ಸ್ದು. ಅದಾದ ಮೇಲೆ 23rd ಒಂದು ಇಂಡಿಯನ್ ಎಕಾನಮಿದು ಮಾಕ್ ಟೆಸ್ಟ್ ಅಟೆಂಡ್ ಮಾಡ್ತೀರಿ. ಓಕೆನಾ? ಅದಾದ ಮೇಲೆ ಎನ್ವಿರಾನ್ಮೆಂಟ್ ಬರೀ 2 days ಕೊಟ್ಟಿದ್ದೀನಿ. 2 days ನೀವು ಎನ್ವಿರಾನ್ಮೆಂಟ್ ಓದ್ತೀರಿ. ಅದಾದ ಮೇಲೆ ಒಂದು ಮಾಕ್ ಟೆಸ್ಟ್ ಎನ್ವಿರಾನ್ಮೆಂಟ್ ಅಟೆಂಡ್ ಮಾಡ್ತೀರಿ. ಮತ್ತೆ IR ಪಬ್ಯಾಡ್ ರೂರಲ್ ಡೆವಲಪ್ಮೆಂಟ್. ಸೊ ಈ ಒಂದು ಟಾಪಿಕ್ಸ್ ಅನ್ನ ನೀವು 2 days ಪ್ರತಿ ಒಂದು ಟಾಪಿಕ್ಸ್ 2 days ಕೊಡ್ತೀರಿ. ಟಾಪಿಕ್ ಆದ ಮೇಲೆ ಒಂದೊಂದು ಮಾಕ್ ಟೆಸ್ಟ್ ಅನ್ನ ಅಟೆಂಡ್ ಮಾಡ್ತೀರಿ. ಓಕೆನಾ? ಸೊ ಈ ತರ ಪ್ಲಾನ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ ನಿಮಗೆ ಎಂಟೈರ್ GS ಪೇಪರ್ ಇಲ್ಲಿ ಈ ತರ ಕವರ್ ಆಗ್ತದೆ. ಸೊ ಎಷ್ಟೊಂದು ದಿವಸ ಆಗುತ್ತೆ ಸ್ವಲ್ಪ ಕೌಂಟ್ ಮಾಡ್ತೀರಾ? ಎಷ್ಟೊಂದು ದಿವಸ ಆಗುತ್ತೆ ಹೇಳಿ? 5ನೇ ತಾರೀಕಿಂದ 1ನೇ ತಾರೀಕುವರೆಗೆ ಎಷ್ಟೊಂದಾಯ್ತು? ಎಷ್ಟೊಂದು ದಿವಸಗಳಾಯ್ತು? ಸ್ವಲ್ಪ ನೋಡ್ಬಿಟ್ಟು ಹೇಳಿ. ಹಾಗೆ ಕೌಂಟ್ ಮಾಡಿ. 1 2 3 4 5 ಎಸ್ 27 days. 27 days ನೋಡಿ, ಇಷ್ಟೊಂದು ಸಿಂಪಲ್ ಆಗಿ ಕಾಣ್ತಿದ್ರು ನಿಮಗೆ 27 days ಕವರ್ ಆಗ್ತದೆ. ಸೊ ದಿಸ್ ಈಸ್ ದ ಸಿಂಪ್ಲೆಸ್ಟ್ ಮೆಥಡ್ ವಾಟ್ ಯು ಕ್ಯಾನ್ ಡೂ. ಕಮ್ ಟು ದ ರಿಯಾಲಿಟಿ, ಕಮ್ ಟು ದ ಪ್ರಾಕ್ಟಿಕಾಲಿಟಿ ಆಫ್ ದ ಎಕ್ಸಾಮಿನೇಷನ್. 27 days is very huge, more than what you have, more % of the time what you have now, more than 50% of the time ಅಲ್ವಾ? ಸೊ ಇದ್ರ ಪ್ರಕಾರ ನೀವು ಪ್ಲಾನ್ ಮಾಡ್ಕೋಬೇಕು. ಸೊ ಇದರ ಜೊತೆಗೆ ನಿಮಗೆ ಪೇಪರ್ 1 ಅಂಡ್ ಪೇಪರ್ 2 ಹೇಗೆ ಡಿವೈಡ್ ಮಾಡ್ಬೇಕು ಅದ್ರ ಬಗ್ಗೆ ಸಹ ನಾನು ಪ್ರೀವಿಯಸ್ 2 classes ಅಲ್ಲೂ ಡಿಸ್ಕಸ್ ಮಾಡಿದೀನಿ. ನಿಮ್ಗೆ ನೆಸೆಸಿಟಿ ಇಲ್ಲ ಅನ್ಕೊಂತೀನಿ. ಯಾರಾದ್ರೂ ಮಿಸ್ ಆಗಿದ್ರೆ ಹೇಳಿ, ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲ ಅಂದ್ರೆ ಐ ವಿಲ್ ಮೂವ್ ಹೈಡ್ ವಿತ್ ದ ಅದರ್ ಟಾಪಿಕ್. ಬೇಕಾಗಿದೆಯಾ ನಿಮಗೆ? ಕಂಟಿನ್ಯೂ ಮಾಡಿ ಸರ್. ಇಲ್ಲ, ಇದು ನಾನು ಹೇಳ್ತಿರೋದು ಇದು ಪೇಪರ್ 1 ಪೇಪರ್ 2 ಹೇಗೆ ಡಿವೈಡ್ ಮಾಡ್ಕೋಬೇಕಂತ ಆಲ್ರೆಡಿ ಗೊತ್ತಿದೆಯಲ್ಲ ನಿಮ್ಗೆಲ್ರಿಗೂ. ಮತ್ತೊಮ್ಮೆ ಹೇಳಿ ಸರ್. ಸೊ ಇಲ್ಲಿ ನೋಡಿ, ಪೇಪರ್ 1 ಪೇಪರ್ 2 ಇವಾಗ ಆಲ್ರೆಡಿ GS ಅನ್ನ ನಾವು ನೋಡಿದ್ವಿ, ಹೇಗೆ ಈ ಒಂದು 27 days ಪ್ಲಾನ್ ಅನ್ನು ನೀವು ಮಾಡ್ಕೋಬೇಕು ಅಂತ. ಮತ್ತೆ ಪೇಪರ್ 2 ಒಬ್ರಿಗೆ ನಿಮಗೆ 21 days 85% ನವ್ರಿಗಿದೆ, ಮತ್ತೆ 15% ನವ್ರಿಗೆ ಐ ಗೆಸ್ 15 days ಡಿವೈಡ್ ಮಾಡಿದೀವಿ. ಸೊ ಇದರಲ್ಲಿ ಯಾರೆಲ್ಲ ನಿಮಗೆ ಟೆಕ್ನಿಕಲ್ ಪೇಪರ್ ಸ್ವಲ್ಪ PG PhD ಮಾಡಿದಿರಿ, ಆಲ್ರೆಡಿ ನೀವು ವರ್ಕಿಂಗ್ ಅಲ್ಲಿ ಇದ್ದೀರಿ, ಅವರೆಲ್ಲರೂ ದಯವಿಟ್ಟು ಇಲ್ಲಿ ಏನು ನಾನು ಆನ್ ಅಂಡ್ ಅವರೇಜ್ ಪರ್ ಡೇ 12 hours ತಗೊಂತೀನಿ. ನಿಮ್ಮ ಸ್ಟಡಿ ಅವರ್ಸ್ ಅಂದ್ರೆ ಇಂಪ್ಯಾಕ್ಟ್ಫುಲ್ ಸ್ಟಡಿ ಅವರ್ಸ್. ಇದರಲ್ಲಿ 12 hours ನೀವು ಪ್ರಾಪರ್ ಆಗಿ ಓದ್ತಿದ್ದೀರಿ ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ಓಕೆನಾ? ಸೊ ನಿಮ್ಗೆ 24 hours ಬರ್ತದೆ. ಇದರಲ್ಲಿ ಒಂದು 2 hours ನಿಮ್ಮ ದಿನನಿತ್ಯದ ಕಾರ್ಯಗಳಿಗೆ ತೆಗೆದ್ರು, ಮತ್ತೆ 8 hours ನಿಮ್ಮ ನಿದ್ದೆಗೆ ತೆಗೆದ್ರು 10 hours ಹೋಗ್ತದೆ. ಇನ್ನು ಉಳಿದಿರೋ 14 hours ಅಲ್ಲಿ 2 hours ನಿಮ್ಮ ರಿಜುವನೇಷನ್ ಆಗಿರ್ಬೋದು, ಟೀ ಕಾಫಿ ಕುಡಿಯೋದಕ್ಕಾಗಿರ್ಬೋದು, ಸ್ವಲ್ಪ ಪವರ್ ನ್ಯಾಪ್ ಆಗಿರ್ಬೋದು, ಇದನ್ನೆಲ್ಲ ತೆಗೆದ್ರೆ 12 hours ಉಳಿಯುತ್ತೆ. ಈ 12 hours ಅನ್ನ ಈಕ್ವಲ್ ಆಗಿ ಡಿವೈಡ್ ಮಾಡಿ. 6 hours. ಸೊ ಯಾರೆಲ್ಲ PG PhD ಮಾಡಿದಿರಿ, ಇದೇ ಫೀಲ್ಡ್ ಅಲ್ಲಿ ಇದ್ದೀರಿ, ಅವ್ರು ಇಲ್ಲಿ -1 ಮಾಡಿ, ಇಲ್ಲಿ +1 ಮಾಡಿ. ಸೊ ಟೋಟಲಿ 7 hours ಆಗ್ತದೆ. ಸೊ I recommend everyone to do this 7 hours because you should have to focus on the GS. GS is the most important thing. ನಿಮಗೆ ಇಲ್ಲಿ ಮೇಜರ್ಲಿ ಹೈ ಲೆವೆಲ್ ಆಫ್ ಟಫ್ ಕ್ವಶನ್ಸ್ ಬರೋದಿಲ್ಲ. ನಿಮಗೆ ಟಫ್ ಕ್ವಶನ್ಸ್ ಬರೋದು GS ಅಲ್ಲೇ.
ಸೊ ಆದ್ರಿಂದ ಯು ಶುಡ್ ಹ್ಯಾವ್ ಟು ಪ್ರಿಪೇರ್ ಥರೋಲಿ ಫಾರ್ GS ಟಾಪಿಕ್ಸ್. ಅದಾದ ಮೇಲೆ ನಿಮಗೆ ಇಲ್ಲಿ ಒಂದು ಸ್ವಲ್ಪ ನಿಮಗೆ ಹೋಲಿಸ್ಟಿಕ್ ಪಿಕ್ಚರ್ ನೋಡ್ಕೊಂಡು ಹೋದ್ರೆ ಸಾಕು ನೀವು ಈ ಸಿಲೆಬಸ್ ಅನ್ನ. ಬಟ್ ಇಲ್ಲಿ ನಿಮಗೆ ಅನಲೈಸಿಸ್ ಮಾಡಿ ಪ್ರತಿಯೊಂದು, ಇವಾಗ ನಿಮಗೆ ಯೂಶಲಿ ನೀವು ನೋಡಿರ್ಬೋದು ಈ ನಡುವೆ ನಿಮಗೆ ಕ್ವಶನ್ಸ್ ಕೇಳ್ತಿರೋದು ಸ್ಟೇಟ್ಮೆಂಟ್ ಬೇಸ್ಡ್ ಆಗಿರ್ಬೋದು, ಮತ್ತೆ ರೀಸನಿಂಗ್ ಟೈಪ್ ಆಗಿರ್ಬೋದು, ಮ್ಯಾಚ್ ದ ಫಾಲೋವಿಂಗ್ ಆಗಿರ್ಬೋದು. ಸೊ ಈ ತರ ನಿಮಗೆ ಟಫ್ನೆಸ್ ಲೆವೆಲ್ ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಮಾಡ್ತಾ ಹೋಗ್ತಿದ್ದಾರೆ. ಸೊ ಇದೇ ತರದ ನಿಮಗೆ ಕ್ವಶನ್ಸ್ ಇಲ್ಲಿ ಕೇಳ್ತಾರ ಸರ್ ಅಂತ ಹೇಳಿದ್ರೆ ಇಲ್ಲ, ಖಂಡಿತ ಇಲ್ಲಿ ಈ ತರದ ಸ್ಟೇಟ್ಮೆಂಟ್ ಕೇಸ್ ಬೇಸ್ಡ್ ಕೇಳಿದ್ರು ಸ್ವಲ್ಪ ಟಫ್ನೆಸ್ ಲೆವೆಲ್ ಕಡಿಮೆ ಇರ್ತದೆ. ಬಟ್ ಈ ತರ ತೀರಾ ಟಫ್ನೆಸ್ ಲೆವೆಲ್ ಇರೋದಿಲ್ಲ. ಮತ್ತೆ ನಿಮಗೆ ಮ್ಯಾಚ್ ದ ಫಾಲೋವಿಂಗು ಕೇಳ್ತಾರೆ, 100% ಕೇಳ್ತಾರೆ, ಬಟ್ ಆ ತರ ಟಫ್ನೆಸ್ ಲೆವೆಲ್ ಇರೋದಿಲ್ಲ. ಸೊ ಟ್ರೈ ಟು ಡೆಡಿಕೇಟ್ ಮೋರ್ ನಂಬರ್ ಆಫ್ ಟೈಮ್ ಫಾರ್ ಯುವರ್ ಪೇಪರ್ 1. ಓಕೆನಾ? ಇದನ್ನ ಇನ್ನ ಸ್ವಲ್ಪ ಡೆಡಿಕೇಟೆಡ್ ಆಗಿ ಓದೋರು ನೀವು ಇಂಪ್ರೂವ್ ಮಾಡಬೇಕು ಟೈಮ್ ಅಂತ ಹೇಳಿದ್ರೆ ಇಲ್ಲಿ +1 ಅಟ್ ದ ಸೇಮ್ ಟೈಮ್ ಇಲ್ಲೂ +1 ಅವರ್ ಹಾಕೊಳ್ಳಿ. ಓಕೆ, ಬಿಕಾಸ್ ಯು ಆರ್ ಲೆಫ್ಟ್ ವಿತ್ ಓನ್ಲಿ 50 days as of now. So this is the first round. And second round and third round will come to know in the future days. Okay. ಇದುವರೆಗೆ ನಿಮಗೆ ಎಲ್ಲ ಕಾನ್ಸೆಪ್ಟ್ ಅರ್ಥ ಆಯ್ತಾ? ಈ ಒಂದು ಟೈಮ್ ಟೇಬಲ್ ಏನಾದ್ರು ತೊಂದರೆ ಇದೆಯಾ? ಇನ್ನೇನಾದ್ರೂ ಇನ್ಕ್ಲೂಡ್ ಮಾಡಬೇಕು ಅನ್ಸುತ್ತಾ ನಿಮಗೆ? ಯಾಕೆಂದ್ರೆ ಇದರಲ್ಲಿ ಇನ್ನ ನೀವು ಮೇಲೆ ಕೆಳಗೆ ತುಂಬಾ ಒಂದು ಲೆವೆಲ್ ಆಫ್ ಟೈಮ್ ಟೇಬಲ್ ಅನ್ನ ಸ್ಟ್ರಾಟಜಿನ ಮಾಡ್ತಾ ಹೋದ್ರೆ ನಿಮ್ಮ ಪ್ರಿಪರೇಷನ್ ಇನ್ನ ಡಿಫಿಕಲ್ಟ್ ಆಗ್ಬಿಡ್ತದೆ. ಕೀಪ್ ಯುವರ್ ಟೈಮ್ ಟೇಬಲ್ ಆಸ್ ಸಿಂಪಲ್ ಆಸ್ ಇಟ್ ಈಸ್. ಸಿಂಪಲ್ ಆಗಿಡಿ, ಮತ್ತೆ ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಪ್ಲಾನ್ ಮಾಡಕ್ ಆಗ್ತಿಲ್ವಾ, ಈ ಒಂದು ಸ್ಟ್ರಾಟಜಿನ ನಾನು ಅಪ್ಲೋಡ್ ಮಾಡ್ತೀನಿ, ನಾನು ಸ್ಕ್ರೈಬ್ ಮಾಡಿರೋ ಇವಾಗ ನಾನು ಬರ್ದಿದಿಲ್ಲ ಇದೇ ಒಂದು ಟೈಮ್ ಟೇಬಲ್ ಅನ್ನ ಇದೇ ತರ ನಾನು ಅಪ್ಲೋಡ್ ಮಾಡ್ತೀನಿ. ಅದರ ಜೊತೆಗೆ ವಿತೌಟ್ ಎನಿ ಮಾರ್ಕ್ಸ್ ಕ್ಲಿಯರ್ ಆಗಿರುವ ವರ್ಷನ್ ಅನ್ನು ಸಹ ನಾನು ಅಪ್ಲೋಡ್ ಮಾಡ್ತೀನಿ. ಓಕೆನಾ? ಮತ್ತೆ ಇನ್ನೊಂದು ನಿಮಗೆ ಏನಂದ್ರೆ ಈ ಒಂದು ಟೈಮ್ ಟೇಬಲ್ ಸ್ಟ್ರಾಟಜಿನ ಹೇಗೆ ರೆಡಿ ಮಾಡಿದೀನೋ ಅದೇ ಟೈಪ್ ಅಲ್ಲಿ ನಮ್ಮ ಇದು ಏನ್ ಮಾಕ್ ಟೆಸ್ಟ್ಗಳಿದಾವೆ ಅದನ್ನು ಅದೇ ತರ ಅರೇಂಜ್ ಮಾಡಿದೀವಿ. ಇಲ್ಲಿ ನೋಡಿ, ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹೇಳಿದೀವಿ, ಅದು ಸೇಮ್ 7ನೇ ತಾರೀಕು ನಿಮಗೆ ಟೆಸ್ಟ್ ಇರ್ತದೆ. ಅದಾದ ಮೇಲೆ ಇಂಡಿಯನ್ ಜಿಯೋಗ್ರಫಿ ಸೇಮ್ 11ನೇ ತಾರೀಕು ಇರ್ತದೆ. ಸೊ ನಮ್ಮ ಟೈಮ್ ಟೇಬಲ್ ಏನ್ ಸ್ಟ್ರಾಟಜಿ ಇದೆ ಅದ್ರ ಪ್ರಕಾರನೇ, ಸೊ ದಟ್ ಯಾರೆಲ್ಲ ಮಾಕ್ ಟೆಸ್ಟ್ಗಳು ತಗೊಂಡಿದ್ದೀರಿ ಅವ್ರಿಗೆ ಹೆಲ್ಪ್ ಆಗ್ಲಿ ಅಂತಾನೆ ಅದ್ರ ಬೇಸಿಸ್ ಮೇಲೆ ನಾವು ಅರೇಂಜ್ ಮಾಡಿದೀವಿ ಇದನ್ನ ಸಹ. ಸೊ ಇದರಲ್ಲಿ ಒಂದು ಎಕ್ಸ್ಟ್ರಾ ಫೀಚರ್ ಏನ್ ಆಡ್ ಮಾಡಿದೀವಿ ಅಂದ್ರೆ ಪ್ರತಿಯೊಂದು ಮಾಕ್ ಟೆಸ್ಟ್ ಅಲ್ಲೂ ನಾವು ಒಂದೊಂದು ಮಂತ್ದು ಕರೆಂಟ್ ಅಫೇರ್ಸ್ ಅನ್ನ ಇನ್ಕ್ಲೂಡ್ ಮಾಡಿದೀವಿ. ಇಲ್ಲಿ ನೋಡಿ, ಅಕ್ಟೋಬರ್. ಸೊ ಆಸ್ ಐ ಹ್ಯಾವ್ ಟೋಲ್ಡ್ ಯು 9 months ಅಂತ, ಆ 9 months ಅನ್ನ ಇಲ್ಲಿ ಕವರ್ ಮಾಡಕ್ಕೆ ನಾವು ಟ್ರೈ ಮಾಡಿದೀವಿ. ಸೊ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಜೊತೆಗೆ 15ರಿಂದ 20 ಕ್ವಶನ್ಗಳು ನಿಮ್ಮ ಅಕ್ಟೋಬರ್ 2025 ನ ಕರೆಂಟ್ ಅಫೇರ್ಸ್ ನಿಮಗೆ ಇನ್ಕ್ಲೂಡೆಡ್ ಇರ್ತದೆ. ಮತ್ತೆ ಇಂಡಿಯನ್ ಜಿಯೋಗ್ರಫಿಯಲ್ಲಿ ನವೆಂಬರ್ 2025 ನ ಕರೆಂಟ್ ಅಫೇರ್ಸ್ ಇನ್ಕ್ಲೂಡೆಡ್ ಇರ್ತದೆ. ಮತ್ತೆ ಇಂಡಿಯನ್ ಹಿಸ್ಟ್ರಿ ಜೊತೆಗೆ ಡಿಸೆಂಬರ್ 2025, ಜನರಲ್ ಸೈನ್ಸ್ ಅಂಡ್ ಟೆಕ್ ಜೊತೆಗೆ ಜಾನ್ವರಿ 2026. ಆದ ಮೇಲೆ ಒಂದು ಕರೆಂಟ್ ಅಫೇರ್ಸ್ ನಿಮಗೆ 1 day ಇಡೀ ಅಂತ ನಾನು ಹೇಳಿದ್ನಲ್ವಾ. ಸೊ ಆ ಡ್ಯೂರೇಷನ್ ಅಲ್ಲಿ ಅಕ್ಟೋಬರ್ ಟು ಜಾನ್ವರಿ ಇಡೀ ಒಂದು ಐ ಗೆಸ್ ನಿಮಗೆ 4 months, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜಾನ್ವರಿ 4 months ಕರೆಂಟ್ ಅಫೇರ್ಸ್ ಇಲ್ಲಿ ಒಂದೇ ಒಂದು ದಿವಸದಲ್ಲಿ ಇರ್ತದೆ. ಅದಾದ ಮೇಲೆ ಎನ್ವಿರಾನ್ಮೆಂಟ್ ಜೊತೆಗೆ ಫೆಬ್ರವರಿ 2026, ಸೋಷಿಯಲ್ ಸೈನ್ಸ್ ಅಂಡ್ ಮೆಂಟಲ್ ಎಬಿಲಿಟಿ ಜೊತೆ ಮಾರ್ಚ್ ಕರೆಂಟ್ ಅಫೇರ್ಸ್, ಇಂಡಿಯನ್ ಎಕಾನಮಿ ಅಂಡ್ IR ಜೊತೆ ಏಪ್ರಿಲ್ ಕರೆಂಟ್ ಅಫೇರ್ಸ್, ಪಬೈಡ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಜೊತೆ ಮೇ, ಮತ್ತೆ ನಿಮ್ಮ ಫೈನಲ್ ಏನ್ ಟೆಸ್ಟ್ ಇರುತ್ತೆ ಅವಾಗ ನಿಮ್ಮ ಜೂನ್ ಕರೆಂಟ್ ಅಫೇರ್ಸ್ ಕವರ್ ಆಗ್ತದೆ. ಸೊ ವಾಟ್ ಯು ಲೆಫ್ಟ್ ವಿತ್ ಈಸ್ ಜುಲೈ ಅನ್ನ ಈ ಒಂದು ಫುಲ್ ಲೆಂತ್ ಟೆಸ್ಟ್ಗಳಲ್ಲಿ ನಾವು ಕೊಡ್ತೀವಿ. ಓಕೆನಾ? ಸೊ ಎಂಟೈರ್ ನಿಮ್ಮ 9 to 10 months ಆಫ್ ಯುವರ್ ಕರೆಂಟ್ ಅಫೇರ್ಸ್ ವಿಲ್ ಬಿ ಕವರಿಂಗ್ ಇನ್ ಅವರ್ ಟೆಸ್ಟ್ ಸೀರೀಸ್ ಆಸ್ ವೆಲ್. ಇದರ ನಾವು ಜಾನ್ವರಿಯಿಂದ ಒಂದು ಇದನ್ನು ವಿಡಿಯೋಸ್ ಅನ್ನು ಮಾಡ್ತಿದೀವಿ. ಒಂದು ಹಾರ್ಡ್ ಕಾಪಿ PDF ಅನ್ನು ಸಹ ನಿಮ್ಗೆ ಎಲ್ರಿಗೂ ನಮ್ಮ ಟೆಲಿಗ್ರಾಮ್ ಹಾಗೂ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಿದೀವಿ. ಎಲ್ಲಿಂದಾದ್ರೂ ನೀವು ಬೇಕಾದ್ರೂ ಈ ಒಂದು PDF ಗಳನ್ನ ಡೌನ್ಲೋಡ್ ಮಾಡ್ಕೋಬಹುದು. ಮಂತ್ಲಿ ಕರೆಂಟ್ ಅಫೇರ್ಸ್, ನಮ್ಮ ಮಂತ್ಲಿ ಕರೆಂಟ್ ಅಫೇರ್ಸ್ ಬರೀ 20 to 22 pages ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಅನ್ನ ನಾವು ಈ ಒಂದು ಏರಿಯಾಸ್ ಅಲ್ಲಿ ಕವರ್ ಮಾಡಿದೀವಿ. ಇದ್ರ ಜೊತೆ ವಿಡಿಯೋ ಲೆಕ್ಚರ್ ಸಹ ಇರ್ತದೆ. ಇದು ಕರೆಂಟ್ ಅಫೇರ್ಸ್ ಎಲ್ರಿಗೂ ಫ್ರೀ ಇರ್ತದೆ. ಯೂಟ್ಯೂಬ್ ಅಲ್ಲಿ ನೋಡಿ ನಮ್ಮ ವಾಟ್ಸ್ಆಪ್ ಹಾಗೂ ಟೆಲಿಗ್ರಾಮ್ ಚಾನಲ್ ಅಲ್ಲೂ ಹಾಕಿದೀವಿ. ಇದರ ಜೊತೆಗೆ ಇನ್ನ ಮುಂಬರುವ ದಿವಸಗಳಲ್ಲಿ ವಿಲ್ ಟ್ರೈ ಟು ಪ್ರೊವೈಡ್ ಏನ್ ನಿಮ್ಮ ಅಗ್ರಿಕಲ್ಚರ್ ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಮತ್ತೆ ನಿಮಗೆ ಮೋಸ್ಟ್ ರಿಲೆವೆಂಟ್
ಟಾಪ್ ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಆಗಿರ್ಬೋದು. ಅದಾದ ಮೇಲೆ ನಿಮಗೆ ಬೋತ್ ಫಾರ್ 85% ಅಂಡ್ 15% ವಿಲ್ ಟ್ರೈ ಟು ಕವರ್ ಫ್ಯೂ ಆಫ್ ದ ಟೆಕ್ನಿಕಲ್ ಸಬ್ಜೆಕ್ಟ್ ಇದೆಯಲ್ಲ, ಪೇಪರ್ 2 ನ ಒಂದು ಫ್ಯೂ ಆಫ್ ದ ಇಂಪಾರ್ಟೆಂಟ್ ಏರಿಯಾಸ್ ಅನ್ನು ಕವರ್ ಮಾಡಕ್ ನಾವು ಟ್ರೈ ಮಾಡ್ತೀವಿ. ಓಕೆ, ಸೊ ಕಮಿಂಗ್ ಟು ದಿಸ್ ಏರಿಯಾ, ಇಂಡಿಯನ್ ಪೊಲಿಟಿಗೆ ಯಾವುದು ಅಲ್ಟಿಮೇಟ್ ರಿಸೋರ್ಸ್ ಅಂತ ಹೇಳಿದ್ರೆ ದಟ್ ಈಸ್ ಲಕ್ಷ್ಮೀಕಾಂತ್. ಲಕ್ಷ್ಮೀಕಾಂತ್ ಈ ಒಂದು 3 days ಅಲ್ಲಿ ಓದಕ್ ಆಗ್ತದ? ಯಾರಾದ್ರೂ ಕಾಂಪಿಟೇಟಿವ್ ಫೀಲ್ಡ್ ಇಂದ ಇದ್ದೀರಾ ಇಲ್ಲಿ? ಹಲೋ, ರೆಸ್ಪಾನ್ಸ್ ಮಾಡಿ. ಮಾತಾಡ್ಬೇಕು, ನನ್ಗೆ ಟೆಕ್ಸ್ಟ್ ಏನು ಕಾಣಿಸೋದಿಲ್ಲ. ಸೊ ಇಲ್ಲಿ ನೋಡಿ, ನೀವು ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ಇದ್ದೀರಾ ಅಂತ ಹೇಳಿದ್ರು 3 days ಅಲ್ಲಿ ಲಕ್ಷ್ಮೀಕಾಂತ್ ಕಂಪ್ಲೀಟ್ ಮಾಡೋದಿಕ್ಕೆ. ಸೊ ವಾಟ್ ಯು ಶುಡ್ ಹ್ಯಾವ್ ಟು ಡೂ ಈಸ್, ಯಾವ್ದಾದ್ರು ಒಂದು ಪ್ರಿಸೈಸ್ ಒಂದು ಮೆಟೀರಿಯಲ್ ತಗೊಳ್ಳಿ, ಯಾವ್ದಾದ್ರು ಇನ್ಸ್ಟಿಟ್ಯೂಟ್ ಆಗಿರ್ಲಿ. ಸೊ ಇನ್ ಡೆಪ್ತ್ ಈ ಮೂಮೆಂಟ್ ಅಲ್ಲಿ ಓದಕ್ ಆಗೋದಿಲ್ಲ, ಯಾಕೆಂದ್ರೆ ಇಡೀ ಲಕ್ಷ್ಮೀಕಾಂತ್ ಇಡೀ ಪೊಲಿಟಿನೇ ಓದೋದಕ್ಕೆ ನಿಮಗೆ ಮಿನಿಮಮ್ ಒಂದು 30 to 40 days ತಗೊಳುತ್ತೆ. ಈ 30 to 40 days ಇಫ್ ಯು ಹ್ಯಾವ್ ಗಿವೆನ್ ಹಿಯರ್, ವಾಟ್ ಯು ವಿಲ್ ಬಿ ಲೆಫ್ಟ್ ವಿತ್. ಸೊ ಆದ್ರಿಂದ ಯು ಶುಡ್ ಹ್ಯಾವ್ ಟು ಕವರ್ ಇಟ್ ವಿತ್ ಇನ್ 3 days. ಅದರಿಂದ ಒಂದು ಪ್ರಿಸೈಸ್ ಒಂದು 100 to 120 pages ಇರುವ ಒಂದು ಬುಕ್ ಅನ್ನು ತಗೊಳ್ಳಿ, ಅದರಿಂದ ಓದ್ಕೊಳ್ಳಿ, ಅದನ್ನ ಮಲ್ಟಿಪಲ್ ರಿವೈಸ್ ಮಾಡಿ. ಓಕೆನಾ? ನೆಕ್ಸ್ಟ್ ಬಂದಿದೆ ಇಂಡಿಯನ್ ಜಿಯೋಗ್ರಫಿ. ಇಂಡಿಯನ್ ಜಿಯೋಗ್ರಫಿ ದ ಬೆಸ್ಟ್ ರಿಸೋರ್ಸ್ ಇಸ್ NCERT. ಈ NCERT ತುಂಬಾ ಕಡಿಮೆ ಇದೆ. ಸೊ ಟ್ರೈ ಟು ಕವರ್ ದಿಸ್ NCERT. ನಿಮ್ಗೆ ಏನಾದ್ರು ಡಿಫಿಕಲ್ಟಿ ಆಗ್ತಿದೆ ಅಂತ ಹೇಳಿದ್ರೆ ಯಾವ್ದಾದ್ರು ಬೇರೆ ಮೆಟೀರಿಯಲ್ ಏನಾದ್ರು ನೀವು ರೆಫರ್ ಮಾಡಬಹುದು. ಬಟ್ ಡೋಂಟ್ ಗೋ ಫಾರ್ ಹೆವಿ ಬಲ್ಕಿ ಬುಕ್ಸ್. ಒಂದು 100 to 120 pages ಈ ಒಂದು ಆವರೇಜ್ ಅಲ್ಲಿ ಇರುವ ಪ್ರತಿಯೊಂದು ಸಬ್ಜೆಕ್ಟ್ ಅನ್ನ ತಗೊಂಡು ಓದಕ್ಕೆ ಟ್ರೈ ಮಾಡಿ. ಮತ್ತೆ ಕರ್ನಾಟಕ ಜಿಯೋಗ್ರಫಿ ರಂಗನಾಥ್ ಅಂತ ಒಂದು ಬುಕ್ ಇದೆ. ಸೊ ಇಟ್ ಈಸ್ ಆಲ್ಸೋ ಎ ಬಿಗ್ ಬುಕ್. ಸೊ ಇನ್ಸ್ಟೆಡ್ ಆಫ್ ದಟ್ ಯು ರೀಡ್ ಎನಿ ಅದರ್ ರಿಸೋರ್ಸಸ್ ವಿಚ್ ಈಸ್ ಹ್ಯಾವಿಂಗ್ 100 to 120 pages. ಅದಾದ ಮೇಲೆ ಇಂಡಿಯನ್ ಹಿಸ್ಟ್ರಿಗೆ ಏನ್ ಮಾಡ್ತೀರಿ ನೀವು? ಏನ್ಷಿಯಂಟ್ ಅಲ್ಲಿ ಯು ಶುಡ್ ಟ್ರೈ ಟು ಕವರ್ ಫ್ಯೂ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್ಸ್, ಬಿಕಾಸ್ ಹಿಸ್ಟ್ರಿ ಈಸ್ ಎ ವೆರಿ ವ್ಯಾಸ್ಟ್ ಸಬ್ಜೆಕ್ಟ್ ಅಲ್ವಾ? ಹಿಸ್ಟ್ರಿಯಲ್ಲಿ ನಿಮಗೆ ಏನ್ ಮೋಸ್ಟ್ಲಿ ನೀವು ಕವರ್ ಮಾಡಬೇಕು ಅಂದ್ರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇಂತ ಕ್ವಶನ್ ಅಂತೂ ಬರಲೇ ಬರ್ತದೆ. ಮತ್ತೆ ನಿಮಗೆ ವೇದಿಕ್ ಸಿವಿಲೈಸೇಷನ್ ನ ಒಂದು ಸ್ವಲ್ಪ ಗ್ಲಾನ್ಸ್ ಮಾಡ್ಕೊಳ್ಳಿ. ಓಕೆನಾ? ಅದಾದ ಮೇಲೆ ನಿಮಗೆ ಜಾಸ್ತಿ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ, ಬಿಕಾಸ್ ನಿಮ್ಗೆ ಇಲ್ಲಿಂದ ಒಂದು 1 to 2 ಅಥವಾ 3 ಕ್ವಶನ್ಸ್ ಬರ್ತದೆ ಅಷ್ಟೇ, 1 to 2 ಮ್ಯಾಕ್ಸಿಮಮ್ ಬರೋದು. ಅದರಿಂದ ಯು ಶುಡಂಟ್ ಹ್ಯಾವ್ ಟು ಸ್ಪೆಂಡ್ ಮೋರ್ ಟೈಮ್ ಓವರ್ ಹಿಯರ್. ಅದಾದ ಮೇಲೆ ಮಿಡಿವಲ್ ಅಲ್ಲಿ ಭಕ್ತಿ ಮೂಮೆಂಟು, ಸೊ ನೀವು ಈ ಏರಿಯಾಲ್ಲೂ ನೀವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಕ್ ಹೋಗಬೇಡಿ, ಬಿಕಾಸ್ ಇಲ್ಲಿಂದ 1 to 2 ಕ್ವಶನ್ಸ್ ಬರ್ತದೆ. ಅಕಸ್ಮಾತ್ ಮಿಸ್ ಆದ್ರೂ ಏನ್ ತೊಂದರೆ ಇಲ್ಲ. ನಿಮಗೆ ಮೋಸ್ಟ್ಲಿ ಭಕ್ತಿ ಮೂವ್ಮೆಂಟ್ ಇಂದಾನೆ ಈ ಏರಿಯಾದಲ್ಲಿ ನಿಮಗೆ ಕ್ವಶನ್ಸ್ ಬರುವ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರ್ತದೆ. ಮತ್ತೆ ಮಾಡರ್ನ್ ಇಂಡಿಯಾ ಅಂತೂ ನೀವು ಥರೋಲಿ ಪ್ರಿಪೇರ್ ಆಗಬೇಕು, ಬಿಕಾಸ್ ನಿಮಗೆ ಮೋಸ್ಟ್ಲಿ ಕ್ವಶನ್ಸ್ ಬರೋದು ಮಾಡರ್ನ್ ಇಂಡಿಯಾ ಇಂದಾನೆ. ಸೊ ಇಲ್ಲಿ ಒಂದು 3 ಕ್ವಶನ್ಸ್, ಇಲ್ಲಿ 1 to 2 ಕ್ವಶನ್ಸ್, ನಿಮ್ಗೆ ಮೇಜರ್ಲಿ ಒಂದು 8 ಕ್ವಶನ್ಸ್ ಇಲ್ಲಿನ ಬರೋದು, 8 to 9 ಕ್ವಶನ್. ಸೊ ಹಿಸ್ಟ್ರಿಯನ್ನ ಈ ತರ ಪ್ಲಾನ್ ಮಾಡ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ಇದು ಜಿಯೋಗ್ರಫಿ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ. ಹಿಸ್ಟ್ರಿ, ಇಂಡಿಯನ್ ಹಿಸ್ಟ್ರಿ ಆಯ್ತು. ಮತ್ತೆ ಕರ್ನಾಟಕ ಹಿಸ್ಟ್ರಿಯಲ್ಲಿ ಮೇಜರ್ಲಿ ಫ್ರಮ್ ವೇರ್ ಯು ವಿಲ್ ಬಿ ಗೆಟಿಂಗ್ ಕ್ವಶನ್ಸ್ ಅಂತ ಹೇಳಿದ್ರೆ, ವಿಜಯನಗರ ಎಂಪೈರ್ 100% ಇಲ್ಲಿಂದ ಕ್ವಶನ್ಸ್ ಬರ್ತದೆ. ಮತ್ತೆ ಫ್ರಮ್ ಕದಂಬಾಸ್ ಟು ಹೊಯ್ಸಳಾಸ್ ಇಲ್ಲಿ ಕ್ವಶನ್ಸ್ ಬರ್ತದೆ. ಮತ್ತೆ ನಿಜಾಮ್ಸ್, ಒಡೆಯರ್ಸ್, ಮತ್ತೆ ನಿಮಗೆ ಪೋಸ್ಟ್ ಒಡೆಯರ್ ರೂಲ್, ಇದರಲ್ಲಿ ಕೆಳದಿ ನಾಯಕಾಸ್ ಆಗಿರ್ಬೋದು, ಮತ್ತೆ ನಿಮಗೆ ನಾಡಪ್ರಭುಗಳಾಗಿರ್ಬೋದು. ಸೊ ಈ ಮತ್ತೆ ನಿಮಗೆ ಏನು ದಿವಾನ್ಸ್ ಇಂದ ಕ್ವಶನ್ಸ್ ಆಗಿರ್ಬೋದು, ಮತ್ತೆ ಫ್ಯೂ ಆರ್ಕಿಟೆಕ್ಚರ್ ರಿಲೇಟೆಡ್ ಕ್ವಶನ್ಸ್ ಆಗಿರ್ಬೋದು. ಸೊ ಈ ಏರಿಯಾಸ್ ಇಂದ ನಿಮಗೆ ಕರ್ನಾಟಕ ಹಿಸ್ಟ್ರಿಯಿಂದ ಕ್ವಶನ್ಸ್ ಬರ್ತದೆ. ಸೊ ಈ ಏರಿಯಾಸ್ ಅನ್ನ ನೀವು ಕ್ಲೀನ್ ಆಗಿ ನೋಡ್ಕೊಂಡು ಹೋಗ್ಬೇಕು. ಇದಾದ ಮೇಲೆ ಜನರಲ್ ಸೈನ್ಸ್. ವೆನ್ ಇಟ್ ಕಮ್ಸ್ ಟು ದ ಜನರಲ್ ಸೈನ್ಸ್, ಫ್ಯೂ ಆಫ್ ದ ಇಂಪಾರ್ಟೆಂಟ್ ಏರಿಯಾಸ್ ಯು ಶುಡ್ ಹ್ಯಾವ್ ಟು ನೋ. ಜನರಲ್ ಸೈನ್ಸ್ ಅಲ್ಲಿ ಮೇಜರ್ಲಿ
ಹ್ಯಾಂಡ್ ರೈಟಿಂಗ್ ಕ್ಲಿಯರ್ ಇದೆಯಾ ನಮ್ದು? ಹಾ ಸರ್ ಕ್ಲಿಯರ್ ಇದೆ. ಸ್ವಲ್ಪ ಫಾಸ್ಟ್ ಆಗಿ ಬರೆಯುವಾಗ ಮಿಸ್ಟೇಕ್ಸ್ ಆಗ್ತದೆ. ಸೊ ಮೈನ್ಯೂಟ್ ಮಿಸ್ಟೇಕ್ಸ್ ಅನ್ನ ನೆಗ್ಲೆಕ್ಟ್ ಮಾಡಿ. ಸೊ ಇದರಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ. ಸೊ ಯಾವ ರಿಸೋರ್ಸ್ ಕೊಟ್ಟಿದ್ದೀನಿ ನಾನು ನಿಮಗೆ? ಕರ್ನಾಟಕ ಹಿಸ್ಟ್ರಿ ಬಂದೆ ಎಸ್ ಕಾಮತ್ ಅಂತ ಕೊಟ್ಟಿದ್ದೀನಿ. ಸೊ ನಿಮಗೆ ಈ ಬುಕ್ಗಳು ಓದಕ್ಕಾಗಿಲ್ಲ ಅಂದ್ರೆ ಯಾವ್ದಾದ್ರು ಒಂದು ಮೆಟೀರಿಯಲ್ ಯು ಶುಡ್ ಹ್ಯಾವ್ ಟು ಚೂಸ್ ವೆರಿ ಪ್ರಾಪರ್ಲಿ ಅಲ್ವಾ? ಈ ಒಂದು ಮೂಮೆಂಟ್ ಅಲ್ಲಿ ಗಡಿಬಿಡಿ ಮಾಡ್ಕೊಳಕ್ ಹೋಗ್ಬೇಡಿ. ಮತ್ತೆ ಒಂದು ಈಗೋ ಮತ್ತೆ ಎಮೋಷನಲ್ ಡಿಸಿಷನ್ಸ್ ಅನ್ನ ತಗೊಳಕ್ ಹೋಗ್ಬೇಡಿ. ಪ್ರಾಕ್ಟಿಕಲ್ ಡಿಸಿಷನ್ಸ್ ಅನ್ನ ತಗೊಳಕ್ ಹೋಗಿ. ಬಿಕಾಸ್ ನೀವು ಇಲ್ಲಿ ಓದ್ಬಿಟ್ಟು ಏನ್ ಪಂಡಿತರಾಗ್ತಿಲ್ಲ. ಜಸ್ಟ್ ಯಾಕೆಂದ್ರೆ ಇಲ್ಲಿ ನೋಡಿ, ನೀವು ಪ್ರತಿಯೊಂದು ಸಬ್ಜೆಕ್ಟ್ 100 ತಗೊಂಡ್ರು 1400 ಪೇಜಸ್ ಆಗ್ತದೆ, ವಿಚ್ ಇಸ್ ವೆರಿ ಹೆವಿ. ಬಟ್ ಇದರಲ್ಲೇ ನೀವು ಪ್ರತಿಯೊಂದು ಸಬ್ಜೆಕ್ಟ್ 1000 ತಗೊಳಕ್ ಹೋದ್ರೆ 10,000 ಪೇಜಸ್ ಆಗ್ಬಿಡ್ತದೆ. ಮತ್ತೆ ಅದು ಇಂಪಾಸಿಬಲ್ ಆಗ್ಬಿಡ್ತದೆ. ಸೊ ಆದ್ರಿಂದ ಥಿಂಕ್ ಪ್ರಾಕ್ಟಿಕಲಿ, ಚೂಸ್ ದ ರಿಸೋರ್ಸಸ್. ನಿಮ್ಮ ಏನು ನಿಮ್ಮ ಎಮೋಷನ್ಸ್ ಅನ್ನ, ಈಗೋ ಅನ್ನ ಇದು ಕಂಟ್ರೋಲ್ ಮಾಡ್ಕೊಂಡು ನಿಮ್ಮ ರಿಸೋರ್ಸಸ್ ಅನ್ನ ಬ್ರಿಲಿಯಂಟ್ ಆಗಿ ಚೂಸ್ ಮಾಡಿ. ಜನರಲ್ ಸೈನ್ಸ್ಗೆ ಅರಿಹಂತ್ ಇದೇ ಬುಕ್ ಓದಕ್ ಹೋಗಿ, ಬೇರೆ ಯಾವ್ದು ಬುಕ್ ಓದಕ್ ಹೋಗ್ಬೇಡಿ. ಬಿಕಾಸ್ ಇಟ್ ಈಸ್ ವೆರಿ ಪ್ರಿಸೈಸ್ ಆಗಿ ಸ್ವಲ್ಪ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನೀವು ಪ್ರತಿಯೊಂದು ಓದಕ್ ಹೋಗ್ಬೇಕಂತ ಹೇಳಿದ್ರೆ ಕಷ್ಟ ಆಗ್ಬಿಡ್ತದೆ. ಬಿಕಾಸ್ ಪ್ರತಿಯೊಂದು ಟಾಪಿಕ್ ಇದು ಮಾಡೋದು ಕಷ್ಟ ಆಗ್ಬಿಡ್ತದೆ. ಸೊ ಫಿಸಿಕ್ಸ್ ಅಲ್ಲಿ ಏನ್ ಓದ್ತೀರಾ ನೀವು? ಸರ್ಫೇಸ್ ಟೆನ್ಷನ್ ಇಂದ ಸುಮಾರು ಕಡೆ ಕ್ವಶನ್ಸ್ ಬರ್ತದೆ. ಸೊ ಒಂದು ಹಾಫ್ ಪೇಜ್ ಇದೆ ಅಷ್ಟೇ ಇದು. ಇದ್ರ ಬಗ್ಗೆ ಜಾಸ್ತಿ ನೀವು ಇದು ಮಾಡ್ಕೊಳಕ್ ಹೋಗ್ಬಾರ್ದು. ಮತ್ತೆ ವೇವ್ಸ್ ಇಂದ ಆಗಿರ್ಬೋದು, ಮತ್ತೆ ಹೀಟ್, ಮತ್ತೆ ಲೈಟ್, ಮತ್ತೆ ಮ್ಯಾಗ್ನೆಟಿಸಮ್ ಬಗ್ಗೆ, ಮತ್ತೆ ಅಟಾಮಿಕ್ ಅಂಡ್ ನ್ಯೂಕ್ಲಿಯರ್ ಫಿಸಿಕ್ಸ್ ಬಗ್ಗೆ, ಸೊ ಈ ತರ ಒಂದು ಇಂಪಾರ್ಟೆಂಟ್ ಏರಿಯಾಸ್ ಅನ್ನ ನೋಡ್ಕೊಂಡು ಹೋಗಿ. ಒಂದ್ ಸ್ವಲ್ಪ SI ಯೂನಿಟ್ಸ್ ಮೇಲೆ ಒಂದ್ ಸ್ವಲ್ಪ ಕಣ್ಣಾಯಿಸಿ ಸಾಕು. ಫಿಸಿಕ್ಸ್ ಇಷ್ಟೇ, ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು. ಬಿಕಾಸ್ ಇಫ್ ಯು ಗೋ ಅಂಡ್ ರೀಡ್ ಟೂ ಮೆನಿ ಥಿಂಗ್ಸ್, ಇದರಿಂದ ಎಷ್ಟೊಂದು ಮಾರ್ಕ್ಸ್ ಬರ್ತದೆ. ಇಲ್ಲಿ ನೋಡಿ, ಜನರಲ್ ಸೈನ್ಸ್ ಇಂದ ಒಂದು 6 to 8 ನಿಮಗೆ. ಇದನ್ನ 6 to 8 ಅನ್ನ ಫಿಸಿಕ್ಸ್ ಅಲ್ಲಿ ಒಂದು 2 ಕ್ವಶನ್ಸ್, ಕೆಮಿಸ್ಟ್ರಿಯಿಂದ 2 ಕ್ವಶನ್ಸ್, ಮತ್ತೆ ಬಯಾಲಜಿಯಿಂದ 2 ಕ್ವಶನ್ಸ್. ಅದಕ್ಕೆ ಎಷ್ಟೊಂದು ಮಾರ್ಕ್ಸ್ ಇದೆ, ಅದಕ್ಕೆ ಪ್ರಕಾರ ಅದಕ್ಕೆ ವೆಯ್ಟೇಜ್ ಕೊಟ್ಟು ಓದಿ. ಅದಾದ ಮೇಲೆ ಇನ್ನು ನೆಕ್ಸ್ಟ್ ಯಾವ್ದು ಬರ್ತದೆ? ಕೆಮಿಸ್ಟ್ರಿ. ಕೆಮಿಸ್ಟ್ರಿಯಲ್ಲಿ ಏನೇನು ಓದ್ತೀರಿ? ಫಸ್ಟ್ ಅಟಾಮಿಕ್ ಸ್ಟ್ರಕ್ಚರ್. ಅಟಾಮಿಕ್ ಸ್ಟ್ರಕ್ಚರ್ ಅಲ್ಲಿ ಅದು ಫಾರ್ಮುಲಾಸ್ ಅದು ಇದು ಮತ್ತೆ ಇದು ಮಗಪ್ ಮಾಡ್ಕೊಂಡು ಕುತ್ಕೊಳಕ್ ಹೋಗ್ಬೇಡಿ. ಒಂದ್ ಸ್ವಲ್ಪ ಒಂದು ವ್ಯೂ, ಜನರಲಿಸ್ಟಿಕ್ ವ್ಯೂ ಅಷ್ಟೇ. ಇದು ಪ್ರೋಟಾನ್ಸ್, ನ್ಯೂಟ್ರಾನ್ಸ್, ಎಲೆಕ್ಟ್ರಾನ್ಸ್, ಪಾಸಿಟ್ರಾನ್ಸ್, ಅದ್ರ ಬಗ್ಗೆ ಒಂದ್ ಸ್ವಲ್ಪ ನೋಡ್ಕೊಂಡು ಹೋಗಿ ಸಾಕು. ಮತ್ತೆ ಆಕ್ಸಿಡೇಷನ್ ಅಂಡ್ ರಿಡಕ್ಷನ್ ಬಗ್ಗೆ ಇದ್ರ ಪ್ರಿನ್ಸಿಪಲ್ಸ್ ನೋಡ್ಕೊಳ್ಳಿ. ಆಕ್ಸಿಡೇಷನ್ ಅಂಡ್ ರಿಡಕ್ಷನ್, ಪ್ಲಸ್ ಮೈನಸ್, ಮತ್ತೆ ಆಕ್ಸಿಜನ್ ಎಲ್ಲ ಅಡಿಷನ್ ಆಗ್ತದೆ, ಹೈಡ್ರೋಜನ್ ಎಲ್ಲ ಅಡಿಷನ್ ಆಗ್ತದೆ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ನೋಡ್ಕೊಂಡು ಹೋಗಿ. ಅದಾದ ಮೇಲೆ ಆಸಿಡ್ಸ್, ಬೇಸಸ್ ಅಂಡ್ ಸಾಲ್ಟ್ಸ್, ಇದರ ಪ್ರಾಕ್ಟಿಕಲ್ ಅಪ್ಲಿಕೇಶನ್. ಇದು ನಿಮಗೆ ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್ ಕೇಳ್ತಾರೆ. ಇವಾಗ ಲೆಮನ್ ಅಲ್ಲಿ ಯಾವ ಆಸಿಡ್ ಬರ್ತದೆ? ಸೊ ಲಿಟ್ಮಸ್ ಪೇಪರ್ ಯಾವ ಕಲರ್ಗೆ ಟರ್ನ್ ಆಗ್ತದೆ? ವೈ ಅದು ಅಲ್ಕಲೈನ, ಆಸಿಡ್ ಅಲ್ಲಿ ಲಿಟ್ಮಸ್ ಪೇಪರ್ ಡಿಪ್ ಮಾಡಿದ್ರೆ ಯಾವ ಕಲರ್ ಟರ್ನ್ ಇದೆ? ಈ ತರ ಪ್ರಾಕ್ಟಿಕಲ್ ಕ್ವಶನ್ಸ್ ಕೇಳ್ತಾರೆ. ಓಕೆನಾ? ಮತ್ತೆ ಗ್ಯಾಸಸ್ ರಿಲೇಟೆಡ್ ಥಿಂಗ್ಸ್. ಆದ್ಮೇಲೆ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ಬಗ್ಗೆ. ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್. ಮತ್ತೆ ಒಂದ್ ಸ್ವಲ್ಪ ಮೆಟಲ್ಸ್ ಬಗ್ಗೆ ನೋಡ್ಕೊಂಡು ಹೋಗಿ. ಮೆಟಲ್ಸ್ ಅಂದ್ರೆ ನಿಮ್ಮ ಐರನ್ ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು, ಪ್ಲಾಟಿನಮ್ ಆಗಿರ್ಬೋದು. ಸೊ ಇದರ ಕೆಮಿಕಲ್ ಫಾರ್ಮುಲಾ ಏನು, ಅದ್ರ ಬಗ್ಗೆ ಎಲ್ಲ. ಓಕೆನಾ? ಇಷ್ಟೊಂದು ನೀವು ಕೆಮಿಸ್ಟ್ರಿಯಲ್ಲಿ ನೋಡ್ಕೊಂಡು ಹೋಗಿ. ಜಾಸ್ತಿ ನೀವು ಸಬ್ಜೆಕ್ಟ್ ಚೆನ್ನಾಗಿದೆ ಅಂತ ಇದ್ ಮಾಡ್ಕೊಳಕ್ ಹೋಗ್ಬೇಡಿ. ನೀವು ಓದುವಾಗ ಪ್ರತಿಯೊಂದು ಟೈಮಲ್ಲೂ ಅಲಾಂಗ್ ವಿತ್ ಯುವರ್ ಸ್ಟಡೀಸ್ ಯು ಶುಡ್ ಹ್ಯಾವ್ ಟು ಕೀಪ್ ಎ ವಾಚ್ ಟೈಮ್. ಟೈಮರ್ನ ಇಟ್ಕೊಂಡು ನೀವು ಓದಬೇಕು. ಇವಾಗ ಪ್ರೆಸೆಂಟ್ ಸಿಚುವೇಶನ್ ಆಗಿದೆ ನಿಮ್ದು. ಆದ ಮೇಲೆ ಬಯಾಲಜಿ ಹೇಳ್ಬೇಕಾ ನಿಮಗೆ? ಬಿಕಾಸ್ ಎವ್ರಿ ಒನ್ ಆಫ್ ಸೈನ್ಸ್ ಬ್ಯಾಕ್ ಗ್ರೌಂಡ್ ಸ್ಟೂಡೆಂಟ್ಸ್ ನಿಮಗೆ ಸ್ವಲ್ಪ ಚೆನ್ನಾಗಿ ಅರ್ಥ ಆಗ್ತದೆ.
ಸೊ ಈ ಒಂದು ಏರಿಯಾನ ಒಂದು ಸ್ವಲ್ಪ ಗ್ಲಾನ್ಸ್ ಮಾಡ್ಕೊಂಡು ಹೋಗ್ಬಿಡಿ, ಓಕೆನಾ. ಸೊ ಇದರಲ್ಲಿ ಅನಿಮಲ್ ಕಿಂಗ್ಡಮ್ ಆಗಿರ್ಬೋದು, ಪ್ಲಾಂಟ್ ಕಿಂಗ್ಡಮ್ ಆಗಿರ್ಬೋದು, ಇದರ ಹೆರಾರ್ಕಿ ಬರ್ತದಲ್ಲ ಅದನ್ನ ನೋಡ್ಕೊಂಡು ಹೋಗಿ. ಮತ್ತೆ ಅನಿಮಲ್ ಸೆಲ್, ಪ್ಲಾಂಟ್ ಸೆಲ್ ಆಗಿರ್ಬೋದು, ಸೆಲ್ಸ್ ರಿಲೇಟೆಡ್, ಮತ್ತೆ ನಿಮ್ಮ ಜೆನೆಟಿಕ್ಸ್ ರಿಲೇಟೆಡ್ ಫ್ಯೂ ಕ್ವಶನ್ಸ್. ಇದನ್ನ ಐ ಗೆಸ್ ನೀವು ಓದಿರ್ತೀರಿ ನಿಮ್ಮ ಪೇಪರ್ 2 ಅಲ್ಲೇ, ಮೋಸ್ಟ್ಲಿ ಇಬ್ರು ಓದಿರ್ತೀರಿ, 85 ಮತ್ತೆ 15%ನವರು. ಸೊ ಇಟ್ ಈಸ್ ನಾಟ್ ಎ ಮೇಜರ್ ಇಶ್ಯೂ. ಇದೊಂದು ಸ್ವಲ್ಪ ಹಾರ್ಮೋನ್ಸ್ ಬಗ್ಗೆ, ಹಾರ್ಮೋನ್ಸ್ ರಿಲೇಟೆಡ್ ಕ್ವಶನ್ಸ್, ಹಾರ್ಮೋನ್ಸ್, ನ್ಯೂಟ್ರಿಯೆಂಟ್ಸ್ ಬಗ್ಗೆ, ಮತ್ತೆ ಡಿಸೀಸಸ್ ಬಗ್ಗೆ. ಡಿಸೀಸ್ ಬಗ್ಗೆ ತುಂಬಾ ಇಂಪಾರ್ಟೆಂಟ್. ಇದು ಹ್ಯೂಮನ್ ಡಿಸೀಸಸ್ ಆಸ್ ವೆಲ್ ಆಸ್ ಪ್ಲಾಂಟ್ ಡಿಸೀಸಸ್. ಓಕೆನಾ, ಇಷ್ಟೊಂದು ನಿಮ್ಮ ಸೈನ್ಸ್ ಅಲ್ಲಿ ಕವರ್ ಆಗ್ತದೆ. ಸೊ ಇದಕ್ಕನ್ನ ಜಾಸ್ತಿ ನೀವು ತಲೆ ಕೆಡಿಸ್ಕೊಂಡು ಹೋಗಬಾರದು, ಬಿಕಾಸ್ ಯು ಹ್ಯಾವ್ ವೆರಿ ಲೆಸ್ ಟೈಮ್. ಮತ್ತೆ ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ನಿಮ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ. ಮತ್ತೆ ಇದ್ರದ್ದು ವಿಜಯನ್ ಅವ್ರದ್ದು ಇಯರ್ಲಿ ಒಂದು ಸೈನ್ಸ್ ಅಂಡ್ ಟೆಕ್ನಾಲಜಿ ಇದೊಂದು ಸ್ಮಾಲ್ ಬುಕ್ ಬಿಡ್ತಾರೆ, ಅದನ್ನ ರೆಫರ್ ಮಾಡಿ. ಸೊ ಅದಾದ ಮೇಲೆ ಎನ್ವಿರಾನ್ಮೆಂಟ್ ಶಂಕರ್ IAS, ಇಟ್ಸ್ ಎ ವೆರಿ ಗುಡ್ ಬುಕ್, ಬಟ್ ಇಟ್ಸ್ ಎ ವೆರಿ ಬಲ್ಕಿ ಬುಕ್. ಇನ್ಸ್ಟೆಡ್ ಆಫ್ ದಟ್ ಯು ಕ್ಯಾನ್ ರೀಡ್ ಎನಿ ಆಫ್ ದ ಒಂದು 100 ಪೇಜಸ್ ಇರುವ ಒಂದು ಯಾವ್ದಾದ್ರು ಒಂದು ಬುಕ್ ಅನ್ನ ರೆಫರ್ ಮಾಡಿ. ಎನ್ವಿರಾನ್ಮೆಂಟ್ ಅಲ್ಲಿ ಏನೇನು ಬರ್ತದೆ ಅದು ಹೇಳಬೇಕಾ? ಮೋಸ್ಟ್ಲಿ ನಿಮ್ಗೆ ನೆಸೆಸಿಟಿ ಇಲ್ಲ ಅನ್ಸುತ್ತೆ, ಬಿಕಾಸ್ ದೀಸ್ ಅಂಡ್ ಆಲ್ ಆರ್ ದ ವೆರಿ ಈಸಿ ಸಬ್ಜೆಕ್ಟ್ಸ್ ಫಾರ್ ಯು ಪೀಪಲ್. ಓಕೆ, ನೆಕ್ಸ್ಟ್ ಎಕನಾಮಿ. ನಿಮಗೆ ಎನ್ವಿರಾನ್ಮೆಂಟ್ ಅಲ್ಲಿ ಸ್ವಲ್ಪ ಸೊ ಎನ್ವಿರಾನ್ಮೆಂಟ್ ಯಾವ್ದು ನೋಡ್ತೀರಿ? ಶಂಕರ್ IAS, ಇಂಡಿಯನ್ ಎಕನಾಮಿ, ರಮೇಶ್ ಸಿಂಗ್. ದೀಸ್ ಆರ್ ದ ವೆರಿ ಬಲ್ಕಿ ಬುಕ್ಸ್. ಓಕೆ, ಎನ್ವಿರಾನ್ಮೆಂಟ್ ಅಲ್ಲಿ ಏನೇನು ಓದ್ತೀರಿ? ಸಿಸ್ಟಮ್, ಎಕೋಸಿಸ್ಟಮ್ ಇಂದ ಮೇಜರ್ ಆಫ್ ದ ಕ್ವಶನ್ಸ್ ಬರ್ತದೆ. ಮತ್ತೆ ಬಯೋಡೈವರ್ಸಿಟಿ ಬಗ್ಗೆ, ಇದು ಇಕೋಸಿಸ್ಟಮ್ ಅಂದ್ರೆ ಗೊತ್ತಲ್ಲ, ಅಬಯೋಟಿಕ್ ಫ್ಯಾಕ್ಟರ್ಸ್, ಬಯೋಟಿಕ್ ಫ್ಯಾಕ್ಟರ್ಸ್. ಇಕೋಸಿಸ್ಟಮ್ ಅಂದ್ರೆ ಏನು ಅದ್ರ ಬಗ್ಗೆ. ಮತ್ತೆ ಇದರಲ್ಲಿ ಫುಡ್ ಚೈನ್ ಬರ್ತದೆ, ಫುಡ್ ಚೈನ್, ಫುಡ್ ವೆಬ್, ಮೇಜರ್ಲಿ ಎಕೋಲಾಜಿಕಲ್ ಪಿರಮಿಡ್ಸ್. ಓದಿದಿರಲ್ಲ? ಓದಿಲ್ಲ ಅಂದ್ರೆ ಇದೊಂದು ಸ್ವಲ್ಪ ಗ್ಲಾನ್ಸ್ ಮಾಡ್ಕೊಂಡು ಹೋಗ್ಬೇಡಿ, ತುಂಬಾ ಇಂಪಾರ್ಟೆಂಟ್ ಈ ಏರಿಯಾಸು. ಮತ್ತೆ ಬಯೋಡೈವರ್ಸಿಟಿಯಲ್ಲಿ ನಿಮಗೆ ಇದರ ಬಯೋಡೈವರ್ಸಿಟಿಯ ಥ್ರೆಟ್ಸ್ ಏನೇನಿದೆ ಇವಾಗ ಪ್ರೆಸೆಂಟ್ಲಿ, ಡಿಫಾರೆಸ್ಟೇಷನ್ ರಿಲೇಟೆಡ್ ಕ್ವಶನ್ಸ್ ಆಗಿರ್ಬೋದು. ಮತ್ತೆ ಹಾಟ್ಸ್ಪಾಟ್ಸ್, ಮತ್ತೆ ಎಂಡೇಂಜರ್ಡ್ ಸ್ಪೀಸೀಸ್, ಇದ್ರ ಬಗ್ಗೆ. ಮತ್ತೆ ನಿಮಗೆ ಮೇಜರ್ಲಿ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಯಾವುದು? ಪೊಲ್ಯೂಷನ್. ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಏರಿಯಾಸ್ ಇವು. ಏನಿಲ್ಲ, ನಿಮಗೆ ಇದೊಂದು ಸ್ವಲ್ಪ ಡೆಪ್ತ್ ಆಗಿ ಓದ್ಕೊಂಡು ಹೋಗ್ಬೇಕು, ಬಿಕಾಸ್ ಆಲ್ ಆಫ್ ಯು ಫ್ರಮ್ ಸೈನ್ಸ್ ಬ್ಯಾಕ್ ಗ್ರೌಂಡ್. ನಿಮಗೆ ಪೇಪರ್ ಒಂದು ಸ್ವಲ್ಪ ಈ ಏರಿಯಾಸ್ ಇಂದ ಸ್ವಲ್ಪ ಟಫೇ ಬರ್ತದೆ. ಸೊ ಇದರಲ್ಲಿ ಏರ್ ಪೊಲ್ಯೂಷನ್ ಆಗಿರ್ಬೋದು, ವಾಟರ್ ಆಗಿರ್ಬೋದು, ನಾಯ್ಸ್ ಆಗಿರ್ಬೋದು, ಸಾಯಿಲ್ ಪೊಲ್ಯೂಷನ್, ಥರ್ಮಲ್ ಪೊಲ್ಯೂಷನ್, ನ್ಯೂಕ್ಲಿಯರ್ ಪೊಲ್ಯೂಷನ್. ಇದೆರಡು ಒಂದೇ ಅಲ್ಲ, ನ್ಯೂಕ್ಲಿಯರ್ ಬೇರೆ, ಥರ್ಮಲ್ ಬೇರೆ. ಇದರ ಕಾಸಸ್, ಎಫೆಕ್ಟ್ಸ್, ಕಂಟ್ರೋಲ್, ಆಸಿಡ್ ರೈನ್ ಬಗ್ಗೆ, ಮತ್ತೆ
ಓಝೋನ್ ಡಿಪ್ಲೀಷನ್ ಬಗ್ಗೆ, ಓಝೋನ್ ಲೇಯರ್ ಬಗ್ಗೆ, ಮತ್ತೆ ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ. ಇದನ್ನೆಲ್ಲ ಕ್ಲೀನ್ ಆಗಿ ನೋಡ್ಕೊಂಡು ಹೋಗಿ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಯಾವ್ದು ಹೇಳಿ, ರೆಗ್ಯುಲರ್ಲಿ ಆಗ್ತಿರೋದು ಕ್ಲೈಮೇಟ್ ಚೇಂಜ್ ಅಂಡ್ ಗ್ಲೋಬಲ್ ವಾರ್ಮಿಂಗ್. ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಏರಿಯಾ. ಮತ್ತೆ ಒಂದು ಸ್ವಲ್ಪ ಇನ್ನೊಂದು 2 ಟಾಪಿಕ್ಸ್ ಬರ್ತದೆ ಇದರಲ್ಲಿ. 5th ಟಾಪಿಕ್ ಸ್ವಲ್ಪ ಪಾಲಿಸೀಸ್ ಅಂಡ್ ಲಾಸ್, ಇಲ್ಲಿಂದಾನು ಕ್ವಶನ್ಸ್ ತುಂಬಾ ಬರ್ತದೆ. ಓಕೆ, ಇದರಲ್ಲಿ ನಿಮಗೆ UNEP, ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟಲ್ ಪ್ರೋಗ್ರಾಮ್ಸ್ ಆಗಿರ್ಬೋದು, ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ರಿಲೇಟೆಡ್ ಕ್ವಶನ್ಸ್ ಆಗಿರ್ಬೋದು, ಸೊ ಮೇಜರ್ಲಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಲಾಸ್ ಆಗಿರ್ಬೋದು, ಇವೆಲ್ಲ ಬರ್ತದೆ. ಆದ್ಮೇಲೆ ಸ್ವಲ್ಪ ವೇಸ್ಟ್ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಥಿಂಗ್ಸ್ ಅನ್ನ ನೋಡ್ಕೊಂಡು ಹೋಗಿ. ಫೈನಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಎಷ್ಟಿದಾವೆ? ಅದನ್ನೆಲ್ಲ ನೋಡ್ಕೊಂಡು ಹೋಗಿ. ಓಕೆ, ವೆರಿ ಇಂಪಾರ್ಟೆಂಟ್ ಥಿಂಗ್ಸ್. ರಿನ್ಯೂವಬಲ್ ಎನರ್ಜಿ, ಈ ಏರಿಯಾಸ್ ಅನ್ನ ನೀವು ಕವರ್ ಮಾಡ್ಕೊಂಡು ಹೋಗ್ಬೇಕು ವೆನ್ ಇಟ್ ಕಮ್ಸ್ ಟು ದ ಎನ್ವಿರಾನ್ಮೆಂಟ್. ಓಕೆ, ಆಮ್ ಐ ಕ್ಲಿಯರ್? Yes, sir. Okay, let us move ahead. So environment cover ಆಯ್ತು. Next what we are going to do is Indian economy ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ಹೆಲ್ಪ್ ಆಗ್ತಿದ್ಯಾ ಏನೇನು ಓದ್ಬೇಕು ಅಂತ ನಾನು ಹೇಳ್ತಿರೋದು? Yes, sir. ಐಡಿಯಾ ಸಿಗ್ತಾ ಇದೆ. ಎಷ್ಟು ಓದ್ಬೇಕು? ಸೊ ಇದಕ್ಕನ್ನ ಜಾಸ್ತಿ ನೀವು ತಲೆ ಕೆಡಿಸ್ಕೊಳಕ್ ಹೋಗಬೇಡಿ. ಇದರಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಏರಿಯಾಸ್ ನಾನು ಹೇಳ್ಬಿಡ್ತೀನಿ, ಅದನ್ನ ಕವರ್ ಮಾಡ್ಕೊಂಡು ಹೋಗ್ಲೇಬೇಕಾಗಿರ್ತದೆ ಇಂಡಿಯನ್ ಎಕಾನಮಿದು. ವೆನ್ ಇಟ್ ಕಮ್ಸ್ ಟು ದ ಇಂಡಿಯನ್ ಎಕಾನಮಿ, ರಮೇಶ್ ಸಿಂಗ್ ಇಸ್ ಎ ವೆರಿ ಬಲ್ಕಿ ಬುಕ್. ನೀವು ಇದನ್ನು ಒಂದು 100 to 120 ಪೇಜಸ್ ಇರೋದು ಯಾವ್ದಾದ್ರು ಒಂದು ಇನ್ಸ್ಟಿಟ್ಯೂಟ್ ಯಾವುದೋ ಒಂದು ನೋಟ್ಸ್ ಎತ್ಕೊಂಡು ಇದನ್ನ ರಿವೈಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಒಂದೇನಂದ್ರೆ ಫಸ್ಟ್ ಇದರಲ್ಲಿ ಬೇಸಿಕ್ಸ್ ಆಫ್ ಎಕನಾಮಿಕ್ಸ್, ಇದು ನಿಮ್ಗೆಲ್ರಿಗೂ ಗೊತ್ತಿದ್ರೇನೆ ಮುಂದೆ ನೀವು ಓದಕ್ಕಾಗೋದು. ಮೈಕ್ರೋ ಎಕನಾಮಿಕ್ಸ್ ಅಂದ್ರೆ ಏನು, ಮತ್ತೆ ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಹೇಳಿದ್ರೆ ಏನು, ಅದ್ರ ಬಗ್ಗೆ. ಮತ್ತೆ ಕ್ಯಾಪಿಟಲಿಸ್ಟ್ ಎಕನಾಮಿ ಅಂದ್ರೆ ಏನು, ಇದು ಅಂದ್ರೆ ಬೇಸಿಕ್ಸ್ ಆಫ್ ದ ಎಕನಾಮಿ. ಇಲ್ಲಿಂದಾನು ಕ್ವಶನ್ ನೀವು 1-2 ಬರಬಹುದು. ಕ್ಯಾಪಿಟಲಿಸ್ಟ್ ಅಂದ್ರೆ ಏನು, ಸೋಷಿಯಲಿಸ್ಟ್ ಅಂದ್ರೆ ಏನು, ಮಿಕ್ಸ್ಡ್ ಎಕನಾಮಿ ಅಂದ್ರೆ ಏನು. ನಮ್ಮ ಇಂಡಿಯಾದ ಯಾವ ಟೈಪ್ ಆಫ್ ಎಕನಾಮಿ? ಮಿಕ್ಸ್ಡ್ ಎಕಾನಮಿ, ಸರ್. ಮಿಕ್ಸ್ಡ್ ಎಕನಾಮಿ. ಸೋಷಿಯಲಿಸ್ಟ್ ಎಕನಾಮಿಗೆ ಎಕ್ಸಾಂಪಲ್? ರಷ್ಯಾ. ಎಸ್, ಮೊದಲು USSR, ಇವಾಗ ರಷ್ಯಾ. ಓಕೆ, ಕ್ಯಾಪಿಟಲಿಸ್ಟ್ಗೆ USA. ಸೊ ಇದನ್ನ ಸ್ವಲ್ಪ ನೋಡ್ಕೊಂಡು ಹೋಗಿ. ಮತ್ತೆ ನ್ಯಾಷನಲ್ ಇನ್ಕಮ್ ರಿಲೇಟೆಡ್ ಸ್ವಲ್ಪ ಟರ್ಮ್ಸ್ ಲೈಕ್ GDP ಆಗಿರ್ಬೋದು, GNP ಆಗಿರ್ಬೋದು, NDP ಆಗಿರ್ಬೋದು, NNP ಆಗಿರ್ಬೋದು. ಇದರಲ್ಲಿ ನಾಮಿನಲ್ GDP ಅಂದ್ರೆ ಏನು, ರಿಯಲ್ GDP ಅಂದ್ರೆ ಏನು, ಮತ್ತೆ ಪರ್ ಕ್ಯಾಪಿಟಾ ಇನ್ಕಮ್ ಅಂದ್ರೆ ಏನು. ವಿಚ್ ಸ್ಟೇಟ್ ಈಸ್ ಹ್ಯಾವಿಂಗ್ ದ ಹೈಯೆಸ್ಟ್ ಪರ್ ಕ್ಯಾಪಿಟಾ ಇನ್ಕಮ್ ಇನ್ ಇಂಡಿಯಾ? ಮಹಾರಾಷ್ಟ್ರ. ಗೋವಾ ಅಲ್ವಾ? ಗೋವಾ. ನೋಡಿ, ಈ ತರ ಕ್ವಶನ್ಸ್ ಬರ್ತದೆ. ಸ್ವಲ್ಪ ಅದನ್ನ ರೆಫರ್ ಮಾಡ್ಕೊಳ್ಳಿ ಅದನ್ನ. ಮತ್ತೆ ಇದು ಕರ್ನಾಟಕದ್ದು ಪರ್ ಕ್ಯಾಪಿಟಾ, ಕರ್ನಾಟಕದ್ದು ನೋಡಿ, ಅದನ್ನೆಲ್ಲ ನೋಡಿ. ಓಕೆ, ಮತ್ತೆ ಮೆಥಡ್ಸ್ ಆಫ್ ಕ್ಯಾಲ್ಕುಲೇಷನ್ ಆಫ್ ಫಿಟ್, ನ್ಯಾಷನಲ್ ಇನ್ಕಮ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ. ಓಕೆ, ಆದ ಮೇಲೆ ನಿಮಗೆ ಮೊದಲು ಪ್ಲಾನಿಂಗ್ ಕಮಿಷನ್ ಆಫ್ ಇಂಡಿಯಾನ ರಿಪ್ಲೇಸ್ ಮಾಡಿದ್ದು ಯಾವುದು? ನೀತಿ ಆಯೋಗ್. ಎಸ್, 72 AD ನ ನೀತಿ ಆಯೋಗ್. ಗುಡ್. ಮತ್ತೆ ಸ್ವಲ್ಪ LPG ರಿಫಾರ್ಮ್ಸ್ ಬಗ್ಗೆ ನೋಡ್ಕೊಂಡು ಹೋಗಿ. ಮೇಜರ್ಲಿ ನಿಮ್ಗೆ ಗೊತ್ತಿರಬೇಕಿದು, ಈ ಸ್ಟೇಜಿಗೆ ಬಂದಿದ್ದೀರಾ ಅಂದ್ರೆ ಸ್ವಲ್ಪ. ಮತ್ತೆ ಬ್ಯಾಂಕಿಂಗ್ ಸಿಸ್ಟಮ್, ಎಕನಾಮಿಲಿ ಏನೇನು ಕವರ್ ಆಗ್ತದೆ ಮೇಜರ್ ಆಗಿ ನಾನು ಡಿಸ್ಕಸ್ ಮಾಡ್ಕೊಂಡು ಹೋಗ್ಬಿಡ್ತಿದ್ದೀನಿ. ಇದನ್ನ ಇನ್ ಡೀಟೇಲ್ ಆಗಿ ಇವಾಗ ಹೇಳಕ್ ಆಗೋದಿಲ್ಲ. ಮತ್ತೆ ಟೈಪ್ಸ್ ಆಫ್ ಬ್ಯಾಂಕ್ಸ್,
ಮಾನಿಟರಿ ಪಾಲಿಸಿ, ಮತ್ತೆ CRR ಅಂದ್ರೆ ಏನು, SLR ಅಂದ್ರೆ ಏನು, ರೆಪೋ ರೇಟ್ ಅಂದ್ರೆ ಏನು, ರಿವರ್ಸ್ ರೆಪೋ ರೇಟ್ ಅಂದ್ರೆ ಏನು, ಓಕೆ, ಮತ್ತೆ ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂದ್ರೆ ಏನು, ಎಲ್ಲರನ್ನ ವುಮೆನ್ಸ್ ಅನ್ನ, ಓಲ್ಡ್ ಏಜ್ ಪೀಪಲ್ ಅನ್ನ, ಟ್ರಾನ್ಸ್ಜೆಂಡರ್ಸ್ ಅನ್ನ, ರೂರಲ್ ಪೀಪಲ್ಸ್ ಅನ್ನ ಫೈನಾನ್ಷಿಯಲ್ ಎಕನಾಮಿಯಲ್ಲಿ ಇನ್ಕ್ಲೂಡ್ ಮಾಡೋದೇ ಫೈನಾನ್ಷಿಯಲ್ ಇನ್ಕ್ಲೂಷನ್. ಅದಾದ ಮೇಲೆ ಸ್ವಲ್ಪ ಸೆಂಟ್ರಲ್ ಬ್ಯಾಂಕ್ ಬಗ್ಗೆ, ವಿಚ್ ಇಸ್ ದ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, RBI. RBI. ಅದರ ಬಗ್ಗೆ RBI ಅಲ್ಲಿ ನಿಮಗೆ ಮಾನಿಟರಿ ಪಾಲಿಸಿ ಬರ್ತದೆ. ಎಸ್, ಮಾನಿಟರಿ ಪಾಲಿಸಿ ಬಗ್ಗೆ ತಿಳ್ಕೋಬೇಕು. ಓಕೆ, ಇದಾದ ಮೇಲೆ ಇನ್ಫ್ಲೇಷನ್, ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಈಗ ಪ್ರೆಸೆಂಟ್ಲಿ ವೆರಿ ಹೈ ಲೆವೆಲ್ ಆಫ್ ಇನ್ಫ್ಲೇಷನ್ಸ್ ಎಲ್ಲ ನಡೀತಿದೆ. ಇದ್ರ ಬಗ್ಗೆ ಸ್ವಲ್ಪ ಕ್ಲೀನ್ ಆಗಿ ತಿಳ್ಕೊಂಡು ಹೋಗಿ. ಐ ವಿಲ್ ಟೆಲ್ ದಿಸ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಫ್ ಯುವರ್ ಎಕನಾಮಿಕ್ ಸಿಲೆಬಸ್. ಪ್ರೆಸೆಂಟ್ ಸಿಚುವೇಶನ್ ನೋಡ್ತಿದ್ದೀರಲ್ಲ ಹೇಗೆಲ್ಲ ನಿಮಗೆ ಪೆಟ್ರೋಲ್ ಪ್ರೈಸಸ್, ಪ್ರತಿಯೊಂದು ಕಮಾಡಿಟಿ ಪ್ರೈಸಸ್ ಇನ್ಕ್ರೀಸ್ ಆಗ್ತಿದೆ ಅಂತ. ಸೊ ಅದ್ರ ಎದುರಿಗೆ ಡಾಲರ್ ವ್ಯಾಲ್ಯೂ ಎದುರಿಗೆ ರುಪಿ ಕಂಟಿನ್ಯೂಸ್ಲಿ ಫಾಲ್ ಆಗ್ತಿದೆ. ಇದ್ರ ಬಗ್ಗೆ ಎಲ್ಲ ಕ್ಲೀನ್ ಆಗಿ ನೋಡ್ಕೊಂಡು ಹೋಗಿ. ಇದರಲ್ಲಿ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಆಗಿರ್ಬೋದು, ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಆಗಿರ್ಬೋದು, ಇದರ ಎಫೆಕ್ಟ್ಸ್ ಏನು, ಮತ್ತೆ ಅದರ ಕಂಟ್ರೋಲ್ ಮೆಜರ್ಸ್. ಓಕೆ, ಮತ್ತೆ ಗೌರ್ಮೆಂಟ್ ಕಡೆಯಿಂದ ಏನೇನ್ ಬರ್ತದೆ ಅಂತ ಹೇಳಿದ್ರೆ, ವೆನ್ ಇಟ್ ಕಮ್ಸ್ ಟು ಎಕನಾಮಿ, ಬಡ್ಜೆಟ್. ಬಡ್ಜೆಟ್ ಗೊತ್ತಲ್ಲ, ರೆವೆನ್ಯೂ ರಿಸಿಪ್ಟ್ಸ್, ಕ್ಯಾಪಿಟಲ್ ರಿಸಿಪ್ಟ್ಸ್, ರೆವೆನ್ಯೂ ಅಂಡ್ ಕ್ಯಾಪಿಟಲ್ ರಿಸಿಪ್ಟ್ಸ್, ಮತ್ತೆ ಎಕ್ಸ್ಪೆಂಡಿಚರ್, ರೆವೆನ್ಯೂ ಎಕ್ಸ್ಪೆಂಡಿಚರ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಇದರ ಬಗ್ಗೆ ಮತ್ತೆ ಇದರಲ್ಲಿ ಇನ್ನೊಂದೇನಂದ್ರೆ ಫಿಸಿಕಲ್ ಡೆಫಿಸಿಟ್ ಬಗ್ಗೆ. ಈ ಟರ್ಮ್ಸ್ ಅನ್ನ ನೋಡ್ಕೊಂಡು ಹೋಗಿ. ಮತ್ತೆ ಪ್ರೈಮರಿ ಡೆಫಿಸಿಟ್ ಅಂದ್ರೆ ಏನು, ಇದ್ರ ಬಗ್ಗೆ, ಮತ್ತೆ ಫಿಸಿಕಲ್ ಪಾಲಿಸಿ ಬಗ್ಗೆ, ಇದನ್ನೆಲ್ಲ ನೋಡ್ಕೊಂಡು ಹೋಗಿ ಕ್ಲೀನ್ ಆಗಿ. ಮತ್ತೆ ಟ್ಯಾಕ್ಸೇಷನ್, ಇಷ್ಟೊಂದೆಲ್ಲ ಓದ್ಬೇಕಂದ್ರೆ ಹೌದು, ಖಂಡಿತ ಓದಲೇಬೇಕಾಗಿರ್ತದೆ. ಅಂದ್ರೆ ನೀವು ಇಂಡೆಪ್ತ್ ಹೋಗಬೇಡಿ. ಈ ಒಂದು ಮೂಮೆಂಟ್ ಅಲ್ಲಿ ಒಂದು ಹೊಲಿಸ್ಟಿಕ್ ಪಿಕ್ಚರ್ ಸ್ವಲ್ಪ ಅರ್ಥ ಮಾಡ್ಕೊಂಡು ಟ್ಯಾಕ್ಸೇಷನ್ ಅಂದ್ರೆ ಏನು, ಇದರಲ್ಲಿ ಯಾವ ಟೈಪ್ಸ್ ಆಫ್ ಟ್ಯಾಕ್ಸ್ ಇರ್ತದೆ, ಡೈರೆಕ್ಟ್ ಟ್ಯಾಕ್ಸ್, ಇದ್ರ ಒಂದು ಸ್ವಲ್ಪ ಎಕ್ಸಾಂಪಲ್ಸ್, ಇದರಲ್ಲಿ ಏನಾದ್ರು ಡಿಫ್ರೆಂಟ್ ಟೈಪ್ಸ್ ಇದಾವ, ಇಂಡೈರೆಕ್ಟ್ ಟ್ಯಾಕ್ಸಸ್ ಯಾವ್ಯಾವ್ದು ಇದಾವೆ, ಸೊ ಅದ್ರ ಬಗ್ಗೆ. ಮತ್ತೆ GST, ಸ್ಪೆಷಲಿ GST ಯಾವ ಆರ್ಟಿಕಲ್ ಅಲ್ಲಿ ಬಂತು, ಯಾವಾಗ ಅಮೆಂಡ್ಮೆಂಟ್ ಆಯ್ತು, ಆರ್ಟಿಕಲ್ ಅಮೆಂಡ್ಮೆಂಟ್ ಯಾವಾಗ ತಂದ್ರು, ಮತ್ತೆ ಪ್ರೋಗ್ರೆಸಿವ್ ಟ್ಯಾಕ್ಸ್ ಏನು, ರೆಗ್ರೆಸಿವ್ ಟ್ಯಾಕ್ಸೇಷನ್ ಏನಂದ್ರೆ ಏನು, ಅದ್ರ ಬಗ್ಗೆ ಒಂದ್ ಸ್ವಲ್ಪ ನಾನು ಸ್ಪೀಡ್ ಇನ್ಕ್ರೀಸ್ ಮಾಡಲ್ಲ, ಬಿಕಾಸ್ ಟೈಮ್ ಸಾಲೋದಿಲ್ಲ. ಸೊ ಮನಿ ಮಾರ್ಕೆಟ್ ಮತ್ತೆ ಕ್ಯಾಪಿಟಲ್ ಮಾರ್ಕೆಟ್ ಬಗ್ಗೆ ಒಂದ್ ಸ್ವಲ್ಪ ಇದು ನೋಡಿ. ಇದರಲ್ಲಿ ನಿಮಗೆ ಸೆಬಿ ಬಗ್ಗೆ ನೋಡ್ಕೊಂಡು ಹೋಗಿ, ಓಕೆನಾ. ಸೊ ಇಷ್ಟೊಂದೆಲ್ಲ ನಿಮಗೆ ಬರ್ತದೆ. ಇನ್ನ ನಿಮಗೆ ಪ್ರೈಮರಿ ಸೆಕ್ಟರ್, ಸೆಕೆಂಡರಿ ಸೆಕ್ಟರ್, ಟರ್ಷರಿ ಸೆಕ್ಟರ್. ಪ್ರೈಮರಿಯಲ್ಲಿ ಅಗ್ರಿ, ಸೆಕೆಂಡರಿಯಲ್ಲಿ ನಿಮಗೆ ಇಂಡಸ್ಟ್ರೀಸ್, ಟರ್ಷರಿ ಸೆಕ್ಟರ್ ಅಲ್ಲಿ ನಿಮಗೆ ಸರ್ವಿಸಸ್. ಇದಾದ ಮೇಲೆ ಫೈನಲಿ ಎಕ್ಸ್ಟರ್ನಲ್ ಸೆಕ್ಟರ್. ಎಕ್ಸ್ಟರ್ನಲ್ ಸೆಕ್ಟರ್ ಅಲ್ಲಿ ಏನೇನು ಬರ್ತದೆ ನಿಮಗೆ, ಬ್ಯಾಲೆನ್ಸ್ ಆಫ್ ಪೇಮೆಂಟ್, FDI, ಬ್ಯಾಲೆನ್ಸ್ ಆಫ್ ಪೇಮೆಂಟ್, FDI, FPI, ಇದ್ರ ಬಗ್ಗೆ. ಓಕೆ, ಮತ್ತೆ ಸ್ವಲ್ಪ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಒಂದ್ ಸ್ವಲ್ಪ ನೋಡ್ಕೊಂಡು ಹೋಗಿ, ಒಂದ್ ಸ್ವಲ್ಪ ಕಣ್ಣಾಯಿಸ್ಕೊಂಡು ಹೋಗಿ. ಯಾವ್ದ್ರ ಬಗ್ಗೆ ಅಂದ್ರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಬಗ್ಗೆ ಆಗಿರ್ಬೋದು, ವರ್ಲ್ಡ್ ಬ್ಯಾಂಕ್ ಬಗ್ಗೆ ಆಗಿರ್ಬೋದು, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ಸ್, ಮತ್ತೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್. ಇದ್ 4 ಬಗ್ಗೆ ನೋಡ್ಕೊಂಡು ಹೋಗಿ, ಓಕೆನಾ. ಇಷ್ಟೊಂದೇ ನಿಮ್ಮ ಎಕನಾಮಿಯಲ್ಲಿ ಮೋಸ್ಟ್ಲಿ ಏರಿಯಾಸ್ ಕಂಪ್ಲೀಟ್ ಆಗೋದು. ಓಕೆ, ಸೊ ವಿ ಹ್ಯಾವ್ ಡೆಲ್ಟ್ ದಿಸ್ ಒನ್ ಆಸ್ ವೆಲ್. ಯಾವ್ದಾದ್ ನೋಡಿದ್ವಿ, ಮೋಸ್ಟ್ಲಿ ಇಂಡಿಯನ್ ಹಿಸ್ಟ್ರಿ ನೋಡಿದ್ವಿ, ಕರ್ನಾಟಕ ಹಿಸ್ಟ್ರಿ ನೋಡಿದ್ವಿ, ಜನರಲ್ ಸೈನ್ಸ್, ಸೈನ್ಸ್ ಅಂಡ್ ಟೆಕ್ನಾಲಜಿ, ಎನ್ವಿರಾನ್ಮೆಂಟ್, ಇಂಡಿಯನ್ ಎಕನಾಮಿ, ಮತ್ತೆ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ರೂರಲ್ ಡೆವಲಪ್ಮೆಂಟ್, ಮತ್ತೆ ಮೆಂಟಲ್ ಎಬಿಲಿಟಿ ಡೈಲಿ ಪ್ರಾಕ್ಟೀಸ್ ಮಾಡಿ. ಒಂದು ಹಾಫ್ ಅನ್ ಅವರ್ ಟು 1 hour. ನಿಮ್ಗೆ ಕಷ್ಟ ಆಗ್ತಿದೆ ಅಂದ್ರೆ ಲಾಸ್ಟ್ ಒಂದು 20 to 25 days ನೀವು ಒಂದು 2 to 3 hours ಇದನ್ನು ಪ್ರಾಕ್ಟೀಸ್ ಮಾಡೋದನ್ನ ಹ್ಯಾಬಿಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಯಾವ್ದು ಬರ್ತದೆ, ನೆಕ್ಸ್ಟ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ರೂರಲ್ ಡೆವಲಪ್ಮೆಂಟ್.
ಇವೆಲ್ಲ ಸ್ವಲ್ಪ ನಿಮಗೆ ಸಣ್ಣ ಸಣ್ಣ ಟಾಪಿಕ್ಸ್ ಇರ್ತದೆ. ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ನೋಡ್ಕೊಳ್ಳಿ. ಇವಾಗ ಸ್ವಲ್ಪ ಜಿಯೋಗ್ರಫಿ ಬಗ್ಗೆ ಡಿಸ್ಕಸ್ ಮಾಡ್ಬಿಡೋಣ. ಸೊ ಅದಾದ್ಮೇಲೆ ಒಂದು ಸ್ವಲ್ಪ ವೈಂಡ್ ಅಪ್ ಮಾಡ್ಬಿಡೋಣ ಬಿಕಾಸ್ ಇಟ್ ಈಸ್ ಗೆಟಿಂಗ್ ಟು ಲೇಟ್. ಇಂಡಿಯನ್ ಜಿಯೋಗ್ರಫಿ. ಇಂಡಿಯನ್ ಜಿಯೋಗ್ರಫಿಯಲ್ಲಿ ಏನೇನ್ ಬರ್ತದೆ ಹೇಳಿ, ನಿಮ್ ಕಡೆಯಿಂದ ಒಂದು 2-3 ಪಾಯಿಂಟ್ಸ್ ಆದ್ರೂ ಹೇಳಿ, ಇಂಪಾರ್ಟೆಂಟ್ ಪಾಯಿಂಟ್ಸ್. ಹೇಳಿ. ಫಿಸಿಕಲ್ ಫೀಚರ್ಸ್. ಸೊ ಪೆನಿನ್ಸುಲರ್ ಪ್ಲಾಟ್ಯೂ, ಮತ್ತೆ ಡೆಸರ್ಟ್, ಕೋಸ್ಟಲ್ ಪ್ಲೈನ್ಸ್, ಐಲ್ಯಾಂಡ್ಸ್, ಮತ್ತೆ ಒಂದ್ ಸ್ವಲ್ಪ ಹಿಮಾಲಯಾಸ್ ಬಗ್ಗೆ, ಗ್ರೇಟರ್ ಹಿಮಾಲಯಾಸ್, ಲೆಸ್ಸರ್ ಹಿಮಾಲಯಾಸ್, ಶಿವಾಲಿಕ್ಸ್ ಇದ್ರ ಬಗ್ಗೆ. ಆದ ಮೇಲೆ ರಿವರ್ಸ್. ರಿವರ್ಸ್ ಅಲ್ಲಿ ಏನ್ ನೋಡ್ಬೇಕು ನೀವು ಮೇಜರ್ಲಿ? ಹಿಮಾಲಯನ್ ರಿವರ್ಸ್ ಮತ್ತೆ ಪೆನಿನ್ಸುಲಾರ್ ರಿವರ್ಸ್. ಇದರಲ್ಲಿ ಮೇಜರ್ಲಿ ನಿಮಗೆ ಗಂಗಾ, ಯಮುನಾ, ಬ್ರಹ್ಮಪುತ್ರ, ಸರಸ್ವತಿನ ಗಂಗಾ, ಯಮುನಾ, ಸರಸ್ವತಿ ಬರ್ತದ? ಸೊ ಗಂಗಾ, ಯಮುನಾ, ಬ್ರಹ್ಮಪುತ್ರ ಇದ್ರ ಬಗ್ಗೆ ನೋಡ್ಕೊಂಡು ಹೋಗಿ. ಮತ್ತೆ ಪೆನಿನ್ಸುಲಾರ್ ರಿವರ್ಸ್ ಅಲ್ಲಿ ಗೋದಾವರಿ, ಕೃಷ್ಣ, ಕಾವೇರಿ, ನರ್ಮದಾ ಇದ್ರ ಬಗ್ಗೆ ನೋಡ್ಕೊಂಡು ಹೋಗಿ. ಮತ್ತೆ ಕ್ಲೈಮೇಟ್ಸ್ ಬಗ್ಗೆ ಒಂದ್ ಸ್ವಲ್ಪ ನೋಡ್ಕೊಂಡು ಹೋಗಿ. ಕ್ಲೈಮೇಟ್ ಅಲ್ಲಿ ಮಾನ್ಸೂನ್ ಕ್ಲೈಮೇಟ್, ಮಾನ್ಸೂನ್ ಮೆಕ್ಯಾನಿಸಮ್ ಹೇಗೆ ಬರ್ತದೆ, ಸೌತ್ ವೆಸ್ಟ್ ಮಾನ್ಸೂನ್, ನಾರ್ತ್ ಈಸ್ಟ್ ಮಾನ್ಸೂನ್ಸ್, ಸೌತ್ ವೆಸ್ಟ್, ನಾರ್ತ್ ಈಸ್ಟ್ ಮಾನ್ಸೂನ್ಸ್ ಇದು ತುಂಬಾ ಇಂಪಾರ್ಟೆಂಟ್ ಕ್ಲೈಮೇಟ್. ಮತ್ತೆ ಸಾಯಿಲ್ಸ್ ಆಫ್ ಇಂಡಿಯಾ ಒಂದು ಸ್ವಲ್ಪ ಶಾರ್ಟ್ ನೋಟ್ಸ್ ಆದ್ರೆ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಗ್ಲಾನ್ಸ್ ಮಾಡ್ಕೊಂಡು ಹೋಗಿ. ವೆರಿ ಇಂಪಾರ್ಟೆಂಟ್. ಇಲ್ಲಿಂದ 1 to ಪ್ರತಿಯೊಂದು ಟಾಪಿಕ್ ಇಂದ 1 to 1 2 ಕ್ವಶನ್ಸ್ ಬರ್ತದೆ. ಇಲ್ಲಿಂದ 1 to 2, ಹಿಮಾಲಯಸ್ ಇಂದ 1 to 2, ಇಲ್ಲಿ ರಿವರ್ಸ್ ಇಂದ 2 to 3, ಕ್ಲೈಮೇಟ್ ಇಂದ 1 to 2. ಸೊ ಪ್ರತಿಯೊಂದು ಟಾಪಿಕ್ ಇಂಪಾರ್ಟೆಂಟ್. ಯಾವ ಟಾಪಿಕ್ ಬಿಡಕ್ ಹೋಗ್ಬೇಡಿ. ಈ ಒಂದು ಟಾಪಿಕ್ಸ್ ಅನ್ನ 1 to 2 ಸಾಯಿಲ್ಸ್ ಇಂದ, ಇದರಲ್ಲಿ ಅಲುವಿಯಲ್ ಸಾಯಿಲ್ ಆಗೋ, ಬ್ಲಾಕ್ ಸಾಯಿಲ್ ಎಲ್ಲ ನೀವು ಓದಿರ್ತೀರಿ. ಟಾಪಿಕ್ ಇದೆಯಲ್ಲ ನಿಮಗೆ ಸ್ಪೆಸಿಫಿಕ್ ಪೇಪರ್ ಅಲ್ಲೂ? ಓಕೆ, ಇದೆ ಸರ್, ಇದೆ ಸರ್. ಗುಡ್. ನ್ಯಾಚುರಲ್ ವೆಜಿಟೇಷನ್, ಡೆಸಿಡಿಯಸ್ ಫಾರೆಸ್ಟ್ ಆಗಿರ್ಬೋದು, ಮತ್ತೆ ಥಾರ್ನ್ ಫಾರೆಸ್ಟ್, ಮೌಂಟೇನ್, ಬೆಟ್ಟಗುಡ್ಡಗಳ ಮೇಲೆ ಇರುವ ಫಾರೆಸ್ಟ್ ಅಂತ ಅದು. ಮತ್ತೆ ಮ್ಯಾಂಗ್ರೋವ್ಸ್, ಕರಾವಳಿ ಪ್ರದೇಶದಲ್ಲಿರುವ ಫಾರೆಸ್ಟ್ಸ್, ಎಕ್ಸಾಂಪಲ್ ಸುಂದರ್ಬನ್ಸ್. ಮತ್ತೆ ಅಗ್ರಿಕಲ್ಚರ್ ಸಿಸ್ಟಮ್ ಬಗ್ಗೆ, ಮತ್ತೆ ಮಿನಿರಲ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಕೋಲು, ಪೆಟ್ರೋಲಿಯಂ, ನ್ಯಾಚುರಲ್ ಗ್ಯಾಸ್, ಐರನ್ ಓರು ಇವೆಲ್ಲ ಇಷ್ಟೊಂದು ನೋಡ್ಕೊಂಡು ಹೋಗಿ. ಜಿಯೋಗ್ರಫಿಯಲ್ಲಿ ಸೇಮ್ ಇದು ಎಲ್ಲ ಜಿಯೋಗ್ರಫಿಗೂ ರಿಲೇಟೆಡ್ ಕರ್ನಾಟಕ ಇದ್ರಲ್ಲಿ ಫಿಸಿಕಲ್ ಆದ್ರೆ ಓಕೆ. ಮತ್ತೆ ರಿವರ್ಸ್ ಸೇಮ್ ಕರ್ನಾಟಕದ ರಿವರ್ಸ್ ರಿಲೇಟೆಡ್. ಮತ್ತೆ ಏನು ಸೌತ್ ವೆಸ್ಟ್ ಮಾನ್ಸೂನ್ಸ್ ಹೇಗೆ ಕರ್ನಾಟಕಕ್ಕೆ ಎಂಟ್ರಿ ಆಗ್ತದೆ ಇದ್ರ ಬಗ್ಗೆ ಎಲ್ಲ ಓಕೆನಾ. ಯಾವ ಪಾಸಸ್ ಬರ್ತದೆ ವೆಸ್ಟರ್ನ್ ಘಾಟ್ಸ್ ಅಲ್ಲಿ, ಅದ್ರ ಬಗ್ಗೆ ಎಲ್ಲ ಒಂದು ಸ್ವಲ್ಪ ನೋಡ್ಕೊಂಡು ಹೋಗಿ. ಓಕೆ, I guess we have mostly covered most of the topics. So public administration ಅಲ್ಲಿ ಸ್ವಲ್ಪ ಲೈಟ್ ಆಗಿ ಡಿಸ್ಕಸ್ ಮಾಡ್ಬಿಡ್ತೀನಿ. ಇಂಪಾರ್ಟೆಂಟ್. ಸಾರಿ ಗೈಸ್, ತುಂಬಾ ಅಂದ್ರೆ ತುಂಬಾ ನೆಗಡಿ ಆಗ್ಬಿಟ್ಟಿದೆ. ಓಕೆ, ಸೊ ಇದರಲ್ಲಿ ನಿಮಗೆ ಈ ಪೋಸ್ಟ್ ಕಾಪ್ ಬಗ್ಗೆ ಒಂದು ಸ್ವಲ್ಪ ನೋಡ್ಕೊಂಡು ಹೋಗಿ. ಮತ್ತೆ ಸ್ವಲ್ಪ ಥಿಯರೀಸ್, ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಥಿಯರಿ, ಡಿಸಿಷನ್ ಮೇಕಿಂಗ್ ಥಿಯರಿ, ಇದನ್ನೆಲ್ಲ ಹೋಪ್ಫುಲಿ ನಂಗೆ ಟೈಮ್ ಸಿಕ್ಕಿದ್ರೆ ಇದೊಂದು ಒಂದು ಸತಿ ಲೈವ್ ಕ್ಲಾಸ್ ಬಂದಿದೆ, ಇಡೀ ಮೊಬೈಲನ್ನೇ ಮುಗಿಸ್ಬಿಡ್ತೀನಿ ಒಂದು 3 to 4 hours ತಗೊಂಡು. ಡಿಸಿಷನ್ ಮೇಕಿಂಗ್ ಥಿಯರಿ,
ಮತ್ತೆ ಥಿಯರಿ ಎಕ್ಸ್ ಅಂಡ್ ವೈ ಯಾರು ಕೊಟ್ಟಿದ್ದು ಥಿಯರಿ ಎಕ್ಸ್ ಅಂಡ್ ವೈ ಮೆಗ್ರೋಗರ್. ತುಂಬಾ ಬ್ಯೂಟಿಫುಲ್ ಆಗಿದಾವೆ ಈ ಥಿಯರೀಸು. ನಿಮ್ಮ ಪ್ರಾಕ್ಟಿಕಲ್ ಲೈಫಲ್ಲೂ ನಿಮಗೆ ವೆನ್ ವಿ ಗೋ ಅಂಡ್ ಸ್ಟಡಿ ದಿಸ್ ಥಿಯರೀಸ್ ಯು ಫೀಲ್ ವೆರಿ ಮಚ್ ಹ್ಯಾಪಿ. ಲೈಕ್ ಹ್ಯೂಮನ್ ಇದು ಅಜೆಂಡಾ ಏನಂದ್ರೆ ಹ್ಯೂಮನ್ ನ ಒಂದು ಏನಂತಾರೆ ಅದನ್ನ ಹ್ಯೂಮನ್ ವರ್ಕ್ ಅನ್ನ ಹೇಗೆ ಎಕ್ಸ್ಟ್ರಾಕ್ಟ್ ಮಾಡಬೇಕು, ಅವ್ರ ಮೆಂಟಾಲಿಟಿ ಹೇಗಿರ್ತದೆ ಅದ್ರ ಬಗ್ಗೆನೇ ಎಲ್ಲ ಮೋಸ್ಟ್ಲಿ ನಮ್ಮ ಇದನ್ನ ಎಫಿಷಿಯನ್ಸಿನ ಇನ್ಕ್ರೀಸ್ ಮಾಡೋದಿಕ್ಕೆ ಇವೆಲ್ಲ ಬರ್ತದೆ. ಮತ್ತೆ ಹೌತನ್ಸ್ ಎಕ್ಸ್ಪೆರಿಮೆಂಟ್ ಇದ್ರಲ್ಲಿ ಏನೇನ್ ಮಾಡ್ದ ಇವನು ಎಲ್ಟನ್ ಮಯೋ ಅನ್ನೋ ಇದ್ರ ಬಗ್ಗೆ ಎಲ್ಲ ಬರ್ತದೆ. ಓಕೆ, ಮತ್ತೆ ಪಂಚಾಯತ್ ರಾಜು ಮತ್ತೆ RTI, ಲೋಕ್ಪಾಲ್, ಸಿಟಿಸನ್ ಚಾರ್ಟರ್ ಇವೆಲ್ಲ ಪಬಾಯ್ಡ್ ಅಲ್ಲಿ ಬರ್ತದೆ. ಇಟ್ಸ್ ಎ ವೆರಿ ಬ್ಯೂಟಿಫುಲ್ ಸಬ್ಜೆಕ್ಟ್. ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ, ತುಂಬಾ ಈಸಿ ಇದೆ. ಕಷ್ಟ ಅನ್ಸ್ತದ ಯಾರಿಗಾದ್ರೂ ಪಬಾಯ್ಡು? ಹಲೋ, ಇನ್ನೂ ಓದಿಲ್ಲ ಸರ್. ಓಕೆ 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 ಫೈನ್. ಅದಾದ ಮೇಲೆ ನೆಕ್ಸ್ಟ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂದ್ರೆ ಫಾರಿನ್ ಪಾಲಿಸೀಸ್ ಮತ್ತೆ ಇಂಡಿಯಾ ಮತ್ತೆ ಅದರ ನೈಬರ್ಸ್ ಜೊತೆ ಏನೇನು ರಿಲೇಷನ್ಸ್ ಇದಾವೆ ಅದ್ರ ಜೊತೆ ಆ ಟಾಪಿಕ್ಸ್, ಮತ್ತೆ ಸ್ವಲ್ಪ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಅದ್ರ ಬಗ್ಗೆ, ಮತ್ತೆ ಇವಾಗ ರೀಜನಲ್ ಆರ್ಗನೈಸೇಷನ್ಸ್ ಅದ್ರ ಬಗ್ಗೆ, ಮತ್ತೆ ಸೆಕ್ಯೂರಿಟಿ ಲೈಕ್ ಟೆರರಿಸಮ್ ಜೊತೆ ಹೇಗೆ ಫೈಟ್ ಮಾಡೋದು, ಸೈಬರ್ ಸೆಕ್ಯೂರಿಟಿ, ಮತ್ತೆ ಗ್ಲೋಬಲ್ ಇಶ್ಯೂಸ್ ಏನೇನಿದೆ ಅದ್ರ ಬಗ್ಗೆ ಮೇಜರ್ಲಿ ನಿಮ್ಗೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕವರ್ ಆಗ್ತದೆ. ಮತ್ತೆ ರೂರಲ್ ಡೆವಲಪ್ಮೆಂಟ್ ಈಸ್ ಆಲ್ಸೋ ಎ ವೆರಿ ಬ್ಯೂಟಿಫುಲ್ ಟಾಪಿಕ್. ಓಕೆ, ಸೊ ಯಾವ್ದನ್ನು ಮಿಸ್ ಮಾಡಕ್ ಹೋಗ್ಬೇಡಿ, ತುಂಬಾ ಸಣ್ಣವಾಗಿದಾವೆ ಇದ್ರ ಬಗ್ಗೆ ತುಂಬಾ ನೀವು ಕೆದಕ್ತಾ ಹೋದ್ರೆ ತುಂಬಾ ಕಷ್ಟ ಆಗ್ಬಿಡ್ತದೆ. ಬಟ್ ಯು ಶುಡ್ ಹ್ಯಾವ್ ಟು ಒಂದು ಹೋಲಿಸ್ಟಿಕ್ ಪಿಕ್ಚರ್ ಲೂಸಿಡ್ ಆಗಿ ಪ್ರಿಪೇರ್ ಮಾಡ್ಕೊಂಡು ಹೋಗ್ಬಿಡ್ಬೇಕು. ಓಕೆ, ರೂರಲ್ ಡೆವಲಪ್ಮೆಂಟ್ ಅಲ್ಲಿ ನಿಮಗೆ ಪಂಚಾಯತ್ ರಾಜ್ ಸಿಸ್ಟಮ್, ಸೊ ಇದರಲ್ಲಿ ಮೇಜರ್ಲಿ 73rd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ 1992 ಅಲ್ಲಿ ಬಂತು. ಮತ್ತೆ ತ್ರೀ ಟೈರ್ ಸ್ಟ್ರಕ್ಚರ್ ಅಂದ್ರೆ ಏನು ಗೊತ್ತಲ್ಲ, ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಅಂತ. ಮತ್ತೆ ರೂರಲ್ ಪಾವರ್ಟಿ, ರೂರಲ್ ಲೈವ್ಲಿಹುಡ್ ರಿಲೇಟೆಡ್, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂದ್ರೆ ಏನು, ಮತ್ತೆ ರೂರಲ್ ಕ್ರೆಡಿಟ್ಸ್ ಹೇಗೆ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಹೇಗೆ ವರ್ಕ್ ಆಗ್ತಿದೆ, ಮತ್ತೆ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್, ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಇದ್ರ ಬಗ್ಗೆ ಎಲ್ಲ. ಮತ್ತೆ ಮೇಜರ್ಲಿ ಕೋಆಪರೇಟಿವ್ ಮೂವ್ಮೆಂಟ್ ರೂರಲ್ ಡೆವಲಪ್ಮೆಂಟ್ ಅಲ್ಲಿ, ಕೋಆಪರೇಟಿವ್ ಸೊಸೈಟೀಸ್ ಅಂದ್ರೆ ಏನು, ಇದೊಂದು ಸಪರೇಟ್ ಸಬ್ಜೆಕ್ಟ್ ಇದೆ ನಿಮಗೆ ಪೇಪರ್ 2 ಅಲ್ಲಿ. ಸೊ ಇದೆಲ್ಲ ಬರ್ತದೆ. So I guess hopefully I have covered most of the topics for you. ರೂರಲ್ ಡೆವಲಪ್ಮೆಂಟ್ ಅಲ್ಲ, ಅಗ್ರಿಕಲ್ಚರ್ ಎಕ್ಸ್ಟೆನ್ಷನ್ ಅಲ್ಲೂ ಕೂಡ ಕವರ್ ಆಗುತ್ತೆ ಸರ್, ಸ್ಪೆಸಿಫಿಕ್ ಪೇಪರ್ ಅಲ್ಲಿ. ಹೌದು. ಸೊ ಇದೆಲ್ಲ ಬ್ಯೂಟಿಫುಲ್ ಟಾಪಿಕ್ಸ್. ಇದನ್ನ ನೀವು ಜಾಸ್ತಿ ತಲೆ ಕೆಡಿಸ್ಕೊಂಡು ಹೋಗ್ಬೇಡಿ, ಒಂದು ಲೂಸಿಡ್ ಆಗಿ ಪ್ರಿಪರೇಷನ್ ಮಾಡ್ಕೊಂಡು ಹೋಗಿ. ಬಿಕಾಸ್ ಇದನ್ನೆಲ್ಲ ಓದ್ತಾ ಇದ್ರೆ ಒಂಥರ ಯು ವಿಲ್ ಫೀಲ್ ಲೈಕ್ ಲರ್ನಿಂಗ್ ಎಂಟೈರ್ಲಿ ನ್ಯೂ ಟಾಪಿಕ್ಸ್ ಇನ್ ಯೋರ್ ಲೈಫ್ ಅಂತ. ಓಕೆನಾ? ಸೊ ಇದನ್ನೆಲ್ಲ ನೀವು ರೆಫರ್ ಮಾಡೋದು ನಿಮಗೆ ಮೇಜರ್ಲಿ ಒಂದು 100 to 220 ಪೇಜಸ್ ಇರುವ ಯಾವ್ದಾದ್ರು ಇನ್ಸ್ಟಿಟ್ಯೂಟ್ ಮೆಟೀರಿಯಲ್ ತಗೊಳ್ಳಿ, ರೆಫರ್ ಮಾಡಿ. ಆದಷ್ಟು ಮೋರ್ ನಂಬರ್ ಆಫ್ ಟೈಮ್ಸ್ ರಿವಿಷನ್ ಮಾಡಕ್ ಟ್ರೈ ಮಾಡಿ. ಇದ್ರಗೋಸ್ಕರ ನಾವು ಏನ್ ಮಾಡ್ತಿದೀವಿ ಅಂತ ಹೇಳಿದ್ರೆ, ಅಗೇನ್ ನಾನು ನಮ್ ಸ್ವಲ್ಪ ಇನ್ಸ್ಟಿಟ್ಯೂಟ್ ಮಾರ್ಕೆಟಿಂಗ್ ಮಾಡ್ಕೊಂತಿದ್ದೀನಿ, ತೊಂದರೆ ಇಲ್ವಲ್ಲ? ಸೊ ಇದೇ ತರ ಏನು ನಮ್ಮ ಟೈಮ್ ಟೇಬಲ್ ಇದೆ, ಅದ್ರ ಪ್ರಕಾರನೇ ವಿ ಆರ್ ಗೋಯಿಂಗ್ ಟು ಕವರ್ ದ ಎಂಟೈರ್ ಪೋರ್ಷನ್. ಏನ್ ಮಾಡ್ತೀವಿ ಅಂದ್ರೆ, ನಮ್ಮ ಏನ್ ಇವಾಗ GS ಕ್ಲಾಸಸ್ ನಡೀತಿದೆ ಅದನ್ನ ನೋಡಿ ಇದೇ ಪ್ರಕಾರ ನಾವು ಕವರ್ ಮಾಡ್ತೀವಿ. ಇಂಡಿಯನ್ ಪೊಲಿಟಿನ ಒಂದು 3 days ಅಲ್ಲಿ ಕವರ್ ಮಾಡ್ತೀವಿ. ಅದಾದ್ಮೇಲೆ ಇಂಡಿಯನ್ ಜಿಯೋಗ್ರಫಿನ 2 days ಅಲ್ಲಿ ಕವರ್ ಮಾಡ್ಬಿಡ್ತೀವಿ. ಮತ್ತೆ ಕರ್ನಾಟಕ ಜಿಯೋಗ್ರಫಿನ 1 day ಅಲ್ಲಿ ಕವರ್ ಮಾಡ್ತೀವಿ, 2 days ಅಲ್ಲಿ ಕವರ್ ಮಾಡ್ತೀವಿ. ಇಂಡಿಯನ್ ಹಿಸ್ಟ್ರಿಯನ್ನ 3 days ಅಲ್ಲಿ ಕವರ್ ಮಾಡ್ತೀವಿ. ಕರ್ನಾಟಕ ಹಿಸ್ಟ್ರಿನ 1 day ಅಲ್ಲಿ ಕವರ್ ಮಾಡ್ತೀವಿ. ಸೊ ಈ ಒಂದು ಕ್ಲಾಸಸ್ ನಿಮಗೆ 3 to 4 hours ಕ್ಲಾಸಸ್ ಇರ್ತದೆ ಪರ್ ಡೇ. ಅದಾದ ಮೇಲೆ ಜನರಲ್ ಸೈನ್ಸ್, ಸೊ ಕರ್ನಾಟಕ ಜಿಯೋಗ್ರಫಿ ಆಯ್ತಾ, ಇಂಡಿಯನ್ ಹಿಸ್ಟ್ರಿ 3 days, ಕರ್ನಾಟಕ ಹಿಸ್ಟ್ರಿ 1 day, ಜನರಲ್ ಸೈನ್ಸ್ ಒಂದು 2 days ಅಲ್ಲಿ ಕವರ್ ಮಾಡ್ತೀವಿ. ಸೈನ್ಸ್ ಅಂಡ್ ಟೆಕ್ನಾಲಜಿ ಒಂದು 2 days ಅಲ್ಲಿ ಕವರ್ ಮಾಡ್ತೀವಿ. ಕರೆಂಟ್ ಅಫೇರ್ಸ್ ನಾವು ಆಕ್ಚುಲಿ ಇವಾಗ ನಿಮಗೆ ಆಲ್ರೆಡಿ January to April ವರೆಗೂ ಕವರ್ ಮಾಡಿದೀವಿ. ಇನ್ನು ಇದರಲ್ಲಿ ಮೇ ಮತ್ತೆ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಅನ್ನ ಇಲ್ಲಿ ಡಿಸ್ಕಸ್ ಮಾಡ್ತೀವಿ. ಮತ್ತೆ ವಿ ಆರ್ ಕಮಿಂಗ್ ಅಪ್ ವಿತ್ ಅಗ್ರಿಕಲ್ಚರ್ ಕರೆಂಟ್ ಅಫೇರ್ಸ್ ರಿಲೇಟೆಡ್. ನಿಮಗೆ ಬೇಕಾಗಿರೋ ಲೈವ್ ಸೆಷನ್ ಬಂದ್ಬಿಟ್ಟು ಮಾಡೋಣ, ತೊಂದರೆ ಇಲ್ಲ. ಅದಾದ ಮೇಲೆ ಇಂಡಿಯನ್ ಎಕಾನಮಿ ಒಂದು 3 days ಅಲ್ಲಿ ಕವರ್ ಮಾಡ್ತೀವಿ. ಮತ್ತೆ ಎನ್ವಿರಾನ್ಮೆಂಟ್ ಒಂದು 2 days ಅಲ್ಲಿ, IR ಅನ್ನ ಒಂದು 2 days ಅಲ್ಲಿ, ಪಬಾಯ್ಡ್ ಅನ್ನ ಒಂದು 2 days ಅಲ್ಲಿ, RD ಅನ್ನ ಒಂದು 2 days. ಸ್ಟ್ರಕ್ಚರ್ ಆಫ್ ಅವರ್ GS ಕ್ಲಾಸಸ್, ನಮ್ಮ GS ಕ್ಲಾಸಸ್ ಅನ್ನು ಸಹ
ವಿ ಆರ್ ಟ್ರೈಂಗ್ ಟು ಕವರ್ ಇನ್ 27 to 28 days. ವೆರಿ ಚಾಲೆಂಜಿಂಗ್ ಟಾಸ್ಕ್ ಅಲ್ವಾ? ನಿಮಗೆ ಹೇಗೆ ಚಾಲೆಂಜಿಂಗೋ ಹಾಗೆ ನಮಗೂ ಚಾಲೆಂಜಿಂಗ್ ಆಗಿದೆ. ಸೊ ವಿ ಆರ್ ಟೇಕಿಂಗ್ ದಿಸ್ ಚಾಲೆಂಜ್. ನೀವು ತಗೊಳಕ್ ಆಗೋದಿಲ್ವಾ ಚಾಲೆಂಜು? ಆಗುತ್ತೋ ಇಲ್ವೋ ಹೇಳಿ. ಸರ್ ಆಗುತ್ತೆ. ಯು ಶುಡ್ ಹ್ಯಾವ್ ಟು ಟೇಕ್ ಇಟ್. ಯಾಕೆಂದ್ರೆ ನಾವು ಟೀಚ್ ಮಾಡ್ಬೇಕಂತ ಹೇಳಿದ್ರೆ ಏನ್ ನಾವು ಓದ್ತೀವಲ್ಲ ಅದಕ್ಕನ ಒಂದು ಡಬಲ್ ತ್ರಿಬಲ್ ಓದ್ಕೊಂಡ್ ಬರ್ಬೇಕು. ವೆನ್ ವಿ ಕ್ಯಾನ್ ಡೂ ಇಟ್, ವೈ ಕಾಂಟ್ ಯು ಅನ್ನೋದು ನಮ್ಮ ಪ್ರಶ್ನೆ. ಇಟ್ ಈಸ್ ಡೆಫಿನೆಟ್ಲಿ ಪಾಸಿಬಲ್. ಯಾವುದೇ ಒಂದು ಮೂಮೆಂಟ್ ಅಲ್ಲಿ ಮೋಟಿವೇಶನ್ ಅನ್ನು ಲೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ಇದು 100% ಆಗ್ತದೆ. ನಿಮ್ಮ ಟೈಮ್ ಟೇಬಲ್ ಅನ್ನು ಡಿವೈಡ್ ಮಾಡ್ಕೊಳ್ಳಿ. ಪೇಪರ್ 1 ಪೇಪರ್ 2ಗೆ ಎಷ್ಟೊಂದು ಟೈಮ್ ಕೊಡಬೇಕು ಅನ್ನೋದ್ರ ಬಗ್ಗೆ ಸಹ ಕ್ಲೀನ್ ಆಗಿ ಪ್ಲಾನ್ ಮಾಡ್ಕೊಳ್ಳಿ. ಈ 24 hours ಅನ್ನ ನಿಮ್ಗೆ ಪ್ರಾಪರ್ ಆಗಿ 8 ಗಂಟೆ ನಿದ್ದೆ ಮಾಡ್ಲೇಬೇಕು ನೀವು. 7 to 8 hours. ಇದಕ್ಕನ್ನ ಜಾಸ್ತಿನೂ ಮಾಡಕ್ ಹೋಗ್ಬೇಡಿ, ಇದಕ್ಕನ್ನ ಕಡಿಮೆನೂ ಮಾಡಕ್ ಹೋಗ್ಬೇಡಿ. ದಿಸ್ ಇಸ್ ದ ಬೌಂಡ್ರಿ ಲೈನ್, 7 to 8 hours. ಈ ಒಂದು ಪಿಕ್ಚರ್ ನ ಇಟ್ಕೊಂಡು ಒಂದು ಸ್ವಲ್ಪ ಒಂದು 5 minutes ಮೋಟಿವೇಶನ್ ಮಾಡೋಣ ನಿಮ್ಗೆ. ಓಕೆನಾ? ಓಕೆ. ಬೇರೆಯವರು ಒಬ್ರಿಗೆ ಸಾಕ? ಹೇಳಿ ಹೇಳಿ, ಸ್ವಲ್ಪ ಇಂಟ್ರಾಕ್ಟ್ ಮಾಡಿ. ಕಂಟಿನ್ಯೂ ಮಾಡಿ. ಇವಾಗ ನಿಮ್ಗೆ ಏನ್ ಪರ್ ಡೇ ಇರ್ತದೆ ಅದನ್ನ ಕ್ಲೀನ್ ಆಗಿ ಡಿವೈಡ್ ಮಾಡ್ಕೊಳ್ಳಿ. ಮಾರ್ನಿಂಗ್ ಪ್ರಾಪರ್ ಟೈಮ್ಗೆ ಎದ್ದೇಳಿ. 6 to 7 o'clock ಮಾರ್ನಿಂಗ್ AM. ಇದರಲ್ಲಿ ನಿಮ್ ಬಯಾಲಜಿಕಲ್ ಟೈಮ್ ಅನ್ನ ಪ್ರಾಪರ್ ಆಗಿ ಸೆಟ್ ಮಾಡಿ. ಇದು ನೈಟ್ ಔಲ್ಸ್ ಅಂತಾರೆ, ಅದೊಂದು ಕಾನ್ಸೆಪ್ಟ್ ಈ ನಡುವೆ ಡೆವಲಪ್ ಆಗಿದೆ. ಸೊ ಡೋಂಟ್ ಗೋ ಬಿಹೈಂಡ್ ಇಟ್. ಇಫ್ ಯು ಕ್ಯಾನ್ ಏಬಲ್ ಟು ವೇಕ್ ಅಪ್ ಇನ್ ದ ಮಾರ್ನಿಂಗ್, ಟ್ರೈ ಟು ವೇಕ್ ಅಪ್ ಅಂಡ್ ಡೂ ಎ ಪ್ರಾಪರ್ ಸ್ಟಡಿ. ಮಾರ್ನಿಂಗ್ ಟೈಮಿಂಗ್ಸ್ ಆದಷ್ಟು ಓದಕ್ಕೆ ಕುತ್ಕೊಳ್ಳಿ. ಎದ್ದೇಳಿದ ತಕ್ಷಣ ಒಂದ್ ಸ್ವಲ್ಪ ಫಿಸಿಕಲ್ ಆಕ್ಟಿವಿಟೀಸ್, ಮೆಡಿಟೇಷನ್ ಮಾಡ್ಬಿಟ್ಟು ಕುತ್ಕೊಳ್ಳಿ. ಓಕೆ. ಇದರ ಜೊತೆಗೆ 12 ಏನ್ ನಿಮ್ಮ 24 hours ಅಲ್ಲಿ 10 hours ಹೋಗ್ತದೆ. ಈ ಒಂದು 14 hours ಅನ್ನ ಟ್ರೈ ಟು ಯುಟಿಲೈಸ್ ಪ್ರಾಪರ್ ಆಗಿ ಪೇಪರ್ 1 ಪೇಪರ್ 2ಗೆ ಡಿವೈಡ್ ಮಾಡ್ಕೊಳ್ಳಿ. ಮತ್ತೆ ಮಾರ್ನಿಂಗ್ ಸೆಷನ್, ಫಸ್ಟ್ ಸೆಷನ್ ಎಷ್ಟೊಂದು ಅವರ್ಸ್ ಓದ್ಬೇಕು ಈ ತರನು ಪ್ಲಾನ್, ಮೈನ್ಯೂಟ್ ಡೀಟೇಲ್ಸ್ ಹೋಗಿ ಒಂದು 2 hours ಪ್ಲಾನ್. ಈ 2 hours ಅಲ್ಲಿ ನಾನು ಏನ್ ಓದ್ತೀನಿ, ಫ್ರಮ್ 7 to 9 PM, 9 AM. ಅದಾದ ಮೇಲೆ 9 to 9:30 ಬ್ರೇಕ್ಫಾಸ್ಟ್. ಅದಾದ ಮೇಲೆ 9:30 to ದಿಸ್ ಇಸ್ ದ ಸೆಕೆಂಡ್ ಸೆಷನ್. ಓಕೆ. ಸೆಕೆಂಡ್ ಸೆಷನ್ ಮತ್ತೆ ಒಂದು 2 hours. ಓಕೆ. ಇದು ಎಷ್ಟೊತ್ತಿಂದ ಎಷ್ಟೊತ್ತವರೆಗೆ? ಫ್ರಮ್ 9:30 to 11:30. ಓಕೆ. ಇಲ್ಲಿ ನೀವು ಏನು ಓದ್ಬೇಕು ಟಾಪಿಕ್, ಈ ತರ ಒಂದು ಟೈಮ್ ಟೇಬಲ್ ಹಾಕೊಳ್ಳಿ. ಓಕೆನಾ? ಈ ತರ ಟೈಮ್ ಟೇಬಲ್ ಮಾಡ್ಕೊಂಡು ಹೋದ್ರೆ ನೀವು ಪ್ರತಿಯೊಂದು ಟೈಮ್ ಆಗಿದ ತಕ್ಷಣ ಅದ್ರ ಮೇಲೆ ಟಿಕ್ ಮಾರ್ಕ್ ಹಾಕ್ತಾ ಹೋಗ್ಬೇಕು. ಓಕೆ. ಸೊ ಈ ತರ ಮಾಡ್ಕೊಳ್ಳಿ. ಮತ್ತೆ 11:30 ಆದ್ಮೇಲೆ ಒಂದು 15 minutes ಬ್ರೇಕ್. 11:30 to 11:45 ನಿಮ್ಗೆ ಏನಾದ್ರು ಒಂದು ಸ್ವಲ್ಪ ಫಿಸಿಕಲ್ ಆಕ್ಟಿವಿಟಿ ಲೈಕ್ ಜಂಪಿಂಗ್ಸೋ ಅಥವಾ ಸಿಟಪ್ಸೋ ಏನಾದ್ರು ಒಂದು ಮಾಡಿ. ಅದಾದ ಮೇಲೆ 11:45 to 12:45 1 hour ಮತ್ತೆ ಸ್ಟಡಿ ಮಾಡಿ. ಅದಾದ ಮೇಲೆ 12:45 to 1:30 ನಿಮಗೆ ಊಟನೋ ಇಲ್ಲಾಂದ್ರೆ ನಿಮ್ಮ ಏನಾದ್ರು ಆಕ್ಟಿವಿಟೀಸ್, ಅದರ್ ಆಕ್ಟಿವಿಟೀಸ್ ಇದನ್ನು ಮುಗಿಸ್ಕೊಂಡ್ಬಂದು ಮತ್ತೆ ಸೆಷನ್ 4, ಇಲ್ಲಿ ಸೆಷನ್ 3 ಆಗ್ತದೆ. ದಿಸ್ ಇಸ್ ದ ಶಾರ್ಟ್ ಸೆಷನ್. ಸೆಷನ್ 4 ಫ್ರಮ್ 1:30 to 3:30. ಓಕೆ. ಇದೊಂದು ಪ್ಲಾನ್ ಮಾಡ್ಕೊಳ್ಳಿ. ಇಲ್ಲಿ ಏನು ಓದ್ಬೇಕು ಅನ್ನೋದನ್ನ ಪ್ಲಾನ್ ಮಾಡ್ಕೊಳ್ಳಿ. ಮತ್ತೆ ಸೆಷನ್ ಇಲ್ಲಿ ಒಂದು 15 minutes ಬ್ರೇಕ್. ಈ ಒಂದು ಬ್ರೇಕ್ಸ್ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಓಕೆ. ಸೊ ದಟ್ ಯು ಕ್ಯಾನ್ ಕ್ಯಾರಿ ಫಾರ್ವರ್ಡ್ ದಿಸ್ ಥ್ರೂಔಟ್ ಯುವರ್ ಪ್ರಿಪರೇಷನ್. ಓಕೆ. ಬಿಕಾಸ್ ಯು ಡೋಂಟ್ ಹ್ಯಾವ್ ಟು ಗೆಟ್ ಫ್ಯಾಟಿಗ್ಯೂ ಆಗ್ಬಿಡ್ತಾರಲ್ಲ, ಈ ತರ ಆಕ್ಟಿವಿಟೀಸ್ ಮಾಡಿಲ್ಲ ಅಂತ ಹೇಳಿದ್ರೆ ಫ್ಯಾಟಿಗ್ಯೂ ಆಗುವ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ 3:30 to 3:45 ಒಂದು 15 minutes ಬ್ರೇಕ್ ಫಾರ್ ಯುವರ್ ಫಿಸಿಕಲ್ ಆಕ್ಟಿವಿಟಿ. ಅದಾದ ಮೇಲೆ ಸೆಷನ್ 5. ನೆಕ್ಸ್ಟ್ ಸೆಷನ್ 5 3:45 ಇಂದ 3:45 to 4:45 5:15 1.5 hour. 1.5 hour ಆಗ್ತದೆ. ಸೊ ಇದ್ರಲ್ಲಿ ನೀವು ಏನ್ ಟಾಪಿಕ್ಸ್ ಓದ್ತೀರಿ. ಮತ್ತೆ ಒಂದು half an hour ಬ್ರೇಕ್ 5:15 to 5:45 ನಿಮ್ಮ ಟೀ ಬ್ರೇಕ್ ಆಗಿರ್ಬೋದು ಅಥವಾ ನಿಮ್ಮ ಸ್ವಲ್ಪ ರಿಲ್ಯಾಕ್ಸೇಷನ್ಗೆ. ಅದಾದ ಮೇಲೆ ಸೆಷನ್ 6. ಸೆಷನ್ 6 ಅಲ್ಲಿ ನೀವು ಮತ್ತೆ 5:45 ಬರ್ತೀರಿ. 5:45 to 6:45 7:45 ವರೆಗೂ ಓದ್ತೀರಿ. 7:45 ಆದ್ಮೇಲೆ ಯು ಟೇಕ್ ಒಂದು half an hour ಬ್ರೇಕ್ ಫಾರ್ ಯುವರ್ ಡಿನ್ನರ್ ಬ್ರೇಕ್ 7:45 to 8:15. ನಿಮ್ಮ ಡಿನ್ನರ್ ಆದ ಮೇಲೆ ಮತ್ತೆ 8:15 to 9:15 or 9:45 ಡಿಪೆಂಡ್ಸ್ ಆನ್ ಯು. ಇಲ್ಲಿ 1.5 hour. ಇಲ್ಲಿ ಏನ್ ಟಾಪಿಕ್ ಓದಬೇಕು. ಮತ್ತೆ 9:45 to 10 o'clock ವರೆಗೆ ಒಂದು ಸ್ವಲ್ಪ ಬ್ರೇಕ್. 10 to ಮಾರ್ನಿಂಗ್ 6 o'clock ವರೆಗೆ ನ್ಯಾಪ್. ಆಯ್ತಾ?
ಈ ತರ ಪ್ಲಾನ್ ಮಾಡ್ಕೊಳ್ಳಿ. ಇದರಲ್ಲಿ ಸ್ಟಾರ್ಟಿಂಗ್ 3 ಸೆಷನ್ಸ್ ಫಾರ್ ಯುವರ್ ಪೇಪರ್ 1. ಈ ಒಂದು ಸೆಷನ್ಸ್ ಇದಾವಲ್ಲ, ಸೆಷನ್ ಫಸ್ಟ್ ಸೆಷನ್, ಸೆಕೆಂಡ್ ಸೆಷನ್, ಮತ್ತೆ ಸೆಷನ್ ಥರ್ಡ್, ಸೆಷನ್ ಫೋರ್ತ್. ಇದರಲ್ಲಿ ಒಂದು 3 to 4 ಸೆಷನ್ಸ್ ಫಾರ್ ನಿಮ್ಮ ಪೇಪರ್ 1, ಮತ್ತೆ ಉಳಿದಿರುವ ಸೆಷನ್ಸ್ ನಿಮ್ಮ ಪೇಪರ್ 2. ಇದರಲ್ಲಿ ಒಂದು ಸೆಷನ್ ಫಾರ್ ಯುವರ್ ಮಾಕ್ ಟೆಸ್ಟ್, ಇಲ್ಲಾಗಿರ್ಬೋದು ನಿಮ್ಮ ಮಾಕ್ ಟೆಸ್ಟ್ಗೆ. ಈ ತರ ಡಿವೈಡ್ ಮಾಡ್ಕೋಬೇಕು ನಿಮ್ಮ ಪ್ಲಾನ್ ಅನ್ನ. ಚೆನ್ನಾಗಿ ಅನ್ಸ್ತಾ ಇದು? ಹ್ಯಾಂಗ್ ಡಿವೈಡ್ ಮಾಡ್ಬೇಕು ಪರ್ ಡೇ ಅನ್ನ? ಹೆಲ್ಪ್ಫುಲ್ ಆಗ್ತದ ನಿಮ್ಗೆ? ಹಲೋ ಹಲೋ ಸರ್ ಓಕೆ ಸರ್. ಆದ್ರೆ ಎಲ್ರಿಗೂ ಹಿಂಗೆ ಇರ್ಬೇಕಾ ಸರ್? ಕೆಲವೊಬ್ರು ಓದ್ತಿರ್ತಾರೆ, ಕೆಲವೊಬ್ರು ವರ್ಕ್ ಮಾಡ್ತಿರ್ತಾರೆ, ಅವರೆಲ್ಲ ಏನ್ ಮಾಡ್ಬೇಕು ಸರ್? ವರ್ಕ್ ಮಾಡ್ತೀವಿ ನಿಮ್ಮ ಪ್ರಕಾರ ನೀವು ಇದನ್ನ ಇದು ಮಾಡ್ಕೋಬೇಕು. ನಾನು ಆಲ್ರೆಡಿ ಹೇಳಿದ್ದೀನಿ, ಯಾರೆಲ್ಲ ವರ್ಕ್ ಮಾಡ್ತಿದ್ದೀರಿ ಟ್ರೈ ಟು ನಿಮ್ಮ ವರ್ಕ್ ಅನ್ನ ಒಂದ್ ಸ್ವಲ್ಪ ಲೀವ್ ತಗೊಂಡು ಪ್ರಿಪರೇಷನ್ ಮಾಡೋದು ತುಂಬಾ ಒಳ್ಳೆಯದು. ಟೇಕ್ ಎ ರಿಸ್ಕ್ ಅಂತ ತುಂಬಾ ಅಂದ್ರೆ ತುಂಬಾ ಸತಿ ಹೇಳ್ತಿದ್ದೀನಿ. ಬಿಕಾಸ್ ಯು ವೋಂಟ್ ಗೆಟ್ ದಿಸ್ ಕೈಂಡ್ ಆಫ್ ಅಪರ್ಚುನಿಟಿ ಅಗೇನ್ ಅಂಡ್ ಅಗೇನ್. ಓಕೆ, ಎನಿಥಿಂಗ್ ಎಲ್ಸ್? ಇವಾಗ ನಿಮ್ಮ ಕಡೆಯಿಂದ ಏನಾದ್ರು ಡೌಟ್ಸ್ ಏನಾದ್ರು ಇದ್ರೆ ಹೇಳಿ. ವಿಲ್ ಡಿಸ್ಕಸ್ ಅಂಡ್ ವಿಲ್ ವೈಂಡ್ ಇಟ್ ಅಪ್. ಬಿಕಾಸ್ ತುಂಬಾ ಹೊತ್ತಿಂದ ಡಿಸ್ಕಸ್ ಮಾಡ್ತಿದೀವಿ. GS ಕ್ಲಾಸಸ್ ನಾಳೆ ಸ್ಟಾರ್ಟ್ GS ಕ್ಲಾಸಸ್ ನಾಳೆಯಿಂದಾನೇ ಸ್ಟಾರ್ಟ್ ಆಗ್ತದೆ. ನಾಳೆ ಮಾರ್ನಿಂಗ್ ಇಂದಾನೆ GS ಕ್ಲಾಸಸ್ ಸ್ಟಾರ್ಟ್ ಆಗ್ಬಿಡ್ತದೆ. ನಮ್ದು ಏನ್ ಪ್ಲಾನ್ ಕೊಟ್ಟಿದೀವಿ ಇವಾಗ, ಅದೇ ಪ್ಲಾನ್ ಪ್ರಕಾರ ಒಂದ್ ಸ್ವಲ್ಪ ಹಿಂದೆ ಮುಂದೆ ನಾವು ನಿಮ್ಗೆ ಹೇಳಿರೋದು 30 to 35 days, ಬಟ್ ವಿಲ್ ಟ್ರೈ ಟು ವೈಂಡ್ ಇಟ್ ಅಪ್ ಆಸ್ ಸೂನ್ ಆಸ್ ಪಾಸಿಬಲ್. ಸೊ ದಟ್ ನಿಮಗೆ ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ಗೆ ನಿಮ್ಗೆ ಟೈಮ್ ಸಿಗ್ಬೇಕಲ್ಲ ನಿಮ್ಮ ರಿವಿಷನ್ಸ್ಗೂ. ಸೊ ಆದ್ರಿಂದ ವಿಲ್ ಟ್ರೈ ಟು ವೈಂಡ್ ಅಪ್ ಇಟ್ ಆಸ್ ಸೂನ್ ಆಸ್ ಪಾಸಿಬಲ್. ಮತ್ತೆ ಗೈಸ್, ಎನಿಥಿಂಗ್ ಎಲ್ಸ್? ಸರ್ ಕ್ಲಾಸಸ್ ಆನ್ಲೈನ್ ಕ್ಲಾಸಸ್ ಇರುತ್ತಾ ಸರ್? ಮತ್ತೆ ಮೆಟೀರಿಯಲ್ಸ್? ಹೌದು. ನಮ್ಮ ಇದು ಟೈಮ್ ಟೇಬಲ್ ಇದೆಯಲ್ಲ, ಇದ್ರ ಪ್ರಕಾರನೇ ನಮ್ಮ ಆನ್ಲೈನ್ ಕ್ಲಾಸಸ್ ಇರ್ತದೆ. ಇದ್ರ ತಕ್ಕಂತೆ ಮತ್ತೆ ಇದರ ರೆಕಾರ್ಡೆಡ್ ವಿಡಿಯೋಸ್ ಕೊಟ್ಬಿಡ್ತೀವಿ ನಿಮಗೆ. GS ಒಂದು ಲೈವ್ ಕ್ಲಾಸಸ್, ಅದರ ಲೈವ್ ಕ್ಲಾಸಸ್ ಆದಮೇಲೆ ಅದರ ರೆಕಾರ್ಡೆಡ್ ವಿಡಿಯೋಸ್ ಕೊಡ್ತೀವಿ. ಅದನ್ನು ನೀವು ನೋಡ್ಬೋದು ಇವಾಗ ವರ್ಕಿಂಗ್ ಅವ್ರು ಇದ್ರೆ. ಮತ್ತೆ ಅದರ ಮೆಟೀರಿಯಲ್ ಸಾಫ್ಟ್ ಕಾಪಿ ಕೊಟ್ಬಿಡ್ತೀವಿ. ಯು ಕ್ಯಾನ್ ಡೌನ್ಲೋಡ್ ಅಂಡ್ ಟೇಕ್ ಎ ಪ್ರಿಂಟ್ ಔಟ್. ಅದಾದ ಮೇಲೆ ಟೆಸ್ಟ್ ಸೀರೀಸ್ ಇರ್ತದೆ. ಸೊ ಎಲ್ಲಾನು ಒಂದು ಕಂಪ್ರಹೆನ್ಸಿವ್ ಆಗಿ ಆರ್ಗನೈಸ್ಡ್ ಫಾರ್ಮ್ ಅಲ್ಲಿ ನಿಮ್ಗೆ ಯಾವ್ದಕ್ಕೂ ತೊಂದರೆ ಆಗಬಾರದು ಅನ್ನೋ ಪ್ರಕಾರ ನಾವು ನಮ್ಮ ಕೈಯಲ್ಲಿ ಎಷ್ಟೊಂದಾಗುತ್ತೋ ಅಷ್ಟೊಂದು ನಿಮ್ಮ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಿಸೋದು ಒಂದು ಗೋಲ್ ಇಟ್ಕೊಂಡು ಎಲ್ಲ ಮಾಡಿ. ಪ್ರಿಂಟಬಲ್ ಫಾರ್ಮ್ ಸಿಗುತ್ತೆ ಸರ್? ಅಂದ್ರೆ PDF ಅಲ್ಲಿ ಎಸ್, ಟೇಕ್ ಎ ಪ್ರಿಂಟ್ ಔಟ್. ಈ ಮೆಟೀರಿಯಲ್ ಇದೆಯಲ್ಲ, ಇದನ್ನ ಯು ಕ್ಯಾನ್ ಟೇಕ್ ಎ ಪ್ರಿಂಟ್. ಇದನ್ನ ಬರೀ ಅಂತಾನೆ ಅಲ್ಲ, ನಿಮ್ಮ ಫ್ಯೂಚರ್ ಅಲ್ಲಿ ಬೇರೆ ಯಾವ್ದಾದ್ರು ಎಕ್ಸಾಮ್ಸ್ಗೂ ನೀವು ಯೂಸ್ ಮಾಡ್ಕೋಬಹುದು. ಅದು ಡೀಟೇಲ್ಸ್ ಸಿಗುತ್ತಲ್ಲ ಸರ್ ನಮಗೆ? ಜನರಲ್ ಪೇಪರ್ ಇದನ್ನ ಇವತ್ತೇ ನಾವು ಈ ವಿಡಿಯೋವನ್ನ ಸಹ ಮತ್ತೆ ಈ ಒಂದು ಸಾಫ್ಟ್ ಕಾಪಿ ವಿತೌಟ್ ಮಾರ್ಕ್ಸ್, ಮತ್ತೆ ಇವಾಗ ನಾನು ಏನೆಲ್ಲ ಬರ್ದಿದ್ದೀನಿ ವಿತ್ ಮಾರ್ಕ್ಸ್, ಇವಾಗ ನಾನು ಇದು ಸುಮಾರು ಜನ ಸ್ಟೂಡೆಂಟ್ಸ್ ಕೇಳಿದ್ರು, ಇದೆಲ್ಲ ನಮ್ಗೊಂದು ಸ್ವಲ್ಪ ಐಡಿಯಾ ಬರ್ತದೆ ಸರ್, ನೀವು ಬರ್ದಿರೋದೆಲ್ಲ ಕೊಡಿ ನಮಗೆ ಅಂತ ಹೇಳಿದ್ರು. ಸೊ ಆದ್ರಿಂದ ಇದನ್ನೆಲ್ಲ ನಾನು ಶೇರ್ ಮಾಡ್ತೀನಿ. ಇದು 2 ಕಾಪಿನೂ ಶೇರ್ ಮಾಡ್ತೀನಿ ವಿತ್ ವಿಡಿಯೋ ಎಲ್ಲ ಶೇರ್ ಮಾಡ್ತೀನಿ ನಿಮಗೆ. ಸರ್ ಜನರಲ್ ನಾಲೆಡ್ಜ್ ಪೇಪರ್ ಅಲ್ಲಿ ಅದು ಕೆಲವು ಇಂಗ್ಲಿಷ್ ಕ್ವಶನ್ಸ್ ಇದ್ವಲ್ಲ ಸರ್, ಲಾಸ್ಟ್ ಟೈಮ್ ಅಲ್ಲಿ ಕೇಳಿದ್ರು. ಅದು ಎಕ್ಸೆಪ್ಷನಲ್, ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ ಹೋಗ್ಬಿಟ್ಟು. ಏನ್ ಗೊತ್ತಾ, ನಿಮಗೆ 99% ಅಲ್ಲಿ 95% ಅನ್ಕೊಳ್ಳಿ, ಈ 5% ನಿಮ್ಗೆ ತಲೆ ಕೆಡಿಸೋದಕ್ಕೆ ಏನೋ ಒಂದು ಕೊಡ್ತಾರೆ. ಇದೆ ಹೆಂಗ್ ಗೊತ್ತಾ, ಈ ತರ ಕ್ವಶನ್ಸ್ ನಿಮ್ಗೆ ಸ್ಟಾರ್ಟಿಂಗ್ ಫಸ್ಟ್ ಆರ್ ಸೆಕೆಂಡ್ ಕ್ವಶನ್ ಬಂದ್ಬಿಟ್ರೆ ಏನ್ ಮಾಡ್ತೀರಿ? ಮೋಟಿವೇಶನಲ್ ಲೆವೆಲ್ ಪೀಕ್ ಲೆವೆಲ್ ಇರೋದು ಟಪ್ ಅಂತ ಕೆಳಗೆ ಬೀಳ್ತದೆ. ಸೊ ಡೋಂಟ್ ವರಿ, ಈ ಒಂದು 5 ಕ್ವಶನ್ಸ್ ಪ್ರತಿಯೊಂದು ಎಕ್ಸಾಮ್ಸ್ ಅಲ್ಲೂ ಡಿಮೋಟಿವೇಟ್ ಮಾಡೋಕೆ, ನಿಮ್ಗೆ ನರ್ವಸ್ ಮಾಡೋದಕ್ಕೆ ಈ ತರ ಕ್ವಶನ್ಸ್ ಬರ್ತದೆ. ದಿಸ್ ಇಸ್ ನಿಮ್ಮ ಸೈಕಾಲಜಿಕಲ್ ಪ್ರೆಷರ್ ಅನ್ನ ಇನ್ಕ್ರೀಸ್ ಮಾಡೋದಿಕ್ಕೆ. ಅದರಲ್ಲೇ ನಿಮ್ಗೆ ಒಂದು 5 to 10 minutes ನಿಮ್ಗೆ ಅದು ಏನು ಹ್ಯಾಂಪರ್ ಮಾಡಿಲ್ಲ, ಆ ಕ್ವಶನ್ ಅನ್ನ ನೀವು ಅಟೆಂಡ್ ಮಾಡಿಲ್ಲ ಅಂತ ಹೇಳಿದ್ರು 5 to 10 minutes ನಿಮ್ಮ ಏನು ಥಿಂಕಿಂಗ್ ಎಬಿಲಿಟಿ ಇದೆ ಅದನ್ನ ಕಿಲ್ ಮಾಡಿಬಿಟ್ರೆ ಸಾಕಲ್ವಾ? ಸೊ ಅದರಿಂದ ಕ್ವಶನ್ ಪೇಪರ್ ಸೆಟಪ್ ಮಾಡ್ತಾರಲ್ಲ, ಅವ್ರ ಮೈಂಡ್ ಸೆಟ್ ಅನ್ನು ಅರ್ಥ ಮಾಡ್ಕೋಬೇಕು ನೀವು. ಹ್ಯಾಕ್ ಸೆಟಪ್ ಮಾಡ್ತಾರೆ, ಏನ್ ಸೆಟಪ್ ಮಾಡ್ತಾರೆ ಅಂತ. ಮತ್ತೆ ಇನ್ನೊಂದು ಸ್ವಲ್ಪ ವಿದ್ಯಾರ್ಥಿಗಳು ಕೇಳ್ತಿದ್ರು, ಟೆಸ್ಟ್ ಸೀರೀಸ್ ಒಂದ್ ಸ್ವಲ್ಪ ಟಫ್
ನಾವು ಇದು ವಿಷನ್ದು ಅದು ಇದು ಅಟೆಂಡ್ ಮಾಡಿದ್ರೆ ಹಾಗೆ ಹೀಗೆ ಅಂತ ಹೇಳ್ತಿದ್ರು. ಸೊ ನಿಮ್ಗೆ ನೋಡಿ ಯಾವತ್ತೇ ಆಗಿರ್ಲಿ ಟೆಸ್ಟ್ ಸೀರೀಸ್ ಟಫ್ ಇರ್ಲಿ ಮಾಡರೇಟ್ ಇರ್ಲಿ, ಯು ಡೋಂಟ್ ಹ್ಯಾವ್ ಟು ಬಿ ವರ್ರಿಡ್. ಟಫ್ ಇದ್ರೆ ಕಟ್ ಆಫ್ ಲೆವೆಲ್ ಕಡಿಮೆ ಆಗ್ತದೆ, ಈಸಿ ಇದ್ರೆ ಕಟ್ ಆಫ್ ಲೆವೆಲ್ ಮೇಲೆ ಆಗ್ತದೆ. ದಟ್ ಈಸ್ ದ ಡಿಫರೆನ್ಸ್. ಬಟ್ ನಿಮ್ಮ ಪೇಪರ್ 2 ಅಂತೂ ನಿಮ್ಗೆ ಆವರೇಜ್ ಲೆವೆಲ್ ಅಲ್ಲೇ ಇರ್ತದೆ, ಇದು ಟಫ್ ಆಗೋದಿಲ್ಲ. ಪೇಪರ್ 2 ಆವರೇಜ್ ಮ್ಯಾಕ್ಸಿಮಮ್ ಅಂತ ಹೇಳಿದ್ರು ಎಬೋ ಅವರೇಜ್ ಇರ್ತದೆ, ಎಬೋ ಅವರೇಜು ಬರೋದಿಲ್ಲ ನಿಮಗೆ, ಆವರೇಜ್ ಲೆವೆಲ್ ಅಲ್ಲೇ ಪೇಪರ್ 2 ಇರ್ತದೆ. ಇನ್ನು ನಿಮ್ ಪೇಪರ್ 1 ಇದೆಯಲ್ಲ, ಇದು ಒಂದು ಸ್ವಲ್ಪ ಟಫ್ನೆಸ್ ಲೆವೆಲ್ ಇನ್ಕ್ರೀಸ್ ಆಗ್ತದೆ. ಸೊ ಆದ್ರಿಂದ ಟೆಸ್ಟ್ ಸೀರೀಸ್ ಅನ್ನ ಒಂದು ಸ್ವಲ್ಪ ಥಿಂಕ್ ಮಾಡಿಬಿಟ್ಟು ಯಾವ ಆರ್ಗನೈಸೇಷನ್ ಇಂದ ಪರ್ಚೇಸ್ ಮಾಡಬೇಕು, ಎಲ್ಲಿ ನಮ್ಗೆ ಕರೆಕ್ಟ್ ಆಗಿ ಸೆಟ್ ಆಗ್ತದೆ. ದ ಅಲ್ಟಿಮೇಟ್ ಅಜೆಂಡಾ ಈಸ್ ನೀವು ಟೆಸ್ಟ್ ಸೀರೀಸ್ ಅಟೆಂಡ್ ಮಾಡೋದಾ, ಎಕ್ಸಾಮ್ ಕ್ಲಿಯರ್ ಮಾಡೋದಾ ಹೇಳಿ. ಹಲೋ, ಕೇಳಿಸ್ತಿದ್ಯಾ? ಆಮ್ ಐ ಆಡಿಬಲ್? ಎಸ್ ಸರ್. ಸೊ ಅದರಿಂದ ನಿಮ್ಗೆ ಟೆಸ್ಟ್ ಸೀರೀಸ್ ಅಟೆಂಡ್ ಮಾಡೋದೇ ಒಂದು ಅಜೆಂಡಾ ಇಟ್ಕೊಂಡು ಹೋಗ್ಬೇಡಿ. ಇಲ್ಲಿ ನಿಮ್ಮ ಈಗೋನ, ನಿಮ್ಮ ಎಮೋಷನ್ಸ್ ಅನ್ನ ತುಂಬಾ ಅಂದ್ರೆ ತುಂಬಾ ಕಂಟ್ರೋಲ್ ಮಾಡ್ಬೇಕು ನೀವು. ಟೆಸ್ಟ್ ಸೀರೀಸ್ ಅಲ್ಲಿ 100ಗೆ ಒಂದ್ ದಿವಸ 30 ಬಂದ್ಬಿಡ್ತು, ಒಂದ್ ದಿವಸ 40 ಬಂದ್ಬಿಡ್ತು ಅಂದ್ರೆ ಡಿಮೋಟಿವೇಟ್ ಆಗಕ್ ಹೋಗ್ಬೇಡಿ. ಯು ಆರ್ ಲರ್ನಿಂಗ್. ನೀವ್ ಏನ್ ನೋಡ್ತಿದ್ದೀರಾ ಇಲ್ಲಿ, ನನ್ 30-40 ಬಂದ್ಬಿಡ್ತು ಅಂತ ನೋಡ್ತೀರಾ. ಬಟ್ ನಾನ್ ಏನ್ ನೋಡ್ತೀನಿ ಇಲ್ಲಿ, ನೀವು 30 to 40 ಕ್ವಶನ್ಸ್ ಕಲ್ತ್ರಲ್ಲ ಅಂತ ನಾನು ನೋಡ್ತಿದ್ದೀನಿ. ಇದಕ್ಕೆ ಡಿಫ್ರೆನ್ಸ್ ಇದೆಯಲ್ವಾ? ಸೊ ನಿಮಗೆ ಒಂದು 10 ಟೆಸ್ಟ್ಗಳು ನೀವು ಅಟೆಂಡ್ ಮಾಡಿದ್ದೀರಿ, 10 ಟೆಸ್ಟ್ಗಳು, 10 ಟೆಸ್ಟ್ ಅಲ್ಲೂ ನಿಮ್ಗೆ 40 ಮಾರ್ಕ್ಸ್ ಬಂತು ಅಂತ ಹೇಳಿದ್ರೆ ಅರೌಂಡ್ 10 into 440 ಅಂದ್ರೆ 400 ಟಾಪಿಕ್ಸ್ ನೀವು ಕಲ್ತ್ರಿ. ಇದನ್ನ ನೋಡಿ, ಪಾಸಿಟಿವ್ ಆಸ್ಪೆಕ್ಟ್ ಆಫ್ ದ ಟೆಸ್ಟ್ ಸೀರೀಸ್ ನೋಡಿ, ನೆಗೆಟಿವ್ ಆಸ್ಪೆಕ್ಟ್ ಅನ್ನು ನೋಡಕ್ ಹೋಗ್ಬೇಡಿ, ಕಷ್ಟ ಆಗ್ಬಿಡ್ತದೆ. ಈ ಒಂದು 50 ಡೇಸ್ ಅಲ್ಲಿ ಯಾವುದೇ ಒಂದು ಕಾರಣಕ್ಕೂ ಡಿಮೋಟಿವೇಟ್ ಆಗೋಕ್ ಹೋಗ್ಬೇಡಿ. ಟ್ರೈ ಟು ಇನ್ಕ್ರೀಸ್ ಯುವರ್ ಪರ್ಫಾರ್ಮೆನ್ಸ್ ಡೇ ಬೈ ಡೇ. ಇಲ್ಲಿಂದ 30 ಒಂದ್ ಸತಿ ಬಂತ, ನೆಕ್ಸ್ಟ್ ಅಟ್ ಲೀಸ್ಟ್ ಯು ಶುಡ್ ಹ್ಯಾವ್ ಟು ಗೆಟ್ to 33. ದಿಸ್ ಶುಡ್ ಬಿ ಯುವರ್ ಟಾರ್ಗೆಟ್. 30 ನಾನು 40 ಜಂಪ್ ಆಗ್ತೀನಿ, 50 ಜಂಪ್ ಆಗ್ತೀನಿ, 90 ಜಂಪ್ ಆಗ್ತೀನಿ, ಇದನ್ನ ಮಾಡ್ಕೊಳಕ್ ಹೋಗ್ಬೇಡಿ. ಗ್ರಾಜುವಲ್ ಇಂಪ್ರೂವ್ಮೆಂಟ್ಸ್ ಹೀಗೆ ಮಾಡ್ಕೊಂಡು ಹೋಗ್ಬೇಡಿ. ಓಕೆ ಗೈಸ್, ಹೋಪ್ಫುಲಿ ಐ ಹ್ಯಾವ್ ಕವರ್ಡ್ ಮೋಸ್ಟ್ ಆಫ್ ದ ಥಿಂಗ್ಸ್ ಫಾರ್ ಯು ಪೀಪಲ್. ಸೊ ಎಲ್ಲ ಹೇಳಿದ್ದೀನಿ, ಇನ್ನೇನು ಹೇಳಕ್ಕಿಲ್ಲ. ಇನ್ನ ಹೇಳೋದಿದ್ರೆ ನಮ್ದು ಮಾರ್ಕೆಟಿಂಗ್ ಇದೆ, ದಟ್ ಈಸ್ ನಾಟ್ ರೆಕ್ವರ್ಡ್ ಫಾರ್ ಯು ಪೀಪಲ್ ಐ ಗೆಸ್, ಬಿಕಾಸ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ ನಾವು ಏನೇನೆಲ್ಲ ಮಾಡ್ತಿದೀವಿ ಅಂತ. ಈ 50 ಡೇಸ್ ಅನ್ನ ಕರೆಕ್ಟ್ ಆಗಿ ನಿಮ್ಮ ಟಾರ್ಗೆಟ್ ಅನ್ನ ನೀವು ರೀಚ್ ಆಗಬೇಕು. ಡೈಲಿ ಅಂಡ್ ವೀಕ್ಲಿ ಟಾರ್ಗೆಟ್ಸ್ ಮಾಡ್ಕೊಳ್ಳಿ. ಒಂದು ಒಳ್ಳೆ ಟೆಸ್ಟ್ ಸೀರೀಸ್ ಜಾಯ್ನ್ ಆಗಿ, ಬೋತ್ ಸೆಕ್ಷನಲ್ ಫುಲ್ ಲೆಂತ್ ಟೆಸ್ಟ್ಗಳನ್ನ ಅಟೆಂಡ್ ಮಾಡಿ. ಆನ್ಲೈನ್ ಆದ್ರೆ ಆನ್ಲೈನ್, ಆಫ್ಲೈನ್ ಆದ್ರೆ ಆಫ್ಲೈನ್. ಲಾಸ್ಟ್ ಮಿನಿಟ್ ರಿವಿಷನ್ ನೋಟ್ಸ್ ಅನ್ನು ರೆಡಿ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ಬರುವ ಅಪ್ಕಮಿಂಗ್ ಸೆಕೆಂಡ್ ಅಂಡ್ ಥರ್ಡ್ ರೌಂಡ್ ನಿಮ್ಗೆ ಬೇಕಾಗಿದ್ರೆ ನಮ್ಮ ಇವಾಗ ಯಾರೆಲ್ಲ ಯೂಟ್ಯೂಬ್ ಅಲ್ಲಿ ನೋಡ್ತೀರಾ ನೀವೆಲ್ಲರೂ ಸ್ವಲ್ಪ ಲೈಕ್ ಮಾಡ್ಬಿಟ್ಟು ಒಳ್ಳೆ ಕಮೆಂಟ್ಸ್ ಹಾಕಿ, ಸೊ ದಟ್ ವಿ ಕ್ಯಾನ್ ಕಮ್ ಅಪ್ ವಿತ್ ಸೋ ಮೆನಿ ಅದರ್ ಥಿಂಗ್ಸ್. ಅಷ್ಟೇ. ಇನ್ನು 85% 15% ಎಲ್ರಿಗೂ GS ಅಂತೂ ಕಾಮನ್ ಇರ್ತದೆ. ನಾಳೆಯಿಂದ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತದೆ. 30 ಡೇಸ್ ಅಲ್ಲಿ ಕವರ್ ಮಾಡ್ಬಿಡ್ತೀವಿ. ಇನ್ನು ಪೇಪರ್ 2 ನಿಮಗೆ ಮೆಟೀರಿಯಲ್ ಟೆಸ್ಟ್ ಸೀರೀಸ್ ಸಿಗ್ತದೆ. ಸ್ವಲ್ಪ ಹೈಲ್ಡಿಂಗ್ ಟಾಪಿಕ್ಸ್ ಫಾರ್ ಬೋತ್ 85 and 15% ಅವ್ರಿಗೆ ಕವರ್ ಮಾಡಕ್ ನಾವು ಟ್ರೈ ಮಾಡ್ತೀವಿ. ಓಕೆನಾ? ಮತ್ತೆ GS ಟೆಸ್ಟ್ ಶೆಡ್ಯೂಲ್ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಮತ್ತೆ 85% ಅವ್ರದ್ದು ಟೆಸ್ಟ್ ಶೆಡ್ಯೂಲ್ ಇನ್ ಆಲ್ ಅವರ್ ನಮ್ಮ ಪಬ್ಲಿಕ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಇದೆ. 7ನೇ ತಾರೀಕಿಂದ ಟೆಸ್ಟ್ ಶೆಡ್ಯೂಲ್ ಸ್ಟಾರ್ಟ್ ಆಗ್ತದೆ. 15%ನವ್ರಿಗೂ ಅಷ್ಟೇ 7ನೇ ತಾರೀಕಿಂದ ಸ್ಟಾರ್ಟ್ ಆಗ್ತದೆ. 10 ಸೆಕ್ಷನ್ ಅಲ್ಲೂ 5 ಫುಲ್ ಲೆಂತ್. ಸೊ ಫೀಸ್ ಸ್ಟ್ರಕ್ಚರ್ ಎಲ್ಲ ಇಲ್ಲಿದೆ ನೋಡಿ. ಸ್ವಲ್ಪ ನಿಮ್ಗೆ ಇಷ್ಟ ಇದ್ರೆ ಯು ಕ್ಯಾನ್ ಜಾಯಿನ್ ದಿಸ್ ಕೋರ್ಸಸ್. ಇಟ್ ವಿಲ್ ಬಿ ಡೆಫಿನೆಟ್ಲಿ ಹೆಲ್ಪ್ ಯು. ಪರ್ಟಿಕ್ಯುಲರ್ಲಿ GS ಅಂತೂ ನಿಮ್ಗೆ ಡೆಫಿನೆಟ್ಲಿ ನಾವು ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಮಾಡಿಕೊಡ್ತೀವಿ. ಓಕೆ ಗೈಸ್, ವಿಲ್ ಮೀಟ್ ಯು ಅಗೇನ್ ಇನ್ ಕ್ಲಾಸಸ್. ಹೇಗಿತ್ತು ಸೆಷನ್? ಹಲೋ ಸರ್ ಯೂಸ್ಫುಲ್ ಇತ್ತು. ಈ GS ಕ್ಲಾಸಸ್ ನೀವು ಲೈವ್ ಕ್ಲಾಸಸ್ ಮೆಟೀರಿಯಲ್ ಟೆಸ್ಟ್ ಸೀರೀಸ್ ಅಂತ ಮಾಡಿದಲ್ಲ, ಅದು ಬ್ರೇಕ್ ಮಾಡ್ಬೋದು, ಲೈಕ್ ಬ್ರೇಕ್ ಕೊಡ್ಬೋದು. ಅಂದ್ರೆ ಲೈಕ್ ಟೆಸ್ಟ್ ಸೀರೀಸ್ PDF ಮೆಟೀರಿಯಲ್ ಗೆ ಎಷ್ಟು ಅಥವಾ ಲೈವ್ ಕ್ಲಾಸಿಗೆ ಇಷ್ಟು, ಅಥವಾ ಎಲ್ಲರೂ ಅದನ್ನ ನಾವು ಪರ್ಚೇಸ್ ಮಾಡ್ಬೇಕು? ಇಲ್ಲ, ಯಾಕೆಂದ್ರೆ ನಮ್ಗೆ ಮತ್ತೆ ಕ್ಲಂಪ್ಸಿ ಆಗ್ಬಿಡ್ತದೆ. ಇದೊಂದು ಫೀಸ್ ನಾವು ಏನ್ 4000 ಇಟ್ಟಿದೀವಿ, ಇದನ್ನ ಮತ್ತೆ ಇದನ್ನ ಬ್ರೇಕ್ ಮಾಡ್ಬೇಕಂದ್ರೆ ಇವಾಗ ಇಲ್ಲಿ ನೋಡಿ, ಆಲ್ರೆಡಿ ನಿಮ್ಗೆ ಟೆಸ್ಟ್ ಸೀರೀಸ್ ಇಲ್ಲಿ 1500 ಕೊಡ್ತಿದೀವಿ. ಜನರಲ್ ನಿಮ್ಗೆ ಬೇಕಂದ್ರೆ 1500 ನೀವು ಪೇ ಮಾಡಿ ತಗೋಬಹುದು. ಮತ್ತೆ ವಿಡಿಯೋಸ್ ನೀವು ಹೇಳ್ತೀರಲ್ಲ, ಆ ತರ ಮಾಡಕ್ ಹೋದ್ರೆ ಸ್ವಲ್ಪ ನಮ್ಗೆ ಕ್ಲಂಪ್ಸಿ ಆಗ್ಬಿಡ್ತದೆ. ಅಕೌಂಟ್ಸ್ ಆಗಿರ್ಬೋದು, ಪ್ರತಿಯೊಂದು ಮೇಂಟೈನ್ ಮಾಡೋದು ಕಷ್ಟ ಆಗ್ಬಿಡ್ತದೆ. ಆದ್ರಿಂದ ವಾಟ್ ಎವರ್ ದ ಪ್ರೋಗ್ರಾಮ್ಸ್ ವಿ ಹ್ಯಾವ್ ಆಸ್ ಆಫ್ ನೌ ಅದನ್ನ ಪ್ರೊವೈಡ್ ಮಾಡ್ತಿದೀವಿ. ಈ 2-3 ಸಾವಿರಕ್ಕೆ ದಯವಿಟ್ಟು 2-3 thousand ನೋಡಕ್ ಹೋಗ್ಬೇಡಿ. ಬಿಕಾಸ್ ಇಟ್ ಈಸ್ ಗೋಯಿಂಗ್ ಟು ಮೇಕ್ ಯು
ನಿಮ್ಮ ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಸಾಥ್ ಕೊಡುವ ಸಿಚುವೇಶನ್ ಇದು. ಸೊ ಎಲ್ಲೋ ಒಂದ್ ಹತ್ರ ನೀವು 3,000 to 4,000 ಎಲ್ಲೋ ಒಂದ್ ಹತ್ರ ಅರ್ನ್ ಮಾಡ್ಬಿಡ್ತೀರಿ. ಬಿಕಾಸ್ ಆಲ್ ಆರ್ ಯು ಇನ್ ಎ ವೆರಿ ಗುಡ್ ಪೊಸಿಷನ್ ಫ್ಯೂಚರ್ ಅಲ್ಲಿ. ಇವಾಗ ಇಲ್ಲ ಅಂದ್ರೂ ಫ್ಯೂಚರ್ ಅಲ್ಲಿ ಒಳ್ಳೆ ಪೊಸಿಷನ್ ಹೋಗ್ತೀರಿ, ದುಡ್ಡು ಸಂಪಾದಿಸ್ಕೋಬಹುದು. ಈ ಮೂಮೆಂಟ್ ಬರೋದಿಲ್ಲ. ಮತ್ತೆ ನಾವು ಫೀಸುಗಳು ಪ್ರತಿಯೊಂದು ಕಡೆನೂ ಸ್ವಲ್ಪ ಕಡಿಮೆನೇ ಇಟ್ಟಿದೀವಿ. ಇಟ್ ಇಸ್ ನಾಟ್ ದಟ್ ಕೈಂಡ್ ಆಫ್ ಎ ಹೆವಿ ಫೀಸ್ ಆಸ್ ವೆಲ್. ಸೊ ಸ್ವಲ್ಪ ನಿಮ್ ಕಡೆಯಿಂದ ಸಪೋರ್ಟ್ ಇದ್ರೆ ನಾವು ಒಂದ್ ಸ್ವಲ್ಪ ಹೈ ಕ್ವಾಲಿಟಿ ಪ್ರೊವೈಡ್ ಮಾಡ್ಬೇಕಂದ್ರೆ ಸ್ವಲ್ಪ ಪ್ರೈಸಸ್ ಜಾಸ್ತಿ ಆಗ್ತದಲ್ವಾ. ದಟ್ ಇಸ್ ದ ಓನ್ಲಿ ರೀಸನ್. ಎಸ್ ಸರ್. ಓಕೆ ಗೈಸ್, ಎನಿಥಿಂಗ್ ಎಲ್ಸ್? ಇದು GS ಅಂತೂ ನಿಮಗೆ ಪ್ರತಿಯೊಂದು ಎಕ್ಸಾಮ್ಸ್ಗೂ ತುಂಬಾ ಹೆಲ್ಪ್ ಆಗೋ ತರ ಮಾಡ್ತೀವಿ. ಇಟ್ ವಿಲ್ ವೆರಿ ಬ್ಯೂಟಿಫುಲ್ ಕ್ಲಾಸಸ್. ಇಫ್ ಯು ಕ್ಯಾನ್ ಏಬಲ್ ಟು ಅಫೋರ್ಡ್ ಇಟ್, ಟ್ರೈ ಟು ಗೆಟ್ ಇಟ್. ಓಕೆ ಓಕೆ ಗೈಸ್, ಥ್ಯಾಂಕ್ ಯು ಫಾರ್ ಯುವರ್. ಕ್ಲೋಸ್ ಮಾಡ್ತೀವಿ ಕ್ಲಾಸ್ ಅನ್ನ. ಸರ್ ನಿಮ್ ಮೆಟೀರಿಯಲ್ ಅಲ್ಲಿ ಆ ಬುಕ್ ಅಷ್ಟು ಸಿಲೆಬಸ್ ಇರಲ್ಲಲ್ವಾ? ಅಂದ್ರೆ ನೀವು ಇಲ್ಲೊಂದೊಂದು ಬುಕ್ಸ್ ಎಲ್ಲ ಹೇಳಿದ್ರಿ. ಇಲ್ಲ ಒಂದೆಲ್ಲ ನಿಮ್ ನೆಸೆಸಿಟಿ ಇಲ್ಲ. ಅದೆಲ್ಲ UPSC KPSC ಗೆ ಲೆವೆಲ್ಗೆ ನಿಮ್ ಬೇಸಿಕ್ ಸ್ಟಾರ್ಟಿಂಗ್ ಅದನ್ನೂ ಸ್ಟಾರ್ಟಿಂಗ್ ಅಲ್ಲಿ ಓದ್ತಾರಲ್ಲ ಅವ್ರು ಮಾತ್ರ ಓದೋದು, ಬಿಗಿನರ್ಸ್. ಸೊ ಬಿಗಿನರ್ಸ್ ಏನು ಗೊತ್ತಿರೋದಿಲ್ಲ. ಇವಾಗ ನಿಮ್ಗೆ GDP ಒಂದು 3 to 4 ಲೈನ್ಸ್ ಅಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಬಿಡ್ಬೋದು. ಬಟ್ ಇದರ ಇನ್ ಡೆಪ್ತ್ ಎಕ್ಸಾಂಪಲ್ಸ್ ಅದು ಇದು ಕೊಟ್ಟು ಒಂದು 3 to 4 pages ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ ಅಷ್ಟೇ. ಸೊ ಇಟ್ ಈಸ್ ಫಾರ್ ಬಿಗಿನರ್ಸ್. ಸೊ ಈ ಬುಕ್ಸ್ ಎಲ್ಲ ರಿಸೋರ್ಸಸ್ ಎಲ್ಲ ನಾನು ಹೇಳ್ನಲ್ಲ, ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ UPSC KPSC ಅಲ್ಲಿ ಸ್ವಲ್ಪ ಅನಾಲಿಟಿಕಲ್ ಕ್ವಶನ್ಸ್, ಇನ್ ಡೆಪ್ತ್ ಕ್ವಶನ್ಸ್ ಬರ್ತಾರೆ. ಆ ಟೈಮಲ್ಲಿ ಓದಿ. ಈಗ ಪ್ರೆಸೆಂಟ್ಲಿ ನಿಮ್ಮ ಎಕ್ಸಾಮ್ಗೆ ಅದೆಲ್ಲ ಬೇಕಾಗಿಲ್ಲ. ಬಟ್ ವೆನ್ ವಿ ರೆಫರ್ ಇಟ್ ಆಸ್ ರಿಸೋರ್ಸಸ್, ನಿಮ್ಗೆ ಏನೊಂದು ಕೊಡ್ಬೇಕಲ್ವಾ, ಆ ರೀಸನ್ ಇಂದ ನಾನು ಅಲ್ಲ ಹಾಕಿದ್ದೀನಿ. ಇದಕ್ಕೆಲ್ಲ ಕಾಮನ್ ಪಾಯಿಂಟ್ ಅಂದ್ರೆ ನಮ್ಮ ಇನ್ಸ್ಟಿಟ್ಯೂಟ್ ಮೆಟೀರಿಯಲ್ಸ್ ಇದೆ. ಯು ಕ್ಯಾನ್ ಪರ್ಚೇಸ್ ಇಟ್ ಆಸ್ ವೆಲ್. ಪ್ರತಿಯೊಂದು ಸಬ್ಜೆಕ್ಟ್ 30 days ಅಲ್ಲಿ ಕವರ್ ಮಾಡಬಹುದು ಎಲ್ಲ. ಹೌದು. ಓಕೆ ಗೈಸ್, ಇದು ಒಂದು ಪ್ರತಿಯೊಂದು ಸಬ್ಜೆಕ್ಟ್ ಒಂದು 100 pages ಆನ್ ಅಂಡ್ ಅವರೇಜ್ 80 to 100 110 pages ಆಗಿದಾವೆ. ಸೊ ನಥಿಂಗ್ ಟು ಬಿ ವರಿಡ್. ಇಫ್ ಯು ವಾಂಟ್ ಯು ಕ್ಯಾನ್ ಪರ್ಚೇಸ್. ಓಕೆ ಸರಿ, ವೈಂಡ್ ಅಪ್ ಮಾಡೋಣ. ಓಕೆ ಸರ್. ಓಕೆ, ಥ್ಯಾಂಕ್ ಯು ಫಾರ್ ಪಾರ್ಟಿಸಿಪೇಷನ್. ನಿಮ್ ಫ್ರೆಂಡ್ಸ್ಗೆ ಎಲ್ರಿಗೂ ಹೇಳಿ, ಆದಷ್ಟು ಎಲ್ರಿಗೂ ಹೆಲ್ಪ್ ಆಗ್ಲಿ ಕ್ಲಾಸಸ್. ಎಸ್ ಸರ್. ಓಕೆ, ಗುಡ್ ನೈಟ್ ಗೈಸ್, ಟೇಕ್ ಕೇರ್. Thank you, sir. ವೆಲ್ಕಮ್.